ಎಲ್ಲ ಧ್ಯಾನ ಬಂಧುಗಳಿಗೆ ನನ್ನ ವಂದನೆಗಳು. ಈ ದಿನ ನಾವು ನಮ್ಮ 3 ಗಂಟೆಯ ಧ್ಯಾನ ಹಾಗೂ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ಮೊದಲು ನಮ್ಮ ಈ ಒಂದು ಧ್ಯಾನ ಅಂತ ಹೇಳ್ತಕ್ಕಂಥ ಪರಿಕಲ್ಪನೆಯನ್ನು ತಂದುಕೊಟ್ಟಿರತಕ್ಕಂತಹ ನಮ್ಮ ಮಹಾವತಾರ್ ಬಾಬಾಜಿಯವರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿ ಇವರಿಗೂ ಸಹ ನನ್ನ ನಮನಗಳು. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸುಂದರವಾದ ಅದ್ಭುತವಾದ ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಸಾಕಷ್ಟು ಜನ ಈ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಸಹಕಾರಿಯಾಗಿರತಕ್ಕಂತಹ ಮಹಾವತಾರ ಸಂಸ್ಥೆಯ ಸಂಸ್ಥಾಪಕರು ಆಗಿರತಕ್ಕಂಥ ಡಾಕ್ಟರ್ ರಂಗನಾಥ್ ಸರ್ಗೆ ನನ್ನ ವಂದನೆಗಳು. ಹಾಗೆ ಅವರ ಸಿಬ್ಬಂದಿ ವರ್ಗದವರಿಗೂ ಸಹ ನನ್ನ ವಂದನೆಗಳು. ಹಾಗೆಯೇ ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಳ್ಳಿಕ್ಕೆ ಸಹಕಾರಿಯಾಗಿದ್ದೀರಾ. ಧ್ಯಾನವನ್ನ ಹಾಗೂ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮವನ್ನ ಪಡ್ಕೊಂಡು ಆರೋಗ್ಯವಂತರಾಗಿ ಬಾಳ್ಲಿಕ್ಕೆ ಸಹಕಾರಿ ಆಗಿರತಕ್ಕಂತಹ ಎಲ್ಲ ಧ್ಯಾನ ಬಂಧುಗಳಿಗೆ ನನ್ನ ನಮಗಳನ್ನು ಹೇಳ್ತಾ ನಾವೀಗ ಧ್ಯಾನವನ್ನ ಪ್ರಾರಂಭ ಮಾಡೋಣ. ಈಗಾಗಲೇ ಅನುಭವಿಸ್ತಾ ಧ್ಯಾನಿಗಳಿಗೆ ಧ್ಯಾನಕ್ಕೆ ಕೂತ್ಕೊಳ್ಳೋ ನಿಯಮ ಗೊತ್ತಿದೆ. ಒಂದು ವೇಳೆ ಹೊಸಬ್ರು ಯಾರಾದ್ರೂ ಇದ್ದಂಥ ಪಕ್ಷದಲ್ಲಿ ತಾವು 1 ಲೋಟ ನೀರನ್ನ ಸೇವಿಸಿ ಇನ್ನೊಂದು ಲೋಟ ನೀರನ್ನ ಧ್ಯಾನದ ನಂತರ ಕುಡಿಲಿಕ್ಕೆ ಪಕ್ಕದಲ್ಲಿ ಇಟ್ಟುಕೊಳ್ಳಿ. ಕುರ್ಚಿ ಅಥವಾ ಸೋಫಾ ಅಥವಾ ಮಂಚದ ಮೇಲೆ ಕಾಲನ್ನ ಇಳಿಬಿಟ್ಟು ಕೂತ್ಕೊಂಡವರು ತಮ್ಮ 2 ಕೈಗಳನ್ನ ಲಾಕ್ ಮಾಡ್ಕೊಳ್ಳಿ. ಜೊತೆಗೆ ಕಾಲುಗಳನ್ನ ಕ್ರಾಸ್ ಮಾಡಿ ಕೂತ್ಕೊಳ್ಳಿ. ಸುಖಾಸನ ಅಥವಾ ಪದ್ಮಾಸನದಲ್ಲಿ ಕೂತಿರತಕ್ಕಂಥ ಧ್ಯಾನಿಗಳು ಅದೇ ಸ್ಥಿತಿಯಲ್ಲಿ ಕುಳಿತು ಕೈಗಳನ್ನ ಲಾಕ್ ಮಾಡಿಕೊಂಡು ತಮ್ಮ ಹೊಟ್ಟೆಯ ಕೆಳಗೆ ತೊಡೆಯ ಮೇಲೆ ಇಟ್ಕೊಳ್ಳಿ. ತಾವು ಒಂದು ವೇಳೆ ಕನ್ನಡಕವನ್ನ ಧರಿಸಿದಂಥ ಪಕ್ಷದಲ್ಲಿ ಕನ್ನಡಕವನ್ನು ಸಹ ಪಕ್ಕದಲ್ಲಿ ಇಟ್ಕೊಳ್ಳಿ. ಸೊಂಟವನ್ನ ನೇರವಾಗಿ ಅಥವಾ ನೆಟ್ಟಗೆ ಇಟ್ಟುಕೊಂಡು ಯಾವುದೇ ಬಿಗಿತ ಇಲ್ಲದೆ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಎಲ್ಲರೂ ಸಹ ತಮ್ಮ ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿಕೊಳ್ಳಿ. ನಮ್ಮ ದೇಹದಲ್ಲಿ ಆಗ್ಲಿ ಮನಸ್ಸಿನಲ್ಲಿ ಆಗ್ಲಿ ಯಾವುದೇ ದುಗುಡತೆ ಬೇಡ, ಯಾವುದೇ ಆಲೋಚನೆ ಬೇಡ, ಯಾವುದೇ ಚಿಂತೆ ಸಹ ಬೇಡ. ರಿಲ್ಯಾಕ್ಸ್ ಆಗಿ ದೇಹ ಹಾಗೂ ಮನಸ್ಸು ತುಂಬಾ ಸರಳ ರೀತಿಯಲ್ಲಿ ಸೂಕ್ಷ್ಮ ರೀತಿಯಲ್ಲಿ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಧ್ಯಾನವನ್ನ ಮಾಡೋಣ. ಮೊದಲಿಗೆ ನಮ್ಮ ಈ ಧ್ಯಾನವನ್ನ ನಾವು ಸಂಗೀತದೊಂದಿಗೆ ಪ್ರಾರಂಭ ಮಾಡೋಣ. ತದನಂತರ 5 ನಿಮಿಷಗಳ ಕಾಲ ಮೌನ ಧ್ಯಾನವನ್ನ ಮಾಡೋಣ. ಶಶಿಕಲಾ ಮ್ಯಾಮ್, ಮ್ಯೂಸಿಕ್ ಪ್ಲೀಸ್. ಎಲ್ಲರೂ ಧ್ಯಾನಸ್ಥರಾಗಿ ಬಿಡಿ ಅಂತ ಹೇಳುವ
ಇನ್ನು ಕೇವಲ 5 ನಿಮಿಷಗಳ ಶೂನ್ಯ ಧ್ಯಾನ ಅಥವಾ ಮೌನ ಧ್ಯಾನವನ್ನ ಮಾಡೋಣ. ಆಳವಾದ ಮೌನ ಧ್ಯಾನವನ್ನ ಎಲ್ಲರೂ ಮಾಡೋಣ. ಯಾರು ಕಣ್ಣು ಬಿಡಬೇಡಿ. ಯಾವುದೇ ಆಲೋಚನೆ ಬೇಡ, ಯಾವುದೇ ಬಿಗಿತ ಬೇಡ. ಮುಖದಲ್ಲಿ ಮಂದಹಾಸ ಅಥವಾ ಮುಗುಳ್ನಗೆ ಇರಲಿ. ಆರಾಮವಾಗಿ ರಿಲ್ಯಾಕ್ಸ್ ಆಗಿ ತಮ್ಮ ಶರೀರ ಹಾಗೂ ಮನಸ್ಸನ್ನು ಇಟ್ಟುಕೊಂಡು ಆಳವಾದ ಮೌನ ಧ್ಯಾನಕ್ಕೆ ಜಾರೋಣ. ಇನ್ನು ಕೇವಲ 3 ನಿಮಿಷಗಳ ಶೂನ್ಯ ಧ್ಯಾನವನ್ನ ಮುಂದುವರಿಸೋಣ. ಯಾರೂ ಕಣ್ಣು ತೆರೆಯಬೇಡಿ. ಆಳವಾದ ಧ್ಯಾನಕ್ಕೆ ಜಾರೋಣ.
ಇನ್ನು ಕೇವಲ 1 ನಿಮಿಷದ ಧ್ಯಾನ. ಯಾರು ಕಣ್ಣು ತೆರೆಯಬೇಡಿ. ಇನ್ನು ಕೇವಲ 30 ಸೆಕೆಂಡುಗಳ ಮೌನ ಧ್ಯಾನ. ಇನ್ನು ಕೇವಲ 5 ನಿಮಿಷಗಳ ಧ್ಯಾನ. ಎಲ್ಲರೂ ಸಹ 5 ಸೆಕೆಂಡುಗಳ ಧ್ಯಾನ. ಎಲ್ಲರೂ ಸಹ ದೇಹ ಎಚ್ಚರಿಕೆಗೆ ಬನ್ನಿ. ಯಾರು ಕಣ್ಣು ಬಿಡಬೇಡಿ. ಕೇವಲ 5 ಸೆಕೆಂಡುಗಳು. ಎಲ್ಲರೂ ಧ್ಯಾನದಿಂದ ದೇಹ ಎಚ್ಚರಿಕೆಗೆ ಬನ್ನಿ. ಯಾರು ಕಣ್ಣು ಬಿಡಬೇಡಿ. ಒಂದು, 2, 3, 4, 5. ಎಲ್ಲರೂ ಸಹ ತಮ್ಮ 2 ಕೈಗಳನ್ನು ಬಿಡಿಸಿಕೊಂಡು ಕಣ್ಣಿನ ಮೇಲೆ 5 ಸೆಕೆಂಡುಗಳ ಕಾಲ ಇಟ್ಟುಕೊಳ್ಳಿ. 1, 2, 3, 4, 5. ನಿಧಾನವಾಗಿ ತಮ್ಮ 2 ಹಸ್ತಗಳನ್ನು ನೋಡುತ್ತಾ ಕಣ್ಣನ್ನು ತೆರೆಯಿರಿ. ಅದ್ಭುತವಾದ ಧ್ಯಾನವನ್ನು ಮಾಡಿದ ಎಲ್ಲ ಮಾಸ್ಟರ್ಸ್ಗೂ ಧನ್ಯವಾದಗಳು. ಹಾಗೆ ಈ ಧ್ಯಾನಕ್ಕೆ ಸಹಕರಿಸಿದ ಪ್ರಕೃತಿ ಮಾತೆಗೆ ಹಾಗೂ ನಮ್ಮ ದೇಹಕ್ಕೆ ಚಪ್ಪಾಳೆಯೊಂದಿಗೆ ಧನ್ಯವಾದವನ್ನು ಹೇಳೋಣ. ಮುಂದಿನ ಕಾರ್ಯಕ್ರಮ ಸ್ವಾಧ್ಯಾಯ. ಸ್ವಾಧ್ಯಾಯವನ್ನು ಪ್ರಾರಂಭ ಮಾಡುವ ಮೊದಲು ಪತ್ರಿಜಿ ವಾಣಿಯೊಂದಿಗೆ ಪ್ರಾರಂಭ ಮಾಡೋಣ. ಸ್ವಾಧ್ಯಾಯವು ಮನುಷ್ಯನ 4ನೇ ಶರೀರವನ್ನು, ಅಂದರೆ ವಿಜ್ಞಾನಮಯ ಕೋಶವನ್ನು ಶುದ್ಧಿ ಮಾಡುತ್ತದೆ, ಅಭಿವೃದ್ಧಿ ಮಾಡುತ್ತದೆ. ಬಹುಶಃ ಇವತ್ತಿನ ಒಂದು ಸ್ವಾಧ್ಯಾಯ ಏನಿದೆ ಅದಕ್ಕೆ ಸೂಕ್ತವಾದ ವಾಣಿ ಇದು. ಈ ದಿನ ನಮ್ಮ ಹಿರಿಯ ಮಾಸ್ಟರ್ ಆಗಿರತಕ್ಕಂಥ ಶ್ರೀಯುತ ನರೇಂದ್ರ ಸರ್ ಇವರು ವೈರಾಗ್ಯದ ಬಗ್ಗೆ ತಮ್ಮ ಉಪನ್ಯಾಸವನ್ನು ನೀಡಲಿದ್ದಾರೆ. ಅಂದರೆ ಮರಣಿಸುವುದಕ್ಕಿಂತ ಮುಂಚೆ ಮರಣಿಸಬೇಕು. ಬಹುಶಃ ಅರ್ಥ ಮಾಡ್ಕೊಳ್ಳೋದು ಬಹಳ ಸ್ವಲ್ಪ ಸೂಕ್ಷ್ಮವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನನಗಂತೂ ಹೊಸ ವಿಷಯ. ಏನೇ ಇರಲಿ, ಸ್ವಾಧ್ಯಾಯದಿಂದ ನಾವು ಅಭಿವೃದ್ಧಿ ಹೊಂದುವುದಂತೂ ಖಂಡಿತ. ನಾನು ಈ ವೇದಿಕೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನರೇಂದ್ರ ಸರ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ವೆಲ್ಕಮ್ ಸರ್. ಓವರ್ ಟು ಯು ಸರ್. ಥ್ಯಾಂಕ್ ಯು ನಮ್ಮ ಥ್ಯಾಂಕ್ ಯು ವೆರಿ ಮಚ್. Can I continue? Yes sir, please go ahead sir. ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಕ್ಕೆ ಮುಂಚೆ ಗುರುಗಳಾದಂತಹ ಪಿತಾಮಹ ಪತ್ರಿಜಿಯವರಿಗೆ
ಹಾಗೆ ನನಗೆ ಜ್ಞಾನಗುರುಗಳಾದಂತಹ ತಟವರ್ತಿ ವೀರರಾಘವ ಸರ್ ಮತ್ತು ರಾಜಲಕ್ಷ್ಮಿ ಅಮ್ಮನವರ ಪಾದ ಪದ್ಮಗಳಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತಾ, ಈ ಝೂಮ್ ನಲ್ಲಿ ಅಥವಾ ಯೂಟ್ಯೂಬ್ ನಲ್ಲಿ ಯಾರ್ಯಾರು ಈ ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀರಾ, ಎಲ್ಲಾ ಶರಣೆಯರಿಗೂ ಕೂಡ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇವತ್ತಿನ ವಿಚಾರ ವೈರಾಗ್ಯ. ವೈರಾಗ್ಯ ಅಂತಂದ್ರೆ ನಮ್ಗೆ ಯಾವ್ದಾದ್ರು ಒಂದು ವಿಚಾರದ ಮೇಲೆ ವೈರಾಗ್ಯ ಬಂದ್ರೇನೆ ಬೇರೆ ವಿಚಾರದ ಮೇಲೆ ಆಸಕ್ತಿ ಬರೋದು. ಒಂದು ವಿಚಾರದಲ್ಲಿ ವೈರಾಗ್ಯ ಬಂದ್ರೇನೆ ಇನ್ನೊಂದು ವಿಚಾರದಲ್ಲಿ ಆಸಕ್ತಿ ಬರೋದು. ಕೃಷ್ಣ ಭಗವದ್ಗೀತೆ ಹೇಳ್ಬೇಕಾದ್ರೆ ಭಗವದ್ಗೀತೆ ಎಲ್ಲ ಆಗೋಯ್ತು, ಭಗವದ್ಗೀತೆ ಎಲ್ಲ ಹೇಳ್ಬಿಟ್ರು. ಆ ಅರ್ಜುನ್ಗೆ ತಾತ್ಕಾಲಿಕವಾಗಿ ಭಗವದ್ಗೀತೆ ಕೇಳ್ದ. ಅವ್ನು ಯಾವಾಗ ಯುದ್ಧ ಮಾಡೋವಾಗ ತಕ್ಷಣ ಅವ್ನು ಪೂರ್ತಿ ವೈರಾಗ್ಯ ಬರ್ಲಿಲ್ಲ. ಅವಾಗ ಅವನಿಗೆ ಏನೋ ಯುದ್ಧ ಮಾಡ್ಬೇಕಾಗಿತ್ತು, ಅವಾಗ ಮಾತ್ರ ಕೇಳ್ದ, ಅಷ್ಟೇನೆ. ಅಷ್ಟ್ ಮಾತ್ರ ಕೇಳ್ದ. ಅವನಿಗೆ ಅರ್ಥ ಆಗ್ಲಿಲ್ಲ ಅವಾಗೇನು. ಅವಾಗ ಪೂರ್ತಿ ಅವಾಗೇನು ಯುದ್ಧ ಮಾಡಿಸ್ಬೇಕು. ಕೃಷ್ಣ ಅವನ ಕೈಯಲ್ಲಿ ಯುದ್ಧ ಮಾಡಿಸ್ಬೇಕು. ಯುದ್ಧ ಮಾಡ್ಬೇಕೇ, ನಿನ್ ಶರೀರ ಅಲ್ಲ, ನೀನ್ ಆತ್ಮ. ಆತ್ಮ ಅಂದಾಗ ನೀನೇನ್ ಅವರೆಲ್ಲ ಸತ್ತೋಗಿರೋರಲ್ಲ, ಶರೀರ ಅಲ್ಲ, ಅವ್ರ ಆತ್ಮ. ಅವ್ನೆಲ್ಲ ನಾನು ಸಾಯಿಸ್ಬಿಟ್ಟಿದ್ದೀನಿ ಆಲ್ರೆಡಿ, ನೀನೇನ್ ಸಾಯಿಸ್ತೀಯ, ಅವರು ಸತ್ತೋಗ್ಬಿಟ್ಟಿದಾರೆ ಅವಾಗ್ಲೇ ಅಂತ. ಆಗ ವಿಶ್ವರೂಪವನ್ನು ತೋರಿಸ್. ವಿಶ್ವರೂಪನ್ ತೋರಿಸಿ ಎಲ್ಲ ಮಾಡ್ದ, ಎಲ್ಲ ಆಯ್ತು. ಯುದ್ಧನೂ ಮಾಡ್ದ, ಹೇಳ್ದ. ಅದು ಅವನು ಕೂಡ ಅವಾಗ್ಲೂ ಕೂಡ ತಾತ್ಕಾಲಿಕ ವೈರಾಗ್ಯ ಅರ್ಜುನೊಂದು. ಯಾಕೆ ಗೊತ್ತಾ, ಇವನೇನಾದ್ರೂ ಕೃಷ್ಣ ಹೇಳ್ದ ಇದ್ರೂ ಕೂಡ ದುರ್ಯೋಧನ ಏನಾದ್ರೂ ಮೇಲೆ ಬಂದಿದ್ದ ಅಂದ್ರೆ ಯುದ್ಧ ಮಾಡೋನು ಇವನು. ಕೃಷ್ಣ ಹೇಳ್ದಿದ್ರು ಕೂಡ ಯುದ್ಧ ಮಾಡೋನು. ಏನೋ ಅವಾಗ ಅವ್ನು ಹೇಳ್ತಾನೆ, ಏನು ಮಹಾ ಪಂಡಿತ್ ನಂಗೆ ಮಾತಾಡ್ಬೇಡ ನೀನು, ಎಲ್ಲ ಗೊತ್ತಿದೆ ನನಗೆ ಅಂತೇಳಿ. ಯಾವ್ದಕ್ಕೆ ಅಳಬೇಕು ಅದಕ್ಕೆ ಅಳ್ತಾ ಇಲ್ಲ ನೀನು, ಯಾವ್ದಕ್ಕೆ ಅಳಬಾರ್ದು ಯಾವ್ದಕ್ ಚಿಂತೆ ಮಾಡಬಾರ್ದು ಅದು ಚಿಂತೆ ಮಾಡ್ತಾ ಇದೆಯಾ ಮೂರ್ಖ. ನೀನ್ ಫಸ್ಟ್ ಯುದ್ಧ ಮಾಡು ಅಂತ ಹೇಳ್ತಾರೆ. ಯುದ್ಧ ಮಾಡ್ದ, ಯುದ್ಧ ಎಲ್ಲ ಗೆದ್ದ, ಆಯ್ತು, ಎಲ್ಲ ಆಯ್ತು. ಮತ್ತೆ ಹೇಳ್ದ ಕೃಷ್ಣ ಏನಲ್ದ, ನಾನು ಶರೀರ ಅಲ್ಲ ಆತ್ಮ. ಪೂರ್ತಿ ಪೂರ್ತಿ ಏನಲ್ಲಿ ಕರ್ಮ ಸಿದ್ಧಾಂತ ಮತ್ತೆ ಕರ್ಮ ಸನ್ಯಾಸ ಯೋಗ ಮತ್ತೆ ಫಸ್ಟ್ ಶರೀರ ಅಲ್ಲ ಆತ್ಮ. ಇದು ಹೇಳಿ ಇಷ್ಟೇಳಿ ಶರೀರಕ್ಕೆ ಸಾವುಂಟಯ್ಯ, ಆತ್ಮಕ್ಕೆ ಸಾವಿಲ್ಲ ಅಂತ ಹೇಳ್ದ ಕೃಷ್ಣ. ಎಲ್ಲ ಆಯ್ತು. ಅಭಿಮನ್ಯು ಯುದ್ಧದಲ್ಲಿ ಸತ್ತೋಗ್ಬಿಟ್ಟ. ಅವನದಷ್ಟೇ ಚಂದ್ರನ ಮಗ ಹರ್ಷ. ಅವನು ಚಂದ್ರ 14 ವರ್ಷ ಮಾತ್ರ ನನ್ನ ಮಗನ ಕಳಿಸ್ತೀನಿ ಜೊತೆ ವ್ಯಕ್ತಿ ತುಂಬಿ ಕೃಷ್ಣನ ಅವತಾರಕ್ಕೆ ಸಹಾಯ ಮಾಡ್ತಾರೆ. ಅಲ್ಲಿ ಚಂದ್ರ ಏನ್ ಮಾಡ್ತಾನೆ, ನನ್ನ ಮಗನ್ ಜಾಸ್ತಿ ದಿನ ಕಳ್ಸಕ್ ಆಗಲ್ಲ, ನಾನು 14 ವರ್ಷ ಮಾತ್ರ ಕಳಿಸ್ತೀನಿ ಅಂತ ಹೇಳ್ತಾರೆ. ಆ 14 ವರ್ಷ ಮಾತ್ರನೇ ಅಭಿಮನ್ಯುಗೆ ಆಯುಷು. ಆ ಚಂದ್ರನ ಮಗ ಹರ್ಷನೇ ಅಭಿಮನ್ಯಾಗಿ ಬರ್ತಾನೆ ಈ ಜನ್ಮದಲ್ಲಿ. ಬಂದಿದ್ದಾನೆ, ಎಲ್ಲ ಆಯ್ತು, ಬಂತು. ಕೃಷ್ಣನ್ ಗೊತ್ತು ಇವನ್ ಆಯುಷ್ ಇಷ್ಟೇ ಅಂತ. ಸುಭದ್ರೆ ಕೂಡ ಕೇಳ್ತಾಳೆ, ಅಣ್ಣ ನಾನು ಏನಾದ್ರೂ ಮಗನಿಗೆ ಪಟ್ಟಾಭಿಷೇಕ ಆಗ್ಬೇಕು, ನನ್ನ ಮುಂದೆ ರಾಜಭಾರ ಮಾಡ್ಬೇಕು ಅಂತ ಸುಭದ್ರೆ. ಹೇಳ್ತಾನೆ ಕೃಷ್ಣ, ನಿನ್ನ ವಂಶಕ್ಕೇನೆ ನಾನು ಪಟ್ಟಾಭಿಷೇಕ ಮಾಡ್ತೀನಮ್ಮ, ನಿನ್ನ ಹುಟ್ಟಿದವ್ರಿಗೇನೆ ನಾನು ಪಟ್ಟಾಭಿಷೇಕ ಮಾಡ್ತಾನೆ ಅಂತ ಹೇಳ್ತಾನೆ ಹೊರ್ತು ಅಭಿಮನ್ಯುವಿಗೆ ನಾನು ಪಟ್ಟಾಭಿಷೇಕ ಮಾಡ್ತೀನಿ ಅಂತ ಹೇಳಲ್ಲ ಕೃಷ್ಣ. ಕೃಷ್ಣನ್ ಗೊತ್ತು ಎಲ್ಲ. ಇಷ್ಟೆಲ್ಲ ಹೇಳ್ದ, ಆಯ್ತು. ಅಭಿಮನ್ಯು ಸತ್ತೋದ. ಇಲ್ಲಿ ವೈರಾಗ್ಯ ಹೆಂಗಿರುತ್ತೆ ಅನ್ನೋದಕ್ಕೇನು, ಅರ್ಜುನನ ವೈರಾಗ್ಯ ಹೆಂಗಿದೆ ಅಂದ್ರೆ, ಅಲ್ಲಿತ್ತು ಯಾರೋ ಒಬ್ರು ಬ್ರಾಹ್ಮಣರ ಮನೇಲಿ ಒಬ್ಬ ಮಗ ಸತ್ತೋಗಿದ್ದ. ಬ್ರಾಹ್ಮಣರ ಮಗ ಸತ್ತೋಗಿದ್ದ. ಏನು ಹೋದ ಅರ್ಜುನ, ಬಿಟ್ಟಿದ್ದೆ ಭಾಷಣ. ಅಯ್ಯೋ ಬ್ರಾಹ್ಮಣ ಯಾಕಪ್ಪ ಅಳ್ತಾ ಇದೀಯಾ, ಅದು ಶರೀರ ಅಲ್ಲಪ್ಪ, ಅದು ಆತ್ಮ. ಅವನ್ ಶರೀರ ಹೋಗಿದೆ ಅಷ್ಟೇ, ಅದು ಆತ್ಮ ಸಾಯ್ಲಿಲ್ಲಪ್ಪ, ಯಾಕಪ್ಪ ಅಳ್ತಾ ಇದೀಯ ಅಂತ ಸಮಾಧಾನ ಮಾಡಿ ಹೇಳಿ ಎಲ್ಲ ಮಾಡಿ ಬಂದ. ಮತ್ತೆ ಇಲ್ಲಿ ಮಗ ಸತ್ತೋಗವ್ನೆ, ಶುರು ಮಾಡ್ಕೊಂಡ ಮತ್ತೆ. ಅಯ್ಯೋ ಮಗನೇ, ಅಯ್ಯೋ ಮಗನೇ, ಅಯ್ಯೋ ಮಗನೇ. ಎಲ್ಲಿ ವೈರಾಗ್ಯ ಅಲ್ವಾ? ಎಲ್ಲಿ ಕೃಷ್ಣ ಹೇಳ್ದ, ಭಗವದ್ಗೀತೆ ಹೇಳ್ದ, ವಿಶ್ವರೂಪ ತೋರಿಸ್ದ ಕೃಷ್ಣ ಅರ್ಜುನನ್ಗೆ. ವಿಶ್ವರೂಪ ತೋರಿಸಿದ್ರು ಕೂಡ ಇಲ್ಲ, ಆಗ್ಲಿಲ್ಲ ಅವನಿಗೆ, ವೈರಾಗ್ಯ ಬರ್ಲಿಲ್ಲ. ಅಲ್ಲಿಲ್ಲ, ಅಲ್ಲಿ ಬಂಡವಾಳ ಇಲ್ಲ, ಅಲ್ಲಿ ಧ್ಯಾನ ಇಲ್ಲ. ಅವನು ಶೂರ ಅಷ್ಟೇ, ಅವನು ಧ್ಯಾನಿ ಅಲ್ಲ, ಯೋಗಿ ಅಲ್ಲ ಅವನು, ಅಲ್ವಾ? ಅವಾಗ ಅರ್ಜುನ ಹೇಳ್ತಾನೆ, ಏನಪ್ಪಾ ಇಷ್ಟೊಂದು ಹೇಳಿದೀನಿ ನಿನ್ಗೆ ನಾನು, ಇಷ್ಟೆಲ್ಲಾ ಹೇಳಿದ್ ಮಾಡಿ ಮತ್ತೆ ನೀನ್ ಅಳ್ತಿದೀಯಲ್ಲ, ಹೆಂಗಯ್ಯ ನೀನೊಂದು, ಇಲ್ಲ ನನ್ ಮಗನ್ ನೋಡ್ಲೇಬೇಕು, ನನ್ ಮಗನ್ ನೋಡ್ಲೇಬೇಕು ಅಂತಂದ. ನನ್ ಮಗನ್ ನೋಡ್ಲೇಬೇಕು ಅಂದಾಗ ಆಗ ಅವನಿಗೆ ಹಾಸ್ಟೆಲ್ ಟ್ರಾವೆಲ್ ಮಾಡಿಸಿ ಕೃಷ್ಣ ತನ್ನ ದಿವ್ಯ ದೃಷ್ಟಿಯಿಂದ, ಹೋಗು ನಿನ್ ಮಗ ಮೇಲೆ ಲೋಕದಲ್ಲಿ, ನಾವು ಅನ್ಕೊಂಡಿದೀವಿ ಇದೊಂದೇ ಲೋಕ ಇರೋದು ಅಂತ, ಇದಕ್ಕಿನ್ನು ಎಷ್ಟೋ ಲೋಕಗಳಿದೆ. ಇನ್ನೂ ಲೋಕಗಳು ಡಬ್ಬಲ್ ಆಗ್ತಾ ಇರ್ತವೆ, ಹೆಚ್ಚು ಆಗ್ತಾ ಇರ್ತವೆ. ಇನ್ನೂ ಸೂಕ್ಷ್ಮ ಲೋಕದಲ್ಲಿ ಎಷ್ಟೋ ಲೋಕಗಳಿದಾವೆ.
ಅಲ್ವಾ? ಅದಕ್ಕೆ ಮರಣಿಸೋದಕ್ಕಿಂತ ಮುಂಚೆ ಮನಸ್ಸು ಟಾಪಿಕ್ ಕೇಳಿದ್ನಲ್ವಾ, ಅದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಅದು ಅರ್ಥ ಆಗಿದೆ ಯಾರಿಗಾದ್ರೂ. ಮರಣಿಸೋದಕ್ಕಿಂತ ಮರಣಿಸಬೇಕು, ಅದರಲ್ಲಿ ಎಷ್ಟು ಲೋಕಗಳಿದೆ, ಎಷ್ಟೆಷ್ಟು ಇದೆ, ಅಲ್ಲಿ ಯಾರ್ಯಾರು ಹೋಗ್ತಾರೆ, ಯಾರ್ಯಾರು ಏನೇನ್ ಮಾಡಿ ಯಾವ್ಯಾವ ಲೋಕಗಳು ಹೋಗ್ತಾರೆ ಅಂತ. ಅಲ್ಲಿ ಹೋಗಿದ್ದ, ಅಲ್ಲಿ ಅಭಿಮನ್ಯು ರಾಜಭಾರ ಮಾಡ್ತಾ ಇದ್ದ, ಕಳಿಸ್ತಾ ಇವನ್ನ ವಿಷ್ಣು ಶಕ್ತಿಯಿಂದ ಹೋಗಿ ನೋಡ್ಕೊಬರೋಗ ಹೋಗು ಅಂತ. ಅಲ್ಲಿ ಹೋದ ಅಭಿಮನ್ಯು, ದ್ವಾರಪಾಲಕರು ಕೂತಿದ್ರು, ಅಲ್ಲಿ ಇದ್ರು ಯಾರೋ ಬಂದವ್ರೆ ನಿಮ್ಮ ನೋಡೋದಕ್ಕೆ ಅಂತಂದ ಅಭಿಮನ್ಯುನ್ನ. ಯಾರು? ಹೋರಿ ಹೂವು ಸಣ್ಣ ಯಾರೋ ಬಂದವ್ರೆ ಅಂತೆ, ಕಳ್ಸು ಅಂದ. ಅಯ್ಯೋ ಅಭಿಮನ್ಯು, ನಾನಪ್ಪ ನಿಮ್ಮ ಅಪ್ಪ ಅಂತ. ಹೂ ಆರ್ ಯು, ಗೆಟ್ ಔಟ್. ಯಾರು ನೀನು? ಯಾರಪ್ಪ ನೀನು? ಯಾರ ಮಗ ನೀನು? ಗೆಟ್ ಔಟ್. ಅಲ್ಲ ಹೊಟ್ಟೋಗಂದಂತೆ. ಅಯ್ಯೋ ಭಗವಂತ, ಏನಪ್ಪ ಇದು, ನನ್ ಮಗ ಅಂತ ಹೋದ್ರೆ ಹಿಂಗಂತಿದ್ದಾನಲ್ಲ ಅಂತ ಅಂದ. ಮತ್ತೆ ಬಂದ, ವಾಸ್ತವ ಸಂಗತಿಗೆ ಬಂದ ಕೃಷ್ಣ ಹತ್ರ. ಏನಯ್ಯ ಅಂದ್ರೆ, ಅಯ್ಯೋ ಏನಪ್ಪ ಅವನು, ಯಾರು ನೀನು ಅಂದ. ಅಂದ್ರೆ ಇಲ್ಲಿ ಇರುವವರೆಗೂ ಮಾತ್ರನೇ ಭೂಲೋಕದ ಸಂಬಂಧ. ಇದನ್ನ ಅರ್ತ್ಕೋಬೇಕು ನಾವು. ಇಲ್ಲಿರೋವರೆಗೂ ಮಾತ್ರನೇ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಸಂಸಾರ, ನನ್ನ ಮನೆ, ನನ್ನ ನೆಂಟರು, ನನ್ನ ಇಷ್ಟರು, ಇಲ್ಲಿರೋವರೆಗೂ ಮಾತ್ರನೇ ಭೂಲೋಕದ ಸಂಬಂಧ ಮಾತ್ರನೇ. ಭೂಲೋಕ ಬಿಟ್ಮೇಲೆ ಅವರವ್ರ ದಾರಿ ಅವ್ರವ್ರದ್ದು. ಆಯಾ ಗೂಡಿಗೆ ಸೇರ್ಕೊಳ್ಳೋ ಹಕ್ಕಿಗಳು ಆಯಾ ಗೂಡಿಗೆ ಸೇರ್ಕೊಳ್ತಾವಲ್ಲಿ. ಆಯಾ ಗೂಡಿಗೆ ಅಂತಂದ್ರೆ ಪಾಪ ಮಾಡಿರೋ ಹಕ್ಕಿಗಳು ಪಾಪದ ಗೂಡ್ಗೆ ಹೋಗ್ತವೆ, ಪುಣ್ಯ ಮಾಡೋ ಹಕ್ಕಿಗಳು ಪುಣ್ಯದ ಗೂಡ್ಗೆ ಹೋಗ್ತವೆ, ಸತ್ಕರ್ಮ ಮಾಡಿದ ಹಕ್ಕಿಗಳು ಸತ್ಯಲೋಕ ಸತ್ಯ ಗೂಡಿಗೆ ಸೇರ್ಕೊಳ್ತಾವಲ್ಲಿ ಅವು ಎಲ್ಲಾರು. ಆ ರೀತಿಯಾಗಿ ಸೇರ್ಕೊಂತಾವಪ್ಪ ಅರ್ಜುನ ಅಂತ ಹೇಳ್ದ. ಇಷ್ಟೆಲ್ಲ ಹೇಳಿದ್ಮೇಲೆ ಮತ್ತೆ ಆಯ್ತು, ಯುದ್ಧ ಎಲ್ಲ ಆಯ್ತು, ಗೆದ್ರು, ರಾಜಭಾರ ಆಯ್ತು, ಪಟ್ಟಾಭಿಷೇಕ ಆಯ್ತು ಧರ್ಮರಾಜನಿಗೆ. ಇವನಿಗೆ ಅರ್ಜುನಿಗೆ ಅವಾಗ ಜ್ಞಾಪಕ ಬಂತು ಭಗವದ್ಗೀತೆ. ಏನಪ್ಪಾ, ಯಾವ್ದಾದ್ರು ಒಂದು ವಸ್ತು ಸಿಗೋವರ್ಗುನೆ, ಸಿಕ್ಕದ್ಮೇಲೆ ನಮಗೂ ಕೂಡ ಬೇಜಾರೆ. ಅಯ್ಯೋ ಏನ್ ನೋಡಿ 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 ಬೇಜಾರಾಗಿದೆ ಅಂತೀವಿ. ಆ ರಾಜಭಾರ ಕೂಡ ಅಷ್ಟೇ, ರಾಜಭಾರ ಮಾಡ್ದ, ಅವ್ನಿಗೆ ಬೇಜಾರಾಯ್ತು. ಏನಪ್ಪ ಪರಮಾತ್ಮ, ರಾಜಭಾರ ಮಾಡ್ತಾ ಇದ್ದೀನಿ, ನನ್ ನೆಮ್ಮದಿ ಇಲ್ಲ, ಏನ್ ಮಾಡ್ಬೇಕು ಇವಾಗ ನಾನು? ಮತ್ತೆ ನನಗೆ ಭಗವದ್ಗೀತೆ ಹೇಳಪ್ಪ ಅಂತಂದ. ನೀನ್ ಕೇಳ್ದಾಗೆಲ್ಲ ಭಗವದ್ಗೀತೆ ಹೇಳೋದಕ್ಕೆ ಏನು ಅಂದ್ಕೊಂಡಿದ್ದೆ? ಯಾವಾಗ ಭಗವದ್ಗೀತೆ ಹೇಳೋದಿಕ್ಕೆ? ಹಂಗೆಲ್ಲ ಅದು ನಾನಲ್ಲ ಭಗವದ್ಗೀತೆ ಹೇಳಿದವಾಗ ಸಾಕ್ಷಾತ್ ಪರಮಾತ್ಮ ನನ್ನಲ್ಲಿ ಪ್ರವೇಶ ಮಾಡಿ ಭಗವದ್ಗೀತೆಯನ್ನ ನಿನ್ಗೆ ಹೇಳಿಸ್ದ ಅಂತ ಹೇಳ್ತಾರೆ. ಆ ಸಾಕ್ಷಾತ್ ಪರಬ್ರಹ್ಮ ಭಗವದ್ಗೀತೆ ಕೃಷ್ಣನ ಮುಖ ಅಂತ ಹೇಳಿದ ಭಗವದ್ಗೀತೆ ಅಲ್ವಾ. ಹೇಳಿದ್ವಿ, ಇವಾಗ ಹೇಳಕ್ಕಾಗಲ್ಲ. ನಿನ್ಗೆ ಏನಾದ್ರೂ ಡೌಟ್ ಇದ್ರೆ ಕೇಳು, ಹೇಳ್ತೀನಿ ಅಂತಾನೆ ಅರ್ಜುನನ್ನ. ನಿನ್ಗೇನಾದ್ರು ಡೌಟ್ ಇದ್ರೆ ಕೇಳು, ಹೇಳ್ತಾರೆ. ಇದು ಉತ್ತರಗೀತೆ ಅಂತ ಇದೆ ಪುಸ್ತಕ, ನಾನು ಓದಿಲ್ಲ ಉತ್ತರಗೀತೆ. ರಾಜಲಕ್ಷ್ಮಿ ಮೇಡಮ್ ಅವ್ರು ಹೇಳಿರೋ ವಿಚಾರಗಳನ್ನ ಮಾತ್ರ ತಿಳ್ಕೊಂಡಿದ್ದೀನಿ. ಭಗವದ್ಗೀತೆ ಆದ್ಮೇಲೆ ಉತ್ತರಗೀತೆ ಅಂತ ಬಹಳ ಚೆನ್ನಾಗಿದೆ. ಉತ್ತರಗೀತೆ ಪುಸ್ತಕ ಕನ್ನಡದಲ್ಲಿ ಇದೆಯಾ ಇವಾಗ ಗೊತ್ತಿಲ್ಲ, ತೆಲುಗಿನಲ್ಲಿ ಇದೆಯಂತೆ. ಉತ್ತರಗೀತೆ ಓದ್ರಿ, ಬಹಳ ಚೆನ್ನಾಗಿದೆ. ಉತ್ತರ ಅಂದ್ರೆ ಆಗೋದ್ಮೇಲೆ, ಯುದ್ಧ ಆಗೋದ್ಮೇಲೆ ನಡೆದಂತಹ ಗೀತೆ. ಯಾರು? ಅರ್ಜುನನ್ಗೆ ಹೇಳಿದ್ನಲ್ವಾ ಕೃಷ್ಣ, ಅದು ಉತ್ತರಗೀತೆ. ಅವಾಗ ಹೇಳಿದ್ನಂತೆ, ನೋಡಪ್ಪ ಏನ್ ಮಾಡ್ಬೇಕು ಇವಾಗ ಅಂದ್ರೆ ಧ್ಯಾನ ಮಾಡು ಅಂತ ಹೇಳಿದ್ನಂತವಾಗ ಅರ್ಜುನನ್ಗೆ ಕೃಷ್ಣ. ಧ್ಯಾನ ಮಾಡು ಅಂತೇಳಿ, ಏನಪ್ಪ ಪರಮಾತ್ಮ, ಅವ್ನಿಗೆ ಅವಾಗ್ಲೇ 85 ವರ್ಷ ಆಗಿತ್ತು, ಸ್ವಲ್ಪ ಹೆಚ್ಚು ಕಡಿಮೆ. ಅವನು ರಾಜ್ಯ ಯುದ್ಧ ಅಧಿಕಾರ ಮಾಡುವಂತ 85 ವರ್ಷ ಅರ್ಜುನನಿಗೆ 85 ವರ್ಷ ಆಗಿತ್ತು. ಏನಪ್ಪಾ ಈ ವಯಸ್ಸಲ್ಲಿ ನಾನು ಧ್ಯಾನ ಮಾಡೋದು ಅಂದ್ರೆ ಹೆಂಗೆ? ಈ ವಯಸ್ಸಲ್ಲಿ ಹೆಂಗ್ ನಾನು ಧ್ಯಾನ ಮಾಡ್ಲಿ ಅಂತಂದ. ಅದಕ್ಕೆ ಹೇಳ್ತಾನ ಅವನು, ಈ ವಯಸ್ಸಲ್ಲಿ ಧ್ಯಾನ ಮಾಡೋದಕ್ಕೆ ಏನಪ್ಪ ಮಾಡ್ಬೇಕು ಅಂದ್ರೆ, ಅಭ್ಯಾಸೇನ ವೈರಾಗ್ಯೇನ ಚ ಶ್ರದ್ಧವಾನ್ ಲಭತೆ ಜ್ಞಾನಂ ಅಂತ ಹೇಳ್ತಾರೆ. ಅಂದ್ರೆ ಅಭ್ಯಾಸ ಮತ್ತು ವೈರಾಗ್ಯಗಳಿಂದ ಶ್ರದ್ಧೆ ಇಟ್ಟು ಮಾಡಿದರೆ ನಿನಗೆ ಧ್ಯಾನ ಲಭಿಸುತ್ತೆ ಅಂತ ಹೇಳಿದ್ರು. ಅಭ್ಯಾಸೇನ ವೈರಾಗ್ಯೇನ ಚ ಶ್ರದ್ಧವಾನ್ ಲಭತೆ ಜ್ಞಾನಂ. ಅಭ್ಯಾಸ ಮಾಡ್ಬೇಕು, ಫಸ್ಟ್ ವೈರಾಗ್ಯ ಬೇಕು, ಆಮೇಲೆ ಶ್ರದ್ಧೆ ಇರ್ಬೇಕು. ಆಗ ಮಾತ್ರ ಅರ್ಜುನ ನಿನಗೆ ಧ್ಯಾನ ಲಭಿಸುತ್ತೆ ಅಂದ. ಆಗ ಅವನು ಶುರು ಮಾಡ್ಕೊಂಡ. ಅವಾಗ ಅಂದ್ರೆ ಇಲ್ಲಿ ಅಭ್ಯಾಸ ಅಂದ್ರೆ ಸತತವಾದ ಅಭ್ಯಾಸ, ದೇಹ ವ್ಯಾಮೋಹ ಬಿಡ್ಬೇಕು ಅಷ್ಟು. ವೈರಾಗ್ಯ ಅಭ್ಯಾಸ ಅಂದ್ರೆ ಗೊತ್ತು ನಿಮ್ಗೆ, ಧ್ಯಾನ ಅಭ್ಯಾಸ ಸರಿಯಾಗಿ ಕುತ್ಕೋಬೇಕು, ಧ್ಯಾನ ಸರಿಯಾಗಿ ಮಾಡ್ಬೇಕು. ಮತ್ತೆ ಹೇಳ್ತಾ ಇದ್ದೀನಿ ನಾನು, ಇಲ್ಲೆಲ್ಲ ಹೇಳ್ತಾನೆ ಇರ್ತೀನಿ, ಧ್ಯಾನ ಸರಿಯಾಗಿ ಮಾಡ್ಬೇಕು. ನಾನು ಹೆಂಗ್ ಕೂತಿದ್ದೀನಿ ಇವಾಗ ಹಂಗೆ ಕೂತ್ಕೋಬೇಕು ಧ್ಯಾನಕ್ಕೆ. ಋಷಿ ಪರಂಪರೆ ಇದು ಧ್ಯಾನ ಅಂದ್ರೆ. ಋಷಿಗಳು ಹೆಂಗ್ ಮಾಡಿದ್ರು ಹಂಗ್ ಮಾಡಿದ್ರೇನೆ ತುಂಬಾ ಫಲಿತಾಂಶ ಬರುತ್ತೆ. ಕುತ್ಕೊಂಡ್ ಮಾಡಿ ಹೆಂಗ ಕುತ್ಕೊಂಡ್ರಿ ಸ್ವಲ್ಪ ಫಲಿತಾಂಶ ಬರುತ್ತೆ ಅವಾಗ. ಧ್ಯಾನ ಮಾಡ್ಬೇಕು ಅಲ್ವಾ, ಪ್ರಾಕ್ಟೀಸ್. ಇದನ್ನೇ ಅಭ್ಯಾಸ, ಇದನ್ನೇ ಪತಂಜಲಿಗಳು ಆಸನ ಜಯ ಅಂತ ಹೇಳಿದ್ರು.
ನೋಡಿ, ಆಸನ ಜಯ ಅಂತಂದ್ರೆ 4 ಗಂಟೆಗಳ ಕಾಲ ಒಂದೇ ಸಿಟ್ಟಿಂಗ್ ನಲ್ಲಿ ಕದಲದಂಗೆ ಆರಾಮಾಗೇನೆ ಕದಲದಂಗೆ ಕೂತ್ಕೊಂಡ್ರೆ ಆಸನ ಜಯ ಆಗಿದೆ ಅಂತ ಲೆಕ್ಕ. ಯಾರ್ಯಾರಿಗೆ ಎಷ್ಟು ಆಸನ ಜಯ ಆಗಿದೋ ಪರೀಕ್ಷೆ ಮಾಡ್ಕೊಳ್ಳಿ. 4 ಗಂಟೆ ಕೂತ್ಕೋಬೇಕು ಒಂದೇ ಸಿಟ್ಟಿಂಗು. ಇನ್ನು ನಾವು ಆಸನ ಜಯನೇ ಆಗಿಲ್ವಲ್ಲ ನಮ್ಗೆ. ಆಮೇಲೆ ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಯಮ, ನಿಯಮ, ಸಮಾಜ ಆಮೇಲೆ ಬರ್ತಾವ ಅವು ಅಲ್ವಾ. ಇದಕ್ಕೆ ಇದು ಆಸನಕ್ಕೇನು ಅಭ್ಯಾಸ. ನೋಡಿ, ಇನ್ನು ಬೇರೆ ಎಲ್ಲ ಅಭ್ಯಾಸ ಮಾಡ್ಕೊಂತೀವಿ. ನಾವೆಲ್ಲ ಕಂಪ್ಯೂಟರ್ ಮುಂದೆ ಕೂತ್ಕೊಂತೀವಿ, ಬರಲ್ಲ ಅಂತೀವಿ. ಪ್ರಾಕ್ಟೀಸ್ ಮಾಡಿ 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 ಕಲ್ತ್ಕೊಂಡ್ ಬಿಡ್ತೀವಿ. ಏನೋ ಒಂದು ಉದ್ಯೋಗ ಆಗ್ಲಿ, ಒಂದು ಬಣ್ಣ ಬಡಿಯೋದಾಗ್ಲಿ, ಏನು ಮಾಡ್ತಾ 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 ಬಂದ್ಬಿಡುತ್ತೆ ಅದು ಅಲ್ವಾ. ಆ ರೀತಿ ಅಭ್ಯಾಸ ವೈರಾಗ್ಯ. ವೈರಾಗ್ಯ ಅಂದ್ರೆ ಒಂದು ವಸ್ತುವಿನ ಮೇಲಿನ ಮೋಹ. ವೈರಾಗ್ಯ ಪ್ರಾಪಂಚಿಕದ ಮೇಲೆ, ಮನಸ್ಸಿನ ಮೇಲೆ, ಶರೀರದ ಮೇಲೆ ವೈರಾಗ್ಯ ಬಂದ್ರೇನೆ ನಮ್ಗೆ ಆಧ್ಯಾತ್ಮ ಸಿಗೋದು. ಫಸ್ಟು ಶರೀರದ ಮೇಲೆ ವೈರಾಗ್ಯ ಬರ್ಬೇಕು. ನನ್ ಶರೀರ ಇದು ಶರೀರ ಭಾವನೆ ಹೋಗ್ಬೇಕು ಫಸ್ಟ್ ನಮ್ಗೆ. ಶರೀರ ಭಾವನೆ ಹೋಗ್ತಾ ಇದ್ದು ನಮ್ಗೆ ಧ್ಯಾನ ಸೆಟ್ ಆಗಲ್ಲ. ಬರೀ ಶರೀರ ಶರೀರ ಶರೀರ, ಬರೀ ಊಟ ತಿಂಡಿ ಅಲಂಕಾರ, ಬರೀ ಇದ್ರಲ್ಲೇ ದೇಹ ಚೆನ್ನಾಗಿರ್ಬೇಕು, ಒಳಗಡೆ ಆಹಾರ ಚೆನ್ನಾಗಿ ತಿನ್ಬೇಕು, ದೇಹ ಚೆನ್ನಾಗಿ ಇಟ್ಕೋಬೇಕು, ಮೇಲೆ ಅಲಂಕಾರ ಮಾಡ್ಬೇಕು. ಇದು ಹೋಗ್ಬೇಕು ಫಸ್ಟ್. ಶರೀರ ವೈರಾಗ್ಯ ಹೋಗ್ಬೇಕು, ಅದ್ರ ಮೇಲೆ ವೈರಾಗ್ಯ ಬರ್ಬೇಕು. ಇದೇನು ಅಲ್ಲ, ಇದು ಶರೀರ ಅಲ್ಲ, ಇದು ನಾವು ಆತ್ಮ. ಮತ್ತೆ ಇನ್ನ ಪ್ರಾಪಂಚಿಕ ವಸ್ತುಗಳು ಅಂದ್ರೆ ಥಿಂಗ್ಸ್, ಏನು ಒಡವೆ, ಬಟ್ಟೆ, ಮನೆ, ಕಾರು, ಪದವಿ, ಇದ್ರ ಮೇಲೆ ವೈರಾಗ್ಯ ಬರ್ಬೇಕು ನಮ್ಗೆ. ಪ್ರಪಂಚಕದ ಮೇಲೆ ಮನಸ್ಸು, ಕೋರಿಕೆಗಳು, ಆಸೆಗಳು, ಇಷ್ಟು ಸಾಕು. ಸಂತೃಪ್ತಿಯಾಗಿ ಇದ್ದದ್ರಲ್ಲ ಸಂತೃಪ್ತಿಯಾಗಿದ್ರೆ ಮಾತ್ರನೇ ನಮ್ಗೆ ಕುತ್ಕೊಂತೀವಿ. ಏನೋ ಒಂದು ಆಸೆ ಇಟ್ಕೊಂಡಿರ್ತೀವಿ ನಾವು, ಅದಾಗ್ಬೇಕಾಗಿತ್ತು, ಇದಾಗ್ಬೇಕಾಗಿತ್ತು, ನನ್ಗಿನ್ನೂ ಏನು ನನ್ ಕೆಲಸ ಸರಿಯಾಗಿ ಆಗ್ಲಿಲ್ಲ, ನಾನೇನೋ ಸಂಪಾದನೆ ಮಾಡಿಲ್ಲ, ನಾನೇನೋ ಅಂದ್ಕೊಂಡಿದ್ದೆ ಅದಾಗ್ಲಿ ಅಂತ ಕೂತ್ಕೊಂತೀವಿ ಧ್ಯಾನಕ್ಕೆ. ಅದೇ ಬರ್ತಾ ಇರುತ್ತೆ ನಿಮ್ಗೆ ಧ್ಯಾನದಲ್ಲಿ ಅಲ್ವಾ. ಅದ್ರ ಮೇಲೆ ಕೂಡ ವೈರಾಗ್ಯ ಬರ್ಬೇಕು. ಅಂದ್ರೆ ಈ ವೈರಾಗ್ಯ ಎಲ್ಲ ಅಷ್ಟು ಸುಲಭವಾಗಿ ಬರುವುದಲ್ಲ. ಅಭ್ಯಾಸ ಕೂಡ ಅಷ್ಟಕ್ಕೂ ಸುಲಭವಾಗಿ ಬರೋದಲ್ಲ. ಸತತವಾದ ಪ್ರಯತ್ನ ಮಾಡ್ಬೇಕು, ಬಹಳ ಕಷ್ಟಪಡ್ಬೇಕು. ಬಹಳ ಕಷ್ಟಪಟ್ಟರು ಮಾತ್ರನೇ ಇದು ನಮ್ಗೆ ಸಿಗೋದು. ಈ ಮೂರರ ಮೇಲೂ ವೈರಾಗ್ಯ ಬರ್ಬೇಕು ನಮ್ಗೆ. ಪ್ರಾಪಂಚಿಕದ ಮೇಲೆ ವೈರಾಗ್ಯ ಬರ್ಬೇಕು, ಶರೀರದ ಮೇಲೆ ವೈರಾಗ್ಯ ಬರ್ಬೇಕು, ಮತ್ತೆ ಮನಸ್ಸಿನ ಮೇಲೆ ಕೂಡ ವೈರಾಗ್ಯ ಬರ್ಬೇಕು. ಈ ವೈರಾಗ್ಯ ಬಂದಾಗ ಮಾತ್ರ ನಮ್ಗೆ ಧ್ಯಾನ ಕುದುರುತ್ತೆ ಅಲ್ವಾ. ನೋಡಿ, ಇಲ್ಲಿ ನಾವು ವೈರಾಗ್ಯದಲ್ಲಿ 3 ತರ ವೈರಾಗ್ಯ ಇರುತ್ತೆ. 3 ತರ ವೈರಾಗ್ಯ: ಮಂದ ವೈರಾಗ್ಯ, ತೀವ್ರ ವೈರಾಗ್ಯ, ತೀವ್ರ ತರ ವೈರಾಗ್ಯ, ತೀವ್ರ ತಮ ವೈರಾಗ್ಯ. 4 ತರ ವೈರಾಗ್ಯಗಳು. ಮಂದ ವೈರಾಗ್ಯ, ತೀವ್ರ ವೈರಾಗ್ಯ, ತೀವ್ರ ತರ ವೈರಾಗ್ಯ, ತೀವ್ರ ತಮ ವೈರಾಗ್ಯ. 4 ವೈರಾಗ್ಯ. ಕ್ಲಾಸು ನಾನು ಅದನ್ನೇ ಆ ಕ್ಲಾಸ್ ಹೇಳ್ತಾ ಇದ್ದೀನಿ. ಅವ್ರು ಹೇಳಿದ್ರು ಇದ್ರ ಬಗ್ಗೆ ಹೇಳಿದರೆ. ಇಲ್ಲಿ ತೀವ್ರ ವೈರಾಗ್ಯ, ಮಂದ ವೈರಾಗ್ಯ. ಇಲ್ಲಿ ಮಂದ ವೈರಾಗ್ಯ ಹೆಂಗಿರುತ್ತೆ ಅಂತಂದ್ರೆ, ಯಾರಾದ್ರೂ ಏನಾದ್ರೂ ಘಟನೆ ನಡೆದಾಗ ವೈರಾಗ್ಯ ಬರುತ್ತೆ ನಮ್ಗೆ. ಏನು, ಯಾರಾದ್ರೂ ಸತ್ತೋದಾಗ, ಏನಾದ್ರೂ ಕಷ್ಟ ಬಂದಾಗ, ಅಯ್ಯೋ ಈ ಸಂಸಾರ ಬೇಡಪ್ಪ, ಅಯ್ಯೋ ಸತ್ತೋದಾಗ ಹೇಳ್ತೀವಿ ಎಲ್ಲೋಗೇನು, ಅಯ್ಯೋ ಎಲ್ಲಾರು ಒಂದಿನ ಸತ್ತೋಗೋದೆ, ಯಾರಿಗೇನ್ ಶಾಶ್ವತ ರೀ. ಅಲ್ಲಿ ಶವದ ಮುಂದೆ ನಿಂತ್ಕೊಂಡು ಹೇಳ್ತಾ ಇರ್ತೀವಿ. ಅಲ್ಲೇ ಪಕ್ಕದಲ್ಲಿ ಯಾರಾದ್ರೂ ದುಡ್ಡು ಕೊಡೋರಿದ್ರೆ, ಇಲ್ಲ ದುಡ್ಡೇ ಕೊಡ್ಲಿಲ್ಲ ಅಂತೀವಿ. ಪಕ್ಕದಲ್ಲೇ ಇರ್ತಾರಲ್ಲ ಯಾರನ್ನ ಬಂದಿದ್ರೆ, ಇಲ್ಲಪ್ಪ ದುಡ್ಡು ಕೊಡ್ಲೇ ಇಲ್ಲ ಅಂತೀವಿ ಅಲ್ವಾ. ಎಲ್ರೂ ಹೇಳ್ತಾರೆ ಅಲ್ವಾ. ಏನ್ ಹೊತ್ಕೊಂಡು ಹೋದ ಅವನು? ಏನೂ ಹೊತ್ಕೊಂಡು ಹೋಗ್ಲಿಲ್ಲ, ಏನೂ ಹಿಂದಾಕೊಂಡು ಹೋಗ್ಲಿಲ್ಲ. ಬದುಕಿರೋರ್ಗು ಏನೋ ಒಂದಿಷ್ಟು ಕೆಲಸ ಮಾಡ್ಲಿಲ್ಲ, ಯಾರಿಗೂ ಒಂಚೂರು ದಾನ ಮಾಡ್ಲಿಲ್ಲ, ಯಾರಿಗೂ ಒಂಚೂರು ಧರ್ಮ ಮಾಡಿಲ್ಲ. ಇವ್ರು ಏನು ಮಾಡಿರಲ್ಲ ಹೇಳ್ತಾ ಇರ್ತಾರಲ್ವಾ. ಅವರು ಏನು ಮಾಡಿರಲ್ಲ, ಮಾಡಿರೋರು ಏನು ಹೇಳಲ್ಲ. ಅಲ್ಲಿ ಸುಮ್ಮನೆ ಇರ್ತಾರ ಅವರು. ದಾನ ಧರ್ಮ ಮಾಡಿರೋರು ಅವನೇನೋ ಕರ್ಮ ಅವ್ನು ಹೋದ ಅನ್ಕೊಂತಾರೆ. ಏನು ಗೊತ್ತಿಲ್ದಂಗಿರೋರು, ಏನು ಮಾಡ್ದಂಗಿರೋರೇ ಮಾತುಗಳು ಹೇಳೋದಲ್ಲಿ ಅಲ್ವಾ. ಅಲ್ಲಾಯ್ತು,
ಸ್ಮಶಾನದಲ್ಲಿ ಮಾತ್ರ ಹೇಳ್ತಾ ಇರ್ತಾರಲ್ಲ, ವೈರಾಗ್ಯ ಹೇಳ್ತಾ ಇರ್ತಾರೆ. ಮತ್ತೆ ಸ್ಮಶಾನ ಬಿಟ್ಟು ಒಂದ್ 8 ದಿನ 10 ದಿನ ಆದ್ಮೇಲೆ ಮತ್ತೆ ಯಥಾಸ್ಥಿತಿಗೆ ಬರ್ತಾ ಇರ್ತಾರೆ. ಅದೇ ಸಂಸಾರ, ಅದೇ ಪ್ರಾಪಂಚಿಕ. ಅಯ್ಯೋ ಇವಾಗ ಹೇಳ್ದಲ್ಲಯ್ಯ ಸತ್ತೋದ ಹಂಗೆ ಅಂದ್ರೆ, ಅಯ್ಯೋ ಅವ್ನು ಸತ್ತೋದನ್ ಹೋದ, ಇರೋವಾಗ ನಾವು ಬಿಡಕ್ಕಾಗುತ್ತಾ? ಸಂಸಾರ ಬಿಡಕ್ಕಾಗುತ್ತಾ? ಹೆಂಡ್ತಿನ್ ಬಿಡಕ್ಕಾಗುತ್ತಾ? ಅಯ್ಯೋ ಮಕ್ಳನ್ ಬಿಡಕ್ಕಾಗುತ್ತಾ? ಮತ್ ವೈರಾಗ್ಯ ಹೇಳ್ದೆ ಎಷ್ಟೊತ್ತು ನೀನು? ಶಾಸ್ತ್ರ ಹೇಳಕ್ಕಾಯ್ತು, ಬದ್ನೆಕಾಯಿ ತಿನ್ನಕಾಯ್ತು ಅಲ್ವಾ? ಯಾವುದೇ ಒಂದು ವಿಚಾರ ಹೇಳುವುದು ಬಹಳ ಸುಲಭ, ಆಚರಣೆ ತಂದ್ಕೊಳ್ಳೋದು ಬಹಳ ಕಷ್ಟ ಅಲ್ವಾ? ಅದೇನಿವಾಗ ಏನ್ ವೈರಾಗ್ಯ ಏನ್ ಹೇಳಿದ್ರು? ಗೃಹಸ್ಥಾಶ್ರಮ, ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸ, 4 ಆಶ್ರಮಗಳಿದೆ. 4 ಆಶ್ರಮಗಳಲ್ಲಿ ಯಾವ ಯಾವ ಆಶ್ರಮಗಳಲ್ಲಿ ಏನೇನ್ ಮಾಡ್ಬೇಕೋ ಅದನ್ನ ಮಾಡ್ರಿ. ಓಕೆ, ನಿಮ್ಮನ್ನೇನ್ ಮಕ್ಳು ಓದೋವಾಗ ಅವ್ರನ್ನ ನೀವು ವೈರಾಗ್ರಿ ಆಗ್ರಿ ಅಂತ ಹೇಳಕ್ಕಾಗುತ್ತಾ? ಅವ್ರು ಏನ್ ಓದೋದೋ ಏನ್ ಬಿಡೋದು ಅಂತ ಹೇಳಕ್ಕಾಗುತ್ತಾ? ಅವ್ರಿಗೆ ಆ ಬ್ರಹ್ಮಚರ್ಯದಲ್ಲಿ ವಿದ್ಯಾಭ್ಯಾಸ, ಅವ್ರಿಗೆ ಏನೇನ್ ಜೀವನೋಕೆ ಅನ್ಬೇಕು ಅದೆಲ್ಲ ಕಲಿಸ್ಬೇಕು. ಅದಾಯ್ತು, ಓಕೆ. ನೆಕ್ಸ್ಟ್ ಬ್ರಹ್ಮಚರ್ಯದಲ್ಲಿ ಅಷ್ಟೇ, ಹೆಂಡತಿನೂ ಇರ್ಬೇಕು, ಸಂಸಾರನೂ ಮಾಡ್ಬೇಕು, ಮಕ್ಕಳನ್ನ ಅಡಿಬೇಕು, ಮಕ್ಕಳನ್ನ ಪೋಷಣೆ ಮಾಡ್ಬೇಕು. ಅಲ್ಲಿ ಬನ್ನಿ ನಿಮ್ಮನ್ನ ಅಂತ ಹೇಳಕ್ಕಾಗಲ್ಲ, ಅಲ್ಲಿ ಇರ್ಲಿ, ಅಲ್ಲಿ ಆಯ್ತು, ಅದು ಆಯ್ತು. ಆಮೇಲೆ ನೆಕ್ಸ್ಟ್ ವಾನಪ್ರಸ್ಥ. ಅಯ್ಯೋ ಮಕ್ಳಾದ್ರು, ಮದ್ವೆನೂ ಆಯ್ತು, ಮೊಮ್ಮಕ್ಳು ಆದ್ರು. ಅಬ್ಬಾ, ಮೊಮ್ಮಕ್ಳಾದ್ರು, ಅವ್ರು ಮದ್ವೆ ಮಾಡ್ಬೇಕಾಗಿರೋದು, ಅವ್ರನ್ನ ಓದ್ಬೇಕಾಗಿರೋದು, ಅವ್ರ ಮಕ್ಕಳನ್ನ ಇದ್ ಮಾಡೋದು ಅವ್ರ ಜವಾಬ್ದಾರಿ, ಮಕ್ಳ ಜವಾಬ್ದಾರಿ. ಹಂಗಲ್ಲ ನಾವು ಇನ್ನು ಮೊಮ್ಮಕ್ಕಳನ್ನು ಸಾಕೊಂಡು ಏನೋ ಧ್ಯಾನಕ್ಕೆ ಬನ್ರಿ ಅಂದ್ರೆ ಯಾರಾದ್ರೂ ಇಲ್ಲ ನನ್ ಮೊಮ್ಮಕ್ಳಿದಾರೆ ಮನೆಗ್ ಬರಕ್ ಆಗಲ್ಲ ರೀ ಅಂತಾರೆ. ಆಹಾ ಸಾಕೊಂತಾರ ಅವ್ರ ಮೊಮ್ಮಕ್ಕಳನ್ನ ಅಲ್ವಾ? ಇದು ವಾನಪ್ರಸ್ಥ. ವಾನಪ್ರಸ್ಥ ಅಂದ್ರೆ ಅವಾಗ ಕಾಡ್ಗೆ ಹೋಗೋರು ಇರೋರು, ಕಾಡಲ್ಲಿ ವಾಸ ಮಾಡೋವಾಗ ಪ್ರಸ್ಥ. ಪ್ರಸ್ಥ ಅಂದ್ರೆ ಇರೋದು, ವಾನ ಅಂದ್ರೆ ಕಾಡು. ಕಾಡಲ್ಲಿರೋರು, ಇವಾಗ ವ್ಯವಸ್ಥೆ ಇಲ್ಲ, ಕಾಡು ಕಡ್ದಾಕ್ಬಿಟ್ಟವ್ರೆ, ಏನು ಇಲ್ಲ ಅಲ್ಲಿ ಇವಾಗ. ಅದಕ್ಕೆ ಮನೆಯಲ್ಲೇ ವಾನಪ್ರಸ್ಥರಾಗಿದ್ರಿ ಅಂದ್ರೆ ಯಾರ್ಯಾರು ಮೆಡಿಟೇಷನ್ ಬಂದಿದ್ದೀರಾ ಅವರು ಒಪ್ಬೇಡಿ. ಎಲ್ಲಿ ಫಂಕ್ಷನ್ ಆಗುತ್ತೆ, ಏನ್ ಆಧ್ಯಾತ್ಮಿಕ ಫಂಕ್ಷನ್ ರೈಟ್ ಹೇಳ್ತಾ ಇರ್ರಿ. ಎಷ್ಟು ತಿಂಗಳು ಒಂದೊಂದು ಫಂಕ್ಷನ್ ಆಗ್ತಾನೆ ಇರ್ತವೆ. ತಿರುಪತಿನಲ್ಲಿದೆ, ಕಡತಲಲ್ಲಿದೆ, ಭೀಮಾವರಂನಲ್ಲಿ ಇರ್ತಾ ಇರುತ್ತೆ, ಎಲ್ಲಿಗಲ್ಲೂ ರೈಟ್ ಹೇಳ್ತಾ ಇರ್ಬೇಕು. ನೀನ್ ಸಾಕೊಳಪ್ಪ ನಿನ್ ಮಕ್ಕಳು, ನೀನು ನನ್ಗೆ ಆಧ್ಯಾತ್ಮ ಬೇಕು. ಇದನ್ ಬಿಟ್ಟು ಇನ್ನು ಮೊಮ್ಮಕ್ಕಳನ್ನ ನೋಡ್ಕೊಂಡು ಕೂತ್ಕೊಳ್ಳೋದಾ? ಇದು ಅಲ್ಲ, ಇದು ಆಧ್ಯಾತ್ಮ ಅಲ್ಲ, ಇದು ವೈರಾಗ್ಯ. ಅವಾಗ ಅದು ವಾನಪ್ರಸ್ಥದಲ್ಲಾದ್ರೂ ನೀನು ವೈರಾಗ್ಯ ತಗೊಳ್ತಾ ಇದ್ರೆ ಇನ್ ಸಾಯವರ್ಗುನು ಅಲ್ಲೇ ಇದ್ರೆ ನಿನ್ಗೆ ಎಲ್ಲಿಂದ ಆತ್ಮದರ್ಶನ ಆಗುತ್ತೆ? ನಿನ್ಗೆ ಮಕ್ಕಳನ್ನ ಸಾಕೋದ್ ಕರೆಕ್ಟ್, ಪತ್ರಿಕೆ ಏನು ಹೇಳಿಲ್ಲ, ನೀನು ಮಾಡಪ್ಪ, ಮಕ್ಕಳನ್ನು ಸಾಕು, ಹೆಂಡ್ತಿನೂ ನೋಡ್ಕೋ, ಎಲ್ಲ ನೋಡ್ಕೋ, ಅವಾಗ ಸ್ವಲ್ಪ ಸ್ವಲ್ಪ ಧ್ಯಾನ ಕಲ್ತಿರೋ ಅಂತ ಹೇಳಿದ್ರು. ಏನು, ನೀ ಸ್ಟಾರ್ಟಿಂಗ್ ಇಂದಾನೆ ಸ್ವಲ್ಪ ಸ್ವಲ್ಪ ಧ್ಯಾನ ಕಲ್ತಿರೋ, ಆ ವಯಸ್ಸಾದ್ಮೇಲೆ ಧ್ಯಾನ ಪ್ರಾಕ್ಟೀಸ್ ಆಗಿರುತ್ತಲ್ಲ ಅದನ್ನ ಹೆಚ್ಚು ಮಾಡ್ಕೋ ಅಂತ ಹೇಳಿ. ಸಡನ್ ಆಗಿ ವಯಸ್ಸಾದಾಗ ಧ್ಯಾನ ಮಾಡಕ್ ಆಗಲ್ಲ, ವಯಸ್ಸಾದಾಗ ಧ್ಯಾನ ಕುದುರಲ್ಲ, ದೇಹ ಸಹಕಾರ ಕೊಡಲ್ಲ ಅಲ್ವಾ? ಅದಕ್ಕೆ ಸತತವಾದ ಅಭ್ಯಾಸ ಮಾಡ್ಬೇಕು. ಅರ್ಜುನ 85 ವಯಸ್ಸಿನಲ್ಲಿ ಮಾಡಿದ್ನಲ್ವಾ, ಆ ರೀತಿಯಾಗಿ ಸತತವಾದ ಅಭ್ಯಾಸ ಮಾಡ್ಬೇಕು. ಈ ಮೊಮ್ಮಕ್ಕಳನ್ನ ನೋಡ್ಕೊಂಡು ಅವ್ರನ್ನೇ ಇದ್ ಮಾಡ್ಕೊಂಡಿದ್ಯಾ ಅಂದ್ರೆ ನಿನ್ಗೆ ಇನ್ನು ಏನು, ಅದು ಮಂದ ವೈರಾಗ್ಯ, ತಾತ್ಕಾಲಿಕ ವೈರಾಗ್ಯ ಅಲ್ವಾ? ಈ ತಾತ್ಕಾಲಿಕ ವೈರಾಗ್ಯವನ್ನ ಮಂದ ವೈರಾಗ್ಯ ಅಂತ ಕರೀತಾರೆ. ಏನು, ತಾತ್ಕಾಲಿಕ ವೈರಾಗ್ಯ ಬರುತ್ತೆ, ಶಾಶ್ವತವಾಗಿ ಬರಲ್ಲ. ಮತ್ತೆ ಇನ್ನ ತೀವ್ರ ವೈರಾಗ್ಯ. ತೀವ್ರ ವೈರಾಗ್ಯ ಯಾವಾಗ ಬರುತ್ತೆ ಅಂತಂದ್ರೆ, ಸಾಲ ಮಾಡಿ ಏನೋ ಕಷ್ಟಕ್ಕೆ ಸಿಕ್ಕಾಕೊಂಡು ಅವಾಗ ಹೊರಟೋಗೋದು. ಸಾಲ ಮಾಡಿ ನಾನು ಸನ್ಯಾಸಿ ಆಗ್ತೀನಿ, ಏನ್ ಸನ್ಯಾಸಿ ಆಗ್ತೀನಿ. ಯಾವಾಗ ಸಾಲ ಮಾಡಿದ್ಯಲ್ಲ ದಂಡೆಯಾಗಿ, ಸಾಲ ಕೊಡ್ಬೇಕಲ್ಲ, ಕೊಟ್ಟೋರು ಕೊಡ್ಬೇಕಲ್ವಾ, ಆ ಕೊಟ್ಟೋರು ಕೂಡ ಕೆದ್ರಕೊಂಡು ಸನ್ಯಾಸಿ ಆಗೋದು, ಬಿಟ್ಟು ಹೋಗೋದು. ಇವಾಗ ಇದು ಹೆಂಗಿರುತ್ತೆ ಅಂದ್ರೆ, ಒಂದ್ ಹೆಂಡತಿ ಬೇಡ ಆಯ್ತು, ಹೆಂಡತಿ ಏನೋ ನಿನ್ ಜೀವನದಲ್ಲಿ ಹೆಂಡತಿ ಬೇಡ, ಸಂಸಾರ ಬೇಡ, ಬಿಟ್ಬಿಟ್ಟಿದೀಯ ಅಲ್ವಾ? ಹೆಂಡತಿನ ಬಿಟ್ಬಿಟ್ಟಿದೀಯಾ, ಆದ್ರೆ ಹೆಂಡತಿನ ಬಿಟ್ಟು ಸುಮ್ನೆ ಇರ್ಬೇಕಲ್ಲ ನೀನು, ಇನ್ನೊಂದ್ ಹೆಂಡತಿನ ಮದ್ವೆ ಆಗೋದು. ತೀವ್ರ ವೈರಾಗ್ಯ. ಎಲ್ಲಿ ವೈರಾಗ್ಯ? ಅಲ್ಲಿ ನಿಂದು ತೀವ್ರ ವೈರಾಗ್ಯ. ಇದು ಬಿಟ್ಟು ಇನ್ನೊಂದಕ್ಕೆ ಹೋಗೋದು ಅಲ್ವಾ? ಆಗ ಮನಸ್ಸಿನ ಕೋರಿಕೆಗಳನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು. ಅವಾಗ ಏನಾಗ್ತಾರೆ, ಕಾವಿ ಬಟ್ಟೆ ಧರಿಸ್ಕೊಂತಾರೆ, ಕಷಾಯ ಧರಿಸ್ಕೊಂತಾರೆ, ಏನೇನೋ ಮಾಡ್ತಾರೆ, ಎಲ್ಲ ಡ್ರಾಮಾ ಆಡಿ ಮತ್ತೆ ಆ ಕಾವಿ ಬಟ್ಟೆನೂ ಹೊರಟೋಗುತ್ತೆ. ಇನ್ನೊಂದು
ಲೈಟ್ ಕಾವಿ ಬರುತ್ತೆ, ಆಮೇಲೆ ತಿರ್ಗಿ ಬಿಳಿ ಬಟ್ಟೆ ಹಾಕೊಂತಾರೆ, ಮತ್ತೆ ತಿರ್ಗಿ ಪ್ರಾಪಂಚಿಕಕ್ಕೇನೆ ಸಂಸಾರಕ್ಕೇನೆ ಬರ್ತಾ ಇರ್ತಾರೆ ಅಲ್ವಾ. ಅದು ಸ್ವಾಮೀಜಿಗಳು ಇರ್ತಾರಲ್ಲ ಕೆಲವರು ಎಷ್ಟೋ ಜನ ಸ್ವಾಮೀಜಿಗಳು ಬಟ್ಟೆ ಧರಿಸ್ಕೊಂಡು ಅದನ್ನ ಕಂಟ್ರೋಲ್ ಮಾಡಕ್ ಆಗ್ದಲೆ ಮತ್ತೆ ವಾಪಸ್ ಬಂದಿರೋರು ಇದಾರೆ. ಅದಕ್ಕೆ ನಮ್ಮ ಬಸವಣ್ಣವ್ರು ಹೇಳಿದ್ರು, ಮಠದೊಳಗಣ ಬೆಕ್ಕು ಇಲಿಯ ತಿಂದಂತೆ ಅಂತ ಹೇಳಿದ್ರು. ಸನ್ಯಾಸಿಗಳನ್ನ ಒಪ್ಲಿಲ್ಲ ನಮ್ಮ ಬಸವಣ್ಣವರು, ಮಠದೊಳಗಣ ಬೆಕ್ಕು ಇಲಿಯ ತಿಂದಂತೆ ಅಂತ ಹೇಳಿದ್ರು. ಮಣ್ಣು ಮಾಯೆ ಆದರೆ ಮನೆಯ ಕಟ್ಟು, ಹೆಣ್ಣು ಮಾಯೆ ಆದ್ರೆ ಮದ್ವೆ ಮಾಡ್ಕೋ ಅಂತ ಹೇಳಿದ್ರು. ಅದ್ಯಾಕಯ್ಯ ಡ್ರಾಮಾ ಆಡ್ತೀರಿ, ಕಾಯಿ ಬಟ್ಟೆ ಹಾಕೊಂಡು ನೀವು ಅಂತ ಹೇಳಿದ್ರು ಬಸವಣ್ಣ. ಕಾಯಿ ಬಟ್ಟೆ ಒಪ್ತಿಲ್ಲ ನಮ್ಮ ಬಸವಣ್ಣವರು, ಸಂಸಾರದಲ್ಲಿ ನಿರ್ವಾಣ ಹೊಂದಬೇಕು ಅಂತ ಹೇಳಿದ್ರು. ಅದು ಪರಿಶುದ್ಧವಾದ ಮನಸ್ಸಿನಿಂದ ಇದ್ರೆ ಕಾವಿ ಬಟ್ಟೆನೇ ಬೇಕಿಲ್ವಲ್ಲ. ಇನ್ ಪರಿಶುದ್ಧವಾದ ಮನಸ್ಸಿದ್ರೆ ಕಾವಿ ಬಟ್ಟೆನೇ ಬೇಕಿಲ್ವಲ್ಲ. ಸಂಸಾರದಲ್ಲಿ ಅವ್ರೇನ್ ಹೇಳ್ತಾರೆ, ಸಂಸಾರದಲ್ಲಿ ಇರು, ಕಾವಿ ಬಟ್ಟೆನ ಹಾಕೋಬೇಡ, ಸ್ವಾಮೀಜಿ ಆಗಿರು, ಹೆಂಡತಿಗೂ ಕೂಡ ಅಧ್ಯಾತ್ಮ ಹೇಳು, ಮದ್ವೆನೂ ಮಾಡ್ಕೋ, ಮಕ್ಳಿಗೂ ಕೂಡ ಅಧ್ಯಾತ್ಮ ಹೇಳು, ಎಲ್ಲರೂ ಧ್ಯಾನ ಪ್ರಚಾರ ಮಾಡ್ರಿ, ಎಲ್ಲರೂ ಅಧ್ಯಾತ್ಮ ಹೇಳ್ರಿ, ಹೆಂಡತಿ ಜೊತೆ ಇದ್ಕೊಂಡೇನೇನೆ ಅವ್ರು ಮಾಡ್ಬೋದಲ್ಲ ಧ್ಯಾನ, ಅವರು ಅಧ್ಯಾತ್ಮದಲ್ಲಿ ಇರ್ಬೋದಲ್ವಾ. ಇದು ಹೇಳಿದ್ರು ಬಸವಣ್ಣ. ಬಸವಣ್ಣ ಕೂಡ ಮದ್ವೆ ಆಗಿದ್ರು, ಗಂಗಾಂಬಿಕೆ ನೀಲಾಂಬಿಕೆ ಅಂತನ ಅಲ್ವಾ. ಅವರು ಮದ್ವೆ ಮಾಡ್ಕೊಂಡೆ ಸಂಸಾರದಲ್ಲಿ ನಿರ್ಮಾಣ ಹೊಂದಿದ್ರು ಅವರು ಅಲ್ವಾ. ಈ ರೀತಿಯಾಗಿ ಇದು ತೀವ್ರ ವೈರಾಗ್ಯ. ತೀವ್ರ ವೈರಾಗ್ಯ ಅಂದ್ರೆ ಟೆಂಪರರಿ ವೈರಾಗ್ಯ ಇದು. ಮತ್ತೆ ಇನ್ನ ಯಾವುದು ತೀವ್ರ ತರ ವೈರಾಗ್ಯ. ತೀವ್ರತರ ವೈರಾಗ್ಯ ಅಂತಂದ್ರೆ ಇವರು ತೀವ್ರತರ ವೈರಾಗ್ಯದವ್ರು ಯಾರು ಅಂತಂದ್ರೆ ಮದುವೆ ಮಾಡ್ಕೊಳಲ್ಲ, ಸಂಪೂರ್ಣವಾಗಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿರ್ತಾರೆ. ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ ಅಂದ್ರೆ ಸ್ವಾಮಿ ವಿವೇಕಾನಂದರು, ಶಂಕರಾಚಾರ್ಯರು, ಸ್ವಾಮಿ ವಿವೇಕಾನಂದರು, ಶಂಕರಾಚಾರ್ಯರು, ರಮಣ ಮಹರ್ಷಿಗಳು ಕೂಡ ಅವರು 14 ವರ್ಷಕ್ಕೇನೆ ತಿರುವಣ್ಣಾಮಲೆಗೆ ಹೊರಟೋಗ್ಬಿಟ್ರು. ಸ್ವಾಮಿ ನೋಡಿ, ಸ್ವಾಮಿ ವಿವೇಕಾನಂದರು ಬಂದು ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್ ನಿಮ್ ಸ್ವಲ್ಪ. ಧ್ಯಾನಕ್ಕೆ ಬಂದ್ರು, ಎಲ್ಲ ಆಯ್ತು. ಧ್ಯಾನಕ್ಕೆ ಬಂದಾಗ ಅವ್ರಿಗೆ ಇನ್ನು ಏನು ಧ್ಯಾನ ಗೊತ್ತಿರಲ್ಲ ಸರಿಯಾಗಿ, ಆತ್ಮದರ್ಶನ ಆಗಿರಲ್ಲ. ಓಕೆನಾ? ಎಸ್ ಸರ್. ಹಾ, ಇಲ್ಲಿ ಸ್ವಾಮಿ ವಿವೇಕಾನಂದರಿಗೆ ಇನ್ನು ಆತ್ಮದರ್ಶನ ಆಗಿರಲ್ಲ. ಸ್ವಾಮಿ ವಿವೇಕಾನಂದರಿಗೆ ಆ ಆತ್ಮದರ್ಶನ ಆಗಿರಲ್ಲ. ರಾಮಕೃಷ್ಣ ಪರಮಹಂಸರು ಗುರುಗಳ ದರ್ಶನ ಆಯ್ತು. ಗುರುಗಳ ದರ್ಶನ ಆಗಿ ಹೇಳ್ಬಿಟ್ರು ಅವರು, ರಾಮಕೃಷ್ಣ ಪರಮಹಂಸರು, ಹೋಗು ಧ್ಯಾನ ಪ್ರಚಾರ ಮಾಡು ನೀನು ಅಂತೇಳಿ. ನನ್ಗಿನ್ನು ಆತ್ಮದರ್ಶನೂ ಆಗಿಲ್ಲ, ಏನೂ ಆಗಿಲ್ಲ, ಧ್ಯಾನ ಪ್ರಚಾರ ಇಲ್ಲ, ಹೋಗು ನೀನ್ ಧ್ಯಾನ ಪ್ರಚಾರ ಮಾಡು. ಅಮೆರಿಕಕ್ಕೆ ಆಫರ್ ಬಂದಿತ್ತು, ಅಮೆರಿಕ ಹೋಗು ಧ್ಯಾನ ಪ್ರಚಾರ ಮಾಡುದು ಅಂತ ಹೇಳಿದ್ರು. ಆತ್ಮದರ್ಶನ ಆಗಿದ್ದೆ ನೋಡ್ರಿ, ಸಂಪೂರ್ಣವಾಗಿ ಜ್ಞಾನ ಆಗಿರಾದ್ಮೇಲೆ ಹೇಳೋದು ಇರಲ್ಲ, ಕೇಳೋದು ಇರಲ್ಲ, ಹೇಳೋದೇ ಇಲ್ಲ. ಸಂಪೂರ್ಣ ಜ್ಞಾನಿಗಳು ಒಮ್ಮನೆ ಇದ್ಬಿಡ್ತಾರ ಅವರು. ರಾಮಕೃಷ್ಣ ಪರಮಹಂಸರವ್ರನ್ನ ಹೋಗು ಧ್ಯಾನ ಪ್ರಚಾರಕ್ಕೆ ಹೋಗು, ಧ್ಯಾನ ಪ್ರಚಾರ ಮಾಡು ಅಂತ ಹೇಳ್ತಾರೆ. ಅವಾಗ ಧ್ಯಾನ ಪ್ರಚಾರ ಮಾಡು ಅಂದಾಗ ಅವರು ಕೂತಿರ್ತಾರೆ. ವೈರಾಗ್ಯ ಹೆಂಗಿರುತ್ತೆ ನೋಡಿ, ಇದು ಸಾಕಾರ. ನಾವೇನಾದ್ರೂ ಒಂದು ಪ್ರಕೃತಿಗೆ ಕೊಟ್ರೆ ಪ್ರಕೃತಿ ಯಾವ ರೀತಿ ನಮ್ ಸಹಕಾರ ಕೊಡುತ್ತೆ ಅನ್ನೋದಕ್ಕೆ ಧ್ಯಾನ ಕೂತ್ರು. ಅಲ್ಲಿ ಕೂತಿದ್ರಲ್ಲಿ ಧ್ಯಾನ ಹೋಗ್ಬೇಕಾದ್ರೆ ದುಡ್ಡಿಲ್ಲ, ಅವ್ರ ಕೂಡ ಹಣ ಇರ್ಲಿಲ್ಲ. ಮತ್ತೆ ಧ್ಯಾನ ಕೂತ್ಕೊಂಡಿದ್ರು. ಧ್ಯಾನ ಕೂತ್ಕೊಂಡ್ರೆ ದುಡ್ಡಿಲ್ಲ, ಅದಕ್ಕೆ ಕೂತಿದ್ರು ಅವ್ರು ಧ್ಯಾನಕ್ಕೆ. ಏನಪ್ಪಾ ಮಾಡೋದು ನಾನು ಅಂತನ. ಆಗ ನಿವೇದಿತಾ ಅಂತ ಅಮೆರಿಕದಿಂದ ಬಂದ್ರು. ನಿವೇದಿತ ಅಮೆರಿಕದಿಂದ ಏನಕ್ಕೆ ಬಂದಿದ್ರು? ಅಮೆರಿಕದಿಂದ ಇಂಡಿಯಾಗೆ ಏನ್ ಬಂದ್ರೆ, ಇಂಡಿಯಾದಲ್ಲಿ ಮಹಾನ್ ಚೇತನಗಳು, ಮಹಾನ್ ಆಧ್ಯಾತ್ಮ ವ್ಯಕ್ತಿಗಳು, ಆಧ್ಯಾತ್ಮ ವ್ಯಕ್ತರಿದ್ದಾರೆ, ಅವ್ರ ದರ್ಶನ ಮಾಡ್ಕೋಬೇಕು, ಅವ್ರ ಕತೆ ಕೇಳ್ಬೇಕು, ಅವ್ರದೆಲ್ಲ ಕೇಳ್ಬೇಕು ಅಂತ ನಿವೇದಿತ ಅಮೆರಿಕದಿಂದ ಬಂದಿದ್ರು. ಅಮೆರಿಕದಿಂದ ಬಂದಲ್ಲಿ ಕುಂತಿದ್ರು, ಧ್ಯಾನ ಮಾಡ್ತಿದ್ರು ಅವರು. ಆಕೆ ಕೂಡ ಬಂದ್ರು, ಅಲ್ಲಿ ಬಂದು ಕೂತ್ಕೊಂಡ್ರು. ಮಹಾ ತೇಜಸ್ಸು ವಿವೇಕಾನಂದರು. ಆ ತೇಜಸ್ಸನ್ನು ನೋಡಿ ಯಾಕೆ ಸ್ವಾಮಿ ಧ್ಯಾನ ಮಾಡ್ತಿದ್ರಲ್ಲ ನೀವು, ಯಾಕೆ ಹಿಂಗ್ ಕುಂತಿದ್ದೀರಾ ಅಂತ ಕೇಳಿದ್ರು. ಅವಾಗ ಅವರು ಧ್ಯಾನದಿಂದ ಹೊರ ಬಂದು, ನೋಡಮ್ಮ, ನಾನು ನಿಮ್ಗೆ ಅಮೆರಿಕಕ್ಕೆ ಹೋಗುವಂತ ಗುರುಗಳು ಹೇಳಿದ್ದಾರೆ ನನಗೆ, ನನ್ ಕೂಡ ಹಣ ಇಲ್ಲ, ನಾನು ಧ್ಯಾನ ಹೋಗ್ಬೇಕಮ್ಮ ಅಮೆರಿಕಕ್ಕೆ, ನನ್ಗೆ ಹಣ ಇಲ್ಲ, ಏನಮ್ಮ ಮಾಡೋದು ಅಂದ್ರೆ. ಅಯ್ಯೋ ಸ್ವಾಮಿ, ಅದಕ್ಕೇನಂತೆ, ನಾನಿದ್ದೀನಿ ನಿಮ್ಗೆ ಅಂತೇಳಿ ಆಕೆ ಆಗ ಹಣವನ್ನ ಕೊಟ್ಟು ಅಮೆರಿಕಕ್ಕೆ ಕರ್ಕೊಂಡೋಗಿ, ಆಕೆ ಕೂಡ ಜೊತೆಯಲ್ಲಿ ಹೋಗಿ ಅವ್ರ ಜೊತೆಲಿ ಹೋಗಿ ಅಲ್ಲಿ ಧ್ಯಾನ ಪ್ರಚಾರ ಮಾಡಿ ಅವರ ಪಟ್ಟ ಶಿಷ್ಯ ಆಗೋಗ್ಬಿಟ್ಲಿ ಇಂಡಿಯಾಕ್ಕೆ ಬಂದು. ನೋಡಿ, ಅಲ್ಲಿ ಆಗ ಒಂದು ಪ್ರಸಂಗ ನಡೆಯುತ್ತೆ. ಆಕೆ ಅವ್ರು ನೋಡಿ, ಅವರ ತೇಜಸ್ಸು, ಅವ್ರ ವರ್ಚಸ್ಸನ್ನು ನೋಡಿ ಅವರು ಬೈಬಿಟ್ಟು ಕೇಳ್ಬಿಡ್ತಾರ, ಅಮ್ಮ ಸ್ವಾಮಿ, ನನ್ಗೆ ನಿನ್ನಂತದೇ ಒಂದು ಮಗು ಬೇಕು ಅಂತ ಕೇಳ್ತಾರೆ ಸ್ವಾಮಿ ವಿವೇಕಾನಂದರನ್ನ. ಅಂದ್ರೆ ನಿಮ್ಮನ್ನ ನಾನು ಮದುವೆ ಮಾಡ್ಕೊಂಡು ನಿಮ್ ತರಾನೇ ಒಂದು ಮಗು ಬೇಕು ನನಗೆ, ನಿಮ್ಮಿಂದ ತೇಜಸ್ವಾದಂತ ಮಗುನ್ ಪಡಿಬೇಕು ನಾನು ಅಂದ್ರೆ. ಆಗ ಸ್ವಾಮಿ ವಿವೇಕಾನಂದರು ವೈರಾಗ್ಯ, ಇಲ್ಲಿ ನೋಡಿ, ವೈರಾಗ್ಯ ಬಹಳ ಇಂಪಾರ್ಟೆಂಟ್ ಆಗಿ ಕೇಳ್ಬೇಕು. ಇಲ್ಲಿ
ವೈರಾಗ್ಯ ನೋಡ್ರಿ. ಆಮೇಲೆ ಇವನು ವಿಶ್ವಾಮಿತ್ರ ಮೇನಕೆ ಬಂದ್ಲು, ಇಲ್ಲ ಹೊಟ್ಟೋಯ್ತು ತಪಸ್ಸೆಲ್ಲ. ಮೇನಕೆ ಬಂದ್ಲು, ವಿಶ್ವಾಮಿತ್ರನ್ ಮುಂದೆ ನರ್ತನ ಮಾಡಿದ್ಲು, ವಿಶ್ವಾಮಿತ್ರನ್ ಕೈಲಿ ಆಗ್ಲಿಲ್ಲ, ಆಗೋಯ್ತು, ಬಿದ್ದೋದ ಅವನು. ವೈರಾಗ್ಯ ಇಲ್ಲ, ಬರ್ಲಿಲ್ಲ ಅವನಿಗೆ. ಇಷ್ಟು ಇನ್ನ ಮತ್ತೆ 1000 ವರ್ಷ, ಇನ್ನೂ 1000 ವರ್ಷ ತಪಸ್ ಮಾಡಿ ಅವನು ಆ ಶಕ್ತಿನ ಪಡ್ಕೊಂಡ ಅಲ್ವಾ. ಆಗ ಸ್ವಾಮಿ ವಿವೇಕಾನಂದ ಹೇಳಿದ್ರಂತೆ, ಯಾಕಮ್ಮ ನನ್ನಂತದೇ ಮಗು ಬೇಕು ಅಂತೀಯ, ನನ್ನನ್ನೇ ಮಗು ಅನ್ಕೋ ಅಂತ ಹೇಳಿದ್ರಂತೆ. ನನ್ನನ್ನೇ ನಿನ್ ಮಗ ಅನ್ಕೋ ಅಂದ್ರಂತೆ. ಆಗ ಅವಳು ಅವರಿಗೆ ಆಕರ್ಷಿತಳಾಗಿ ಬಂದು ನಮ್ಮ ಇಂಡಿಯಾದಲ್ಲಿ ಕೂಡ ಪ್ರಚಾರ ಮಾಡಿ ಅವರ ಧ್ಯಾನವನ್ನ ಈಗೇನೆ ಮುಂದುವರೆಸಿ. ನೋಡಿ, ನಿಜಗುಣ ಶಿವಯೋಗಿಗಳು ವೈರಾಗ್ಯದ ಬಗ್ಗೆ ಹೇಳ್ತಾ ಇದ್ವಿ. ವೈರಾಗ್ಯ ಹೆಂಗಿರುತ್ತೆ ಅಂತಂದ್ರೆ, ನಿಜಗುಣ ಶಿವಯೋಗಿಗಳು ಎಲ್ಲಾ ಪರೀಕ್ಷೆನೂ ಆಯ್ತು ನಿಜಗುಣ ಶಿವಯೋಗಿಗಳಿಗೆ. ಇನ್ನ ಅವ್ರಿಗೆ ಕಾಮ ಪರೀಕ್ಷೆ ಮಾಡ್ಬೇಕು ಅವ್ರಿಗೆ. ಆಗ ಕಾಮ ಪರೀಕ್ಷೆ ಮಾಡ್ಬೇಕು ಅಂದ್ರೆ ಒಬ್ಬ ಹೆಂಗಸನ್ನ ಅವರು ರೂಮಲ್ಲಿ ಬಿಟ್ಟು ವಿವಸ್ತ್ರನಾಗಿ ಮಾಡಿ ನಿಲ್ಸಿದ್ರು ನಿಜಗುಣ ಶಿವಯೋಗಿಗಳಿಗೆ. ಅವರು ಏನ್ ನೋಡಿದ್ರು, ಅಲ್ಲಿ ಶರೀರ ಏನು ಕಾಣಿಸ್ತಿಲ್ಲ ಅವ್ರಿಗೆ, ಅಲ್ಲಿ ಲಿಂಗ ಕಾಣಿಸ್ತು ಅವ್ರಿಗೆ, ಸಾಕ್ಷಾತ್ ಲಿಂಗ ಕಾಣಿಸ್ತು ಅಲ್ವಾ. ಎಲ್ಲಾ ಕಡೆನೂ ವಿಭೂತಿ ಧರಿಸ್ಬಿಟ್ಟು ಓಂ ನಮಃ ಶಿವಾಯ ಲಿಂಗ ದರ್ಶನ ಆಯ್ತು ನನಗೆ ಅಂತಂದ್ರು. ಇದು ತೀವ್ರ ತರ ವೈರಾಗ್ಯ ಅಲ್ವಾ. ನಿಜಗುಣ ಶಿವಯೋಗಿಗಳು ಯು ಆರ್ ಪಾಸ್ ಅಂದ್ರು ನಿಜಗುಣ ಶಿವಯೋಗಿಗಳನ್ನ, ಯು ಆರ್ ಪಾಸ್. ಆ ರೀತಿಯಾಗಿ ಸ್ವಾಮಿ ವಿವೇಕಾನಂದರು ಕೂಡ ಅವರು ಕಾರಣ ಪುರುಷರು. ಅವರೆಲ್ಲರೂ ಕಾರಣ ಪುರುಷರು, ಎಲ್ಲರೂ ಹಂಗೆ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಅವ್ರು ಕಾರಣ ಪುರುಷರು, ಕಾರಣ ಜನ್ಮರವರು. ಏನೋ ಒಂದು ಜನ್ಮಕ್ಕೆ ಇಲ್ಲಿ ಏನೋ ಕೊಡೋದಿಕ್ ಬಂದಿದೆ ಅವರಲ್ಲಿ. ಆಗ ಬಂದಾಗ ರಾಮಕೃಷ್ಣ ಪರಮಹಂಸರ ಮುಂದೆ ಬಂದವರು ಎಲ್ಲಾ ಧ್ಯಾನ ಪ್ರಚಾರವನ್ನ ಮಾಡಿ, ರಾಮಕೃಷ್ಣ ಪರಮಹಂಸರು ಶರೀರ ಬಿಟ್ಟ ಮೇಲೆ ಅವ್ರಿಗೆ ಆತ್ಮದರ್ಶನ ಆಗಿದ್ದು ಸ್ವಾಮಿ ವಿವೇಕಾನಂದರಿಗೆ. ಅಲ್ಲಿವರೆಗೂ ಆತ್ಮದರ್ಶನ ಆಗಿರ್ಲಿಲ್ಲ. ಆಗ ನಿವೇದಿತ ಬಂದು ಅವ್ರ ಜೊತೆ ಕೆಲಸ ಮಾಡಿ ಅವರು ಕೂಡ ಧ್ಯಾನ ಪ್ರಚಾರವನ್ನು ಮಾಡಿ ಅಲ್ಲಿ ಮೋಕ್ಷವನ್ನ ಹೊಂದಿದ್ರು ಅಲ್ವಾ. ಮತ್ತೆ ಇನ್ನ ತೀವ್ರ ತರ ವೈರಾಗ್ಯ ಆಗೋಯ್ತಲ್ವಾ. ಇನ್ನ ತೀವ್ರ ತಮ ವೈರಾಗ್ಯ ಅಂದ್ರೇನು, ಸಂಸಾರದಲ್ಲಿ ಇದ್ದೇನೇನೆ ನಿರ್ವಾಣ ಹೊಂದುವುದು. ಇವರಿಲ್ಲ, ಯಾರು ರಮಣ ಮಹರ್ಷಿಗಳು, ಶಂಕರಾಚಾರ್ಯರು, ಸ್ವಾಮಿ ವಿವೇಕಾನಂದರು, ನಿಜಗುಣ ಶಿವಯೋಗಿಗಳು, ಅಕ್ಕ ಮಹಾದೇವಿ, ಅಲ್ಲಮ ಪ್ರಭುಗಳು, ಇವರಿಲ್ಲ. ಇವ್ರು ಸಂಸಾರಕ್ಕೆ ಬರ್ಲಿಲ್ಲ. ಇವರೆಲ್ಲರೂ ತೀವ್ರತಮ ವೈರಾಗ್ಯಗಳು, ಸಂಸಾರಕ್ಕೆ ಬರ್ಲಿಲ್ಲ. ಅವು ಬೇಡ ಅಂದ್ರು ನಮ್ಗೆ. ಅಂದ್ರೆ ಇದು ಕಡಿಮೆ, ಇದು ಆಗೋದು ಬಹಳ ಕಡಿಮೆ ಅಲ್ವಾ. ಮತ್ತೆ ಇದ್ರಲ್ಲಿ ಏನ್ ಬಂತು, ಇಲ್ಲಿ ತೀವ್ರತಮ ವೈರಾಗ್ಯ. ಇಲ್ಲಿ ತೀವ್ರತಮ ವೈರಾಗ್ಯ ಅಂದ್ರೆ ಹೆಂಡತಿ ಇದ್ಕೊಂಡು ಮಕ್ಕಳು ಇದ್ಕೊಂಡು ಕೂಡ ನಾವು ತೀವ್ರತಮ ವೈರಾಗ್ಯ ಮಾಡೋದು ಅಂದ್ರೆ ಆಧ್ಯಾತ್ಮ ಮಾಡುವುದು. ಇದಕ್ಕೆ ರಾಮಕೃಷ್ಣ ಪರಮಹಂಸರು ಸಾಕ್ಷಿ. ಇದಕ್ಕೆ ರಾಮಕೃಷ್ಣ ಪರಮಹಂಸರು ನೋಡಿ, ಒಂದ್ಸಾರಿ ಇಲ್ಲಿ ಗುರುಗಳ ಮಾತಿನ ಮೇಲೆ ಬಹಳ ನಂಬಿಕೆ ಇರ್ಬೇಕು ನಮ್ಗೆ. ಗುರುಗಳ ಮಾತಿನ ಮೇಲೆ ನಂಬಿಕೆ ಅಂದ್ರೆ ಗುರು ದರ್ಶನ ಇಲ್ದೇ ಇದ್ರೆ ನಮ್ಗೆ ಆಧ್ಯಾತ್ಮ ಸಿಕ್ಕಲ್ಲ. ಪತ್ರಿಜಿಯವ್ರು ಸಿಗ್ತಾ ಇದ್ರೆ ನಮ್ಗೆ ಆಗ್ತಿತ್ತ, ಈಗ ಜ್ಞಾನ ಗೊತ್ತಾಗ್ತಾ ಇತ್ತ ನಮ್ಗೆ. ಸದ್ಗುರುಗಳು ಏನಿಲ್ಲ ಹೇಳ್ತಾರೆ. ಇಲ್ಲಿ ಯಾರೋ ಒಬ್ರು ಗುರುಗಳ ದರ್ಶನ ಏನಿರುತ್ತೆ ಅಂದ್ರೆ, ಗುರುಗಳಿದ್ನಂತೆ. ಒಬ್ಬ ಶಿಷ್ಯನನ್ನ ಗುರುಗಳೆಲ್ಲ ಶಿಷ್ಯರೆಲ್ಲ ಕೂತಿದ್ರಂತೆ. ಅವ್ರಿಗೆ ಕುಷ್ಠರೋಗ ತಂದ್ಕೊಂಡ್ರಂತೆ. ಗುರುವಿನ ಮೇಲೆ ನಂಬಿಕೆ ಇರ್ಬೇಕು, ಬಹಳ ಮುಖ್ಯ ಇದು. ವೈರಾಗ್ಯ ಗುರು ಮೇಲೆ ಬಹಳ ನಂಬಿಕೆ ಇರ್ಬೇಕು, ಗುರುಗಳೆಲ್ಲ ಮಾತಿನ ಮೇಲೆ ನಂಬಿಕೆ ಇರ್ಬೇಕು. ಕಾಯಿಲೆ ತಂದ್ಕೊಂಡ್ರಂತೆ, ಕುಷ್ಠರೋಗ ತಂದ್ಕೊಂಡ್ರಂತೆ. ಕುಷ್ಠರೋಗ ತಂದ್ಕೊಂಡು ಇವಾಗ ಯಾರಾದ್ರೂ ಜೊತೆ ಬರ್ತೀರಾ ಕಾಶಿಗೆ ಶಿಷ್ಯರು ನಾನು ಸೇವೆ ಮಾಡೋದಿಕ್ಕೆ ಅಂದ್ರೆ ಯಾರು ಹೋಗ್ತಿಲ್ವಂತೆ. ಕುಷ್ಠರೋಗ ಅದು, ಅಂಟ್ರೋಗ ಅದು, ಅವ್ರು ಸೇವೆ ಮಾಡೋದಿಕ್ಕೆ ಅಲ್ವಾ. ಅದಕ್ಕೆ ಹೋದ್ನಂತೆ. ಅವಾಗ ಅವ್ರು ಹೋದಾಗ ಯಾರು ಬರ್ಲಿವತ್ತು ಯಾರೋ ಒಬ್ನು ನಾನು ಬರ್ತೀನಿ ಸರ್ ಅನ್ನಂತೆ ಹೋದ್ರಂತೆ. ಅಲ್ಲಿ ಹೋಗಿ ಅವ್ರು ಸೇವೆ ಮಾಡಿ, ಕಾಶಿನಲ್ಲಿ ಅವ್ರಿಗೆಲ್ಲ ಸೇವೆ ಮಾಡ್ಕೊಂಡು ಹೋದಾಗ ಬಹಳ ಸೇವೆ ಮಾಡಿ ಚೆನ್ನಾಗಿದ್ದಾಗ ಒಂದ್ ಕಡೆ ಹೋದಾಗ ಅವ್ರಿಗೆ ಪರಮಾತ್ಮ ಸಾಕ್ಷಾತ್ ಶಿವ ಸಾಕ್ಷಾತ್ಕಾರ ಶಿವ ಬಂದಂತೆ. ಧ್ಯಾನ ಮಾಡ್ತಾ ಇದ್ರೆ ಶಿವ ಮೆಚ್ಚಿ ಏನ್ ಬೇಕು, ನಮ್ ಗುರುಗಳನ್ನ ಕೇಳ್ಕೊಂಡ್ ಬರ್ತೀನಿ ನಂತೆ. ಶಿವ ಪ್ರತ್ಯಕ್ಷ ಆದಾಗ ನಿಮ್ಗೆ ಏನ್ ಬೇಕು ಅಂತ ಕೇಳಿದಾಗ ನಮ್ ಗುರುಗಳನ್ನ ಕೇಳ್ಕೊಂಡ್ ಬರ್ತೀನಿ ನಂತೆ ಶಿಷ್ಯ. ಗುರುವಿನ ಮೇಲೆ ನಂಬಿಕೆ, ಗುರುವಿನ ಮೇಲೆ ಅಚಲವಾದ ವಿಶ್ವಾಸ. ಅಂದ್ರೆ ಏನಪ್ಪಾ ನನ್ಗೆ ಗುರುಗಳು ಹೇಳಿದ್ರಂತೆ, ಕೇಳ್ಕೊಂಡ್ ಬರ್ತಾ ಇದ್ದೀನಿ ಅಂದ್ರೆ ನಿನ್ಗೆ ಇನ್ನೂ ಆಸೆ ಇದೆ ಅಂತ ಲೆಕ್ಕ ಅಲ್ಲಿಗೆ ಅಲ್ವಾ. ನೀನ್ ಇನ್ನು ಕೇಳ್ಕೊಂಡ್ ಬರ್ತಾ ಇದ್ದೀನಿ ಅಂದ್ರೇನು, ನಿನ್ಗಿನ್ನೂ ಆಸೆ ಇದೆ. ಅಲ್ಲಿ ಆಸೆ ಇರೋದಕ್ಕೋಸ್ಕರ ಕೇಳ್ಕೊಂಬ ಅಂತ ಹೇಳ್ತಾ ಇದೀಯಾ. ನಾನು ಕುಷ್ಠರೋಗ ನೀನ್ ಬರುತ್ತೆ ಅಂತ ಹೇಳೋದ್ರ ಕೋರಿಕೆ
ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸರ್. ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಏನ್ ಕೋರಿಕೆಗಳಿಲ್ಲ, ಏನು ಇಲ್ಲ ಅಂತ ತಿರ್ಗಾ ಹೋದ. ತಿರ್ಗಾ ಪ್ರತ್ಯಕ್ಷ ಆಗಿ ಬಂದ ಶಿವ ಅಂದ. ನೆಟ್ವರ್ಕಾ ಎಲ್ಲಾರ್ಗು ಕೇಳಮ್ಮ. ಸ್ವಲ್ಪ ಕಟ್ ಆಗ್ತದೆ. ಸರಿ ಹೋಯ್ತು ಸರ್. ಆಗ ಅವರು ಮತ್ತೆ ಶಿವ ಬಂದಂತೆ. ಶಿವ ಬಂದು ಕೇಳಿ ಏನ್ ಬೇಕೋ ಕೇಳಿ, ಕೊಟ್ಟೆ ಕೊಡ್ಬೇಕೇನ್, ನನ್ಗೇನು ಬೇಡ ಅನ್ನಂತ. ನನ್ಗೇನು ಬೇಕೆ, ಗುರುಗಳು ಹೇಳಿದ್ರಲ್ಲ ನನ್ಗೇನು ಬೇಡ. ಅದಕ್ಕೆ ಅವಾಗ ಗುರುಗಳ ಹತ್ರ ಹೋದಾಗ ವೆರಿ ಗುಡ್, ನೀನ್ ಪಾಸ್ ಆಗಿದ್ಯಾ ಅಂತೇಳಿ, ಕುಷ್ಠರೋಗನೂ ಇಲ್ಲ ಏನೂ ಇಲ್ಲ, ಹೋಗ್ ನೀನ್ ಪಾಸ್ ಆಗಿದ್ಯಾ ಅಂತ ಅವನನ್ನ ಶಿಷ್ಯನನ್ನು ಮಾಡಿ ಅವನಿಗೆ ಮೋಕ್ಷದ ದಾರಿಯನ್ನ, ಮುಕ್ತಿಯ ದಾರಿಯನ್ನ ಕೊಟ್ಟರಂತೆ ಅಲ್ವಾ. ಅಲ್ಲಿಗೆ ಗುರುಗಳ ಮೇಲೆ ಅಚಲವಾದನು. ಯಾಕೆ ಏನ್ ಹೇಳ್ತೀವಿ ಫಸ್ಟ್, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲವೂ ಗುರುವೇ. ದೇವ್ರು ಬಂದು ಹೇಳ್ತಾನ ನಮ್ಗೆ, ಸದ್ಗುರುಗಳ ಮುಖಾಂತರ ನಮ್ಗೆ ಹೇಳಿಸ್ತಾನೆ. ಅದಕ್ಕೆ ದೇವರಿಗಿಂತೂ ನಮ್ಗೆ ಗುರುವೇ ಮುಖ್ಯ. ದೇವ್ರ ದರ್ಶನ ಮಾಡೋದಾಗ್ಲಿ, ಭಕ್ತಿ ಆಗ್ಲಿ, ಧ್ಯಾನ ಮಾಡೋದಾಗ್ಲಿ ಯಾರು ಹೇಳ್ಕೊಡ್ತಾರೆ ನಮ್ಗೆ? ಗುರುಗಳು ಹೇಳ್ಕೊಡ್ತಾರೆ. ಅಲ್ಲಂದ್ರೆ ಗುರುಗಳು ಮುಖ್ಯ ನಮ್ಗೆ, ಸದ್ಗುರುಗಳು. ಆ ಪ್ರಕೃತಿ ನಮ್ಗೆ ಆ ಭಗವಂತ ಸದ್ಗುರುಗಳನ್ನ ಕಳಿಸಿದ್ದಾನೆ. ಆ ರೀತಿ ಗುರುಗಳ ಮೇಲೆ ಕೂಡ ಅಚಲವಾದ ನಂಬಿಕೆ ಇರ್ಬೇಕು, ಅಚಲವಾದ ವಿಶ್ವಾಸ ಇರ್ಬೇಕು. ಅವ್ರೇನಾದ್ರೂ ಹೇಳಿ ಅದನ್ನ ಮಾಡ್ತಾ ಇರ್ಬೇಕು. ಪತ್ರಿಜಿ ಏನ್ ಹೇಳಿದ್ರು ಗೊತ್ತಾ? ನಾನ್ ಏನ್ ಹೇಳ್ತೀನೋ ಅದನ್ನ ಕೇಳ್ರಿ, ನಾನ್ ಮಾಡ್ದಂಗ್ ಮಾಡ್ಬೇಡ್ರಿ ಅಂತ ಹೇಳಿದ್ರು ಪತ್ರಿಜಿ. ಗುರುಗಳು ಹೇಳ್ದಂಗ್ ಕೇಳ್ಬೇಕು. ಹೇಳಿದ್ದಾರೆ, ವಿಶಾಖಪಟ್ಟಣಂ ಹೇಳಿದ್ದಾರೆ ಪತ್ರಿಜಿ ಅವರು, ನಾನು ಹೇಳ್ದಂಗ್ ಕೇಳ್ರಿ, ನಾನು ಮಾಡ್ದಂಗ್ ಮಾಡ್ಬೇಡ್ರಿ, ನಾನು ಹೇಳ್ದಂಗ್ ಕೇಳ್ರಿ ಅಂತ ಹೇಳಿದ್ದಾರೆ ಪತ್ರಿಜಿ ಅವರು. ಒಂದ್ಸರ್ತಿ ಇವರು ವೀರಬ್ರಹ್ಮೇಂದ್ರ ಸ್ವಾಮಿಯವರು ಸಿದ್ದಯ್ಯ ಸಿದ್ದಯ್ಯನಿಗೆ ಅಲ್ಲಿ ನಾಯಿ ಮಾಂಸ ಇತ್ತಂತೆ. ನಾಯಿ ಮಾಂಸ ತಿಂದ್ರಿ ಯಾರಾದ್ರು ಅನ್ನೋದು. ಥೂ, ನಾಯಿ ಮಾಂಸ ತಿಂತಾರೆ ಯಾರಾದ್ರು ಆಯ್ತಪ್ಪ, ಥೂ ಎಲ್ಲಾರು ಅಸಹ್ಯ ಪಟ್ಕೊಂಡ್ರಂತ ವೀರಬ್ರಹ್ಮೇಂದ್ರ ಸ್ವಾಮಿ ಹೇಳಿದಾಗ. ಆಗ ಸಿದ್ದಯ್ಯ ನಾನು ತಿಂತೀನಿ ಅಂತ ಹೊಟ್ಟೋಗ್ಬಿಟ್ಟಂತೆ. ಸಿದ್ದಯ್ಯ ನಾನು ತಿಂತೀನಿ ಅಂತ ಹೋದ್ನಂತೆ. ಅಲ್ಲಿ ತಿನ್ನಕ್ ಶುರು ಮಾಡ್ಕೊಂಡಂತೆ. ಅಲ್ಲಿ ಹಣ್ಣುಗಳಾದ್ವಂತೆ. ಅವು ನಾಯಿ ಮಾಂಸ ತಿನ್ನಕ್ ಹೋದಾಗ ಹಣ್ಣುಗಳಾದ್ವಂತೆ ಅಲ್ವಾ. ಅಲ್ಲಿಗೆ ಯಾರಾದ್ರೂ ಗುರುಗಳು ನಾಯಿ ಮಾಂಸ ಅಂತ ತಿಂತಾರೇನ್ರಿ, ಹೇಳ್ತಾರೇನ್ರಿ, ಅದು ಗುರುವಿನ ಮೇಲೆ ನಂಬಿಕೆ. ಅದಕ್ಕೆ ಶಿಷ್ಯ ಸಿದ್ದಯ್ಯ ಪಾಸ್ ಆದ. ಅಲ್ಲಿ ಎಲ್ಲರೂ ಪಾಸ್ ಆಗಲ್ಲ ಅಲ್ವಾ. ಇವಾಗ ಕನಕದಾಸರು ಏನ್ ಮಾಡಿದ್ರು, ಎಲ್ಲಾರು ಯಾರು ಇಲ್ದೇ ಇರೋ ಜಾಗದಲ್ಲಿ ಹೋಗಿ ಬಾಳೆಹಣ್ಣು ತಿಂದ್ ಬಂದ್ರಪ್ಪ ಅಂತ ಹೇಳಿದ್ರು. ಯಾರು? ವ್ಯಾಸರಾಯರು ಹೋಗಿ ಯಾರು ಇಲ್ದೇ ಇರೋ ಜಾಗದಲ್ಲಿ ಹೋಗಿ ಬಾಳೆಹಣ್ಣು ತಿಂದ್ ಬಂದ್ರಪ್ಪ ಅಂತ. ಒಬ್ರು ಯಾರು ಇಲ್ಲ ಅಂತಂದ್ರೆ ಚಿಕ್ಕ ಮನೆಗೆ ಹೋಗ್ಕೊಂಡು ತಿಂದ್ ಬಂದ, ಇನ್ನೊಬ್ನೆಲ್ಲ ಹೋಗಿ ಬಚ್ಚಿಕೊಂಡು ತಿಂದ್ ಬಂದ, ಬಾಗ್ಲಿಂದ ಒಬ್ನ ಹೋಗಿ ತಿಂದ್ ಬಂದ ಗುರುಗಳೇ ಯಾರು ಇರ್ಲಿಲ್ಲ, ಯಾರು ನೋಡ್ಲಿಲ್ಲ ಅಲ್ವಾ. ಅವರೆಲ್ಲ ಬ್ರಾಹ್ಮಣರು. ಕನಕದಾಸರನ್ನ ಬಿಟ್ರೆ ಬೇರೆಯವರೆಲ್ಲ ಬ್ರಾಹ್ಮಣರು. ಅವರು ಶಿಷ್ಯರು, ಹುಟ್ಟಿನಲ್ಲಿ ಜನ್ಮದಲ್ಲಿ ಬ್ರಾಹ್ಮಣರು ಅವರು. ತಿನ್ಬಿಟ್ಟಿದ್ನಿ ವೆರಿ ಗುಡ್. ಕನಕ ಕೈಯಲ್ಲಿ ಇಟ್ಕೊಂಡ್ ಬಂದ. ಕನಕದಾಸ ಕೈಯಲ್ಲಿ ಇಟ್ಕೊಂಡ್ ಬಂದ್ರೆ, ಯಾಕಪ್ಪ ಕನಕ, ಯಾಕೋ ತಿನ್ಲಿಲ್ಲ ಅಂತಂದ್ರೆ, ಸ್ವಾಮಿ ನನಗೆ ಯಾರು ಇಲ್ದಿರೋ ಜಾಗ ಕಾಣಿಸ್ಲಿಲ್ಲ ಅನ್ನಂತೆ. ಯಾಕಪ್ಪ? ಆ ಸರ್ವಾಂತರ್ಯಾಮಿ ಆದಂತಹ ಹರಿ ಎಲ್ಲಾ ಕಡೆನೂ ಇದಾನಲ್ಲ ಸ್ವಾಮಿ, ಅವನ್ ನೋಡ್ತಾ ಇರಲ್ವಾ ಅಂದ್ರಂತೆ ಅಲ್ವಾ. ಇಲ್ಲಿ ಹುಟ್ಟಿನಿಂದ ಬ್ರಾಹ್ಮಣ ಅಲ್ಲ, ಗುಣದಿಂದ ಬ್ರಾಹ್ಮಣರು. ಹುಟ್ಟಿನಿಂದ ಬ್ರಾಹ್ಮಣರು ಯಾರು ಆಗಲ್ಲ, ಗುಣದಿಂದ ಬ್ರಾಹ್ಮಣರಾಗ್ಬೇಕು. ಬ್ರಹ್ಮಜ್ಞಾನ ತಿಳಿದವರೇ ಬ್ರಾಹ್ಮಣರು, ಲಿಂಗ ತತ್ವ ತಿಳಿದವರೇ ಲಿಂಗಾಯತರು, ಜಂಗಮ ತತ್ವ ತಿಳಿದವರೇ ಜಂಗಮರು. ಜಂಗಮ, ಲಿಂಗಾಯತ, ಬ್ರಾಹ್ಮಣ ಅನ್ನುವುದು ಜಾತಿ ಸೂತಕವಲ್ಲ, ಅದು ಗುಣ. ಕೃಷ್ಣ ಹೇಳಿದಾನ, ಗುಣ ಸಮುದಾಯೇಷು ವರ್ತಂತೆ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ವೈಶ್ಯ ಅಂತನ ಅಲ್ವಾ. ನೋಡಿ ಇಲ್ಲಿ ದರ್ಶನ ಹೆಂಗಾಗುತ್ತೆ ನಮ್ಗೆ ಅಂದ್ರೆ, ಆತ್ಮ ದರ್ಶನ ಆಗ್ಬೇಕಾದ್ರೆ ನಮ್ಗೆ ಇಲ್ಲಿ ಆಜ್ಞಾ ಚಕ್ರದವರೆಗೂ ಬಂದಿದೀವಿ ಅಂದ್ರೆ ಇನ್ನು ನಮ್ಗೆ ಏನಾದ್ರು ಇಲ್ಲಿ ಕಾಣಿಸ್ತಾ ಇರ್ತವೆ, ಏನು ದೃಶ್ಯಗಳು ಕಾಣಿಸ್ತಾ ಇರ್ತವೆ. ಇದಕ್ಕೆ ಇಲ್ಲಿ ಬ್ರಾಹ್ಮಣ ವೈಷ್ಣವಿ ಅಂತನ. ಬ್ರಾಹ್ಮಣ ವೈಷ್ಣವಿ ಅಂತ ಒಬ್ಬ ಬಾಲಕ ಮಹಾ ತೇಜಸ್ ಅಂತೆ. ಬ್ರಾಹ್ಮಣ ವೈಷ್ಣವಿ ಮಹಾ ತೇಜಸ್ಸಿದೆ. ನೋಡಿದ್ರು, ಅವನು ನದಿಲಿ ಸ್ನಾನ ಮಾಡಕ್ ಹೋಗ್ತಾ ಇದ್ರಂತೆ. ಅಲ್ಲಿ ತೋತಾಪುರಿ ಅಂತನ ಒಬ್ರು ಸ್ವಾಮೀಜಿ ಗುರುಗಳು, ಅವ್ರು ನೋಡಿದ್ರಂತೆ ಬ್ರಾಹ್ಮಣ ವೈಷ್ಣವಿ ತೇಜ ಯುವಕನ್ನ ಬಹಳ ಇದೆ, ಬ್ರಹ್ಮ ತೇಜಸ್ ಇದೆ, ಆದ್ರೆ ಬ್ರಹ್ಮ ಜ್ಞಾನ ಇಲ್ಲ. ಬ್ರಹ್ಮ ತೇಜಸ್ ಇದೆ, ಬ್ರಹ್ಮ ಜ್ಞಾನ ಇಲ್ಲ ಅಂದ್ರೆ ಧ್ಯಾನ ಇಲ್ಲ.
ಅವ್ರಿಗೇನು ಅಮ್ಮ ಕೂತ್ಕೋ ಧ್ಯಾನ ಕೂತ್ಕೊಂಡ್ರೆ ನನಗೆ ಅಮ್ಮ ಅವರೇ ಕಾಣಿಸ್ತಾ ಇದ್ದಾರೆ, ಅಮ್ಮ ಅವರೇ ಕಾಣಿಸ್ತಾ ಇದ್ದಾರೆ, ಅಮ್ಮ ಅವರೇ ಕಾಣಿಸ್ತಾವ್ರೆ, ಅಮ್ಮ ಕಾಣಿಸ್ತಾ ಇದ್ದಾರೆ ಅಂತ ಧ್ಯಾನಕ್ಕೆ. ಕೊಲ್ಲು ಅಮ್ಮನ್ ಕೊಲ್ಲು, ಅಮ್ಮನೂ ಇಲ್ಲ ಏನಿಲ್ಲ ಕೊಲ್ಲು ಅಂದ್ರೆ ಇಲ್ಲ ನನ್ನ ಕೈಯಲ್ಲಿ ಕೊಲ್ಲಕ್ ಆಗ್ತಾ ಇಲ್ಲ ಅಂತ. ಆಗ ಆ ತೋತಾಪುರಿಯವರು ನೋಡು ಹಂಗೆ ನೋಡ್ತಾರೆ, ನಾನು ಕೊಲ್ತೀನಿ ಇವಾಗ, ಹಂಗೆ ನೋಡ್ತಾರೆ ಇವಾಗ ನಾನು ಕೊಲ್ತೀನಿ, ನಾನು ಕೊಂದ್ಬಿಟ್ಟಿದೀನಿ ಅಮ್ಮವ್ರು, ನಾನು ಕೊಂದ್ಬಿಟ್ಟಿದ್ರೆ ಇಲ್ಲ ಇಲ್ಲ ಅಮ್ಮವ್ರು ಕಾಣಿಸ್ತಾ ಇಲ್ಲ ಅಂತೆ. ಆಗ ಅವರು ಸಹಸ್ರಾಸ್ತ್ರಕ್ಕೆ ಬಂದ್ರು. ಸಹಸ್ರಾಸ್ತ್ರಕ್ಕೆ ಬಂದಿರೋರ್ಗೆ ಏನೂ ಕಾಣಿಸಲ್ಲ, ಯಾವ ದರ್ಶನವೂ ಇರುವುದಿಲ್ಲ ಸಹಸ್ರ ಸ್ಥಿತಿಲಿ ಇರೋರ್ಗೆ ಅಲ್ವಾ. ಅದಕ್ಕೆ ನಮ್ಗೆ ಗುರುಗಳ ದರ್ಶನ ಬೇಕು, ವೈರಾಗ್ಯ ಬೇಕು ಅಲ್ವಾ. ತೀವ್ರತಮ ವೈರಾಗ್ಯದಲ್ಲಿ ರಾಮಕೃಷ್ಣ ಪರಮಹಂಸರು ಚಿಕ್ಕ ವಯಸ್ಸಿನಿಂದನೂ ಕಾಳಿಕಾಮಾತೆಯ ಪರಮ ಭಕ್ತರು. ಕಾಳಿಕಾಮಾತೆಯ ಪರಮ ಭಕ್ತರು. ಅವ್ರು ಸ್ಕೂಲ್ಗೆ ಹೋಗ್ರಿ ಅಂತಂದ್ರೆ ಅವ್ರ ಸ್ಕೂಲ್ ಎದುರುಗಡೆನೇನಂತೆ ಕಾಳಿಕಾಮಾತೆ ದೇವಸ್ಥಾನ ಇರೋದು. ರಾಮಕೃಷ್ಣ ಪರಮಹಂಸರ ಸ್ಕೂಲ್ಗೆ ಹೋಗ್ತಾ ಇದ್ರಲ್ಲ, ಸ್ಕೂಲ್ ಹತ್ರನೇ ಇರೋದು, ಅಲ್ಲಿಗೆ ಹೋಗ್ತಾ ಇದ್ರಂತೆ. ಅವ್ರು ಹೋದಾಗ ಅಲ್ಲಿ ಅವರು ಯಾವಾಗ ಸಮಾಧಿ ಸ್ಥಿತಿ ಹೊರಟೋಗ್ಬಿಡಾರಂತೆ. ಹೋಗಿ ಅಲ್ಲಿ ಕಾಳಿಕಾಮಾತೆ ಎದುರುಗಡೆ ನನಗೆ ಕಾಳಿಕಾಮಾತೆ ಕಾಣಿಸಲ್ಲ ಕೂತ್ಕೊಂಡ್ಬಿಡಾರಂತೆ. ಇವರು ಜನ ನೋಡ್ದವ್ರು ಏನಪ್ಪ ಇವನು ತಿಕ್ಕಿಡ್ಬಿಟ್ಟಿದೆ, ಇವ್ನು ಗುಚ್ಚಿಡ್ಬಿಟ್ಟಿದೆ, ಇವನಿಗೆ ಹಿಂಗ್ ಮಾಡ್ತಿದ್ದಾನಲ್ಲ ಇವನು, ಯಾಕೆ ಇವ್ನು ಹಿಂಗಾಯ್ತು ಎಲ್ಲಾರು ಕರ್ಕೊಂಡ್ಬಂದ್ರು ಮತ್ತೆ ಅಲ್ಲಿಗೆ ಹೋಗೋಣಂತೆ. ಅವರು ಕಾಳಿಕಾಮಾತೆಯನ್ನ ದರ್ಶನ ಮಾಡ್ಕೊಂಡ್ರು. ಅಷ್ಟು ಭಕ್ತಿ ಇತ್ತು ಅವರಲ್ಲಿ, ಅಷ್ಟು ಶಕ್ತಿ ಇತ್ತು ಅವರಲ್ಲಿ. ಈ ಪೂಜೆ ಮಾಡಿದ್ರೆ ಪೂಜೆಲಿ ಏನ್ ಶಕ್ತಿ ಇಲ್ಲ ಅಂತಲ್ಲ, ಅಷ್ಟು ಶಕ್ತಿಯಿಂದ ಅಷ್ಟು ಭಕ್ತಿಯಿಂದ ಅಷ್ಟು ನಿರ್ಮಲವಾದ ಮನಸ್ಸಿಂದ ಆದ್ರೆ ದರ್ಶನ ಆಗ್ಬಹುದು ನಿನಗೆ. ಅಷ್ಟ್ ಮಾಡ್ತೀವ ನಾವು. ಅದಕ್ಕೆ ವ್ಯಾಸರಾಯರು ವೇದವು ಭಕ್ತಿ ಮಾರ್ಗದಲ್ಲಿ ಇವ್ರು ಅದಕ್ಕೆ ಭಕ್ತಿನಾದ್ರೂ ಇರ್ಲಿ ಅಂತೇಳಿ ಭಕ್ತಿ ಮಾರ್ಗ ಹೇಳಿದ್ರು ಅವರು ಅಲ್ವಾ. ಭಕ್ತಿ ಮಾರ್ಗ ಅದಕ್ಕೆ ಹೇಳಿದ್ರು ಅವರು. ಅದನ್ನ ಏನ್ ಮಾಡ್ಕೊಂಡಿದೀವಿ ಇಲ್ಲಿ ಶಂಕರಾಚಾರ್ಯರು ಮಠಗಳನ್ನ ಯಾಕೆ ಸ್ಥಾಪನೆ ಮಾಡಿದ್ರು? ಶಂಕರಾಚಾರ್ಯರು ಮುಂದೆ ಬರ್ತಾ 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 ಇವರು ಧ್ಯಾನ ಆ ಲಿಂಗದಲ್ಲಿ ಕೂತ್ಕೊಂಡು ಆ ಲಿಂಗ ಇದ್ದಾಗ ಮುಂದೆ ಕೂತ್ಕೊಂಡು ಅಲ್ಲೊಂದು ಲಿಂಗ ಇದೆ, ಅಲ್ಲೊಂದು ದೇವರು ಇದೆ, ಅದ್ ನಾನು ಆಗ್ಬೇಕು ಅಂತ ಅದಾದ್ರೂ ಒಂದು ಅರಿವು ಬರುತ್ತೆ ಅವರಲ್ಲಿ. ಮತ್ತೆ ಶಂಕರಾಚಾರ್ಯರು ಅದ್ವೈತ ಮತ್ತೆ ಮಠಗಳನ್ನ ಸ್ಥಾಪನೆ ಮಾಡಿದ್ರು. ಮತ್ತೆ ಲಿಂಗ ಈ ಪ್ರಶ್ನೆಗಳನ್ನ ಅಲ್ವಾ, ಬಂಡವಾಳ ಏನಿರಲ್ಲ, ಪ್ರಶ್ನೆಗಳು ಮಾತ್ರ ಕೇಳ್ತಾ ಇರ್ತಾರೆ. ಅದ್ ಯಾಕೆ ಮಾಡ್ಬಾ? ಅದಕ್ಕೆ ಶಂಕರಾಚಾರ್ಯರು ಆ ಲಿಂಗದಲ್ಲಿ ಕೂತ್ಕೊಂಡು ಆ ದೇವಸ್ಥಾನದಲ್ಲಿ ಹೋಗಿ ಯಾವಾಗಾದ್ರೂ ಅಟ್ಲೀಸ್ಟ್ ಧ್ಯಾನ ಮಾಡ್ತೀಯಾ, ಅವ್ನ್ ನೆನಪು ಮಾಡ್ತೀಯಾ, ದೇವ್ರ ನೆನಪು ಮಾಡ್ತೀಯಾ, ಆ ಲಿಂಗ ಸ್ವರೂಪನ ನೀನ್ ತಿಳ್ಕೊಂತೀಯಾ ಅಂತೇಳಿ ಗೊತ್ತು ಶಂಕರಾಚಾರ್ಯರಿಗೆ. ಧ್ಯಾನ ಅನ್ನೋದು ಕಷ್ಟ ಇದೆ ಅಂತೇಳಿ ಅದಕ್ಕೆ ಕಲಿಯುಗದಲ್ಲಿ ಏನ್ ಬೇಕು ಅದನ್ನ ಕೊಟ್ರು. ಅಲ್ಲಿಂದ ಬರ್ಲಿ ಇನ್ನ ಮುಂದಕ್ಕೆ ಪೂಜೆಯಿಂದ ಸ್ತೋತ್ರ, ಸ್ತೋತ್ರದಿಂದ ಜಪ, ಜಪದಿಂದ ಧ್ಯಾನ, ಧ್ಯಾನದಿಂದ ಜ್ಞಾನ. ಇಲ್ಲಿ ಧ್ಯಾನದಿಂದ ಮಾತ್ರನೇ ಜ್ಞಾನ, ಅದಲ್ಲೆಲ್ಲ ಬರಲ್ಲ. ಅದರಲ್ಲಿ ಅದು ಸ್ಟೆಪ್ಗಳವು, ಪ್ರಾಥಮಿಕ ಹಂತಗಳು. ಅಂದ್ರೆ ಇವ್ರು ಅಂಬರೀಷ ಇದ್ರು, ಬಹಳ ಪರಮ ಭಕ್ತ ಅವ್ರು ಅಂಬರೀಷ. ಭಕ್ತಿ ಮಾರ್ಗ, ಭಕ್ತಿ ಯೋಗದಲ್ಲಿ ಅಂಬರೀಷ ಸಾಕ್ಷಾತ್ ನಾರಾಯಣನೇ ಅಂತೇಳಿ ಅವನು ಸ್ನಾನ ಮಾಡ್ಸೋರು. ಯಾರಿಗೆ? ಆ ನಾರಾಯಣನ ವಿಗ್ರಹಕ್ಕೆ. ನಾರಾಯಣನ ವಿಷ್ಣುವನ್ ಪರಮ ಭಕ್ತ ಅವರು. ಅಂತ ಲೀನಾಗಿ ಹೋಗ್ಬಿಟ್ಟಿದೆ ಅಂಬರೀಷ. ಭಕ್ತ ಅಂಬರೀಷ ಅಂತ ಹೆಸರುವಾಸಿನಿ ಅಲ್ಲ. ಹಂಗ್ ಮಾಡ್ತೀವ ನಾವು ಅಲ್ವಾ? ಆ ರೀತಿ ಭಕ್ತಿ ಮಾರ್ಗದಲ್ಲೂ ಕೂಡ ಮುಕ್ತಿ ಕಂಡವ್ರು ಇದ್ದಾರೆ, ಇಲ್ಲ ಅನ್ನಲ್ಲ, ಕಡಿಮೆ. ಭಕ್ತಿ ಮಾರ್ಗದಲ್ಲಿ ಮುಕ್ತಿ ಕಂಡವರು ಕಡಿಮೆ ಇದ್ದಾರೆ. ಮಾಡ್ರಿ ನೀವು ಭಕ್ತಿ ಮಾರ್ಗದಲ್ಲಿ ಮುಕ್ತಿ ಕಂಡಿದೀವಿ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಪತ್ರಿಜಿ ಏನ್ ಹೇಳ್ತಾರೆ, ನೀವ್ ಯಾವ ದಾರಿಲಾದ್ರೂ ಇರಪ್ಪ, ಯಾವ ಮಾರ್ಗದಲ್ಲಾದ್ರೂ ಇರಪ್ಪ, ಯಾವ ಸಂಸ್ಥೆಲಾದ್ರೂ ಇರಪ್ಪ, ನೀವು ಶರೀರ ಅಲ್ಲ ಆತ್ಮ ಭಾವನೆಯಲ್ಲಿ ಇದ್ರೆ ಓಕೆ. ಪತ್ರಿಜಿಯವ್ರೆ ನನ್ನ ಮಾತೆ ಕೇಳು, ನನ್ನ ಸಂಸ್ಥೆನಲ್ಲೇ ಇರು, PSSM ಅಲ್ಲೇ ಇರು, ಧ್ಯಾನನೇ ಮಾಡು ಅಂತ ಹೇಳಿಲ್ಲ. ನೀನ್ ಯಾವ ಮಾರ್ಗದಲ್ಲಿ ಇದ್ಯಾ, ಅವಾಗೂ ನೀನ್ ಕಳ್ಕೊಂಡ್ಬಿಟ್ಟಿದ್ಯಾ, ಓಕೆ. ನಿನ್ನಲ್ಲಿರ್ತಕ್ಕಂಥ ಅವಾಗೂ ಕಳ್ಕೊಂಡಿದ್ಯಾ, ಓಕೆ. ಅಂದ್ರೆ ಇಲ್ಲಿ ಹೋಗ್ತಕ್ಕಂಥ ದಾರಿಗಳು ಬೇರೆ ಇದೆ, ದಾರಿಗಳು ಬೇರೆ. ಬೆಂಗಳೂರು ಹೆಂಗ್ ಬೇಕಾದ್ರೂ ಹೋಗ್ಬೋದು, ಸೇರೋದು ಬೆಂಗಳೂರೇ. ಗಮ್ಯ ಒಂದೇ. ಯಾವುದು ಗಮ್ಯ? ಮೋಕ್ಷ ಹೊಂದುವುದು. ಅಲ್ಲಿ ಪೂರ್ಣಾತ್ಮದಿಂದ ಬಂದಂತ ಒಂದು ಆತ್ಮ ಇಲ್ಲಿ ಸಂಪೂರ್ಣವಾಗಿ ಅನುಭವವನ್ನು ಪಡ್ಕೊಂಡು ಪೂರ್ಣಾತ್ಮವಾಗಿ ಮತ್ತೆ ಹೋಗಿ ಪೂರ್ಣಾತ್ಮ ಸೇರುವುದೇ ನಮ್ಮ ಧ್ಯೇಯ, ಉದ್ದೇಶ ಇದು ಅಲ್ವಾ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಭಕ್ತಿ ಮಾರ್ಗದಲ್ಲಿ ಇದ್ರು, ಭಕ್ತಿಯಿಂದ ಕಾಳಿಕಾ ಮಾತೆಯನ್ನು ಆರಾಧನೆ ಮಾಡ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಇವ್ರಿಗೇನು ಇಲ್ಲ, ಇವ್ರೇನು ಏನೋ ತಿಕ್ಕಿಡ್ಬಿಟ್ಟಿದೆ, ಹುಚ್ಚಿಡ್ಬಿಟ್ಟಿದೆ ಇವ್ರಿಗೆ, ರಾಮಕೃಷ್ಣ ಪರಮಹಂಸರಿಗೆ ಅಂತ ಹೇಳ್ಬಿಟ್ಟು ಆಗ ಅವ್ರಿಗೆ
ಅವ್ರ ತಂದೆ ತಾಯಿ ಊರವರು ಎಲ್ಲ ಸೇರ್ಬಿಟ್ಟು ಏನ್ ಮಾಡಿದ್ರು, ತಂದೆ ತಾಯಿ ಎಲ್ಲರೂ ಸೇರ್ಬಿಟ್ಟು ಅವ್ರಿಗೆ ಮದ್ವೆ ಮಾಡಿದ್ರು. ಮದ್ವೆ ಮಾಡಿದೆ ಅದೇ ಹುಚ್ಚಿಬಿಡಿದ್ರೆ ಮದ್ವೆ ಆಗಿದ್ರೆ ಹುಚ್ಚಿಬಿಡಿದ್ರೆ ಮದ್ವೆ ಆಗಲ್ಲ, ಮದ್ವೆ ಆದ್ರೆ ಹುಚ್ಚಿಬಿಡಲ್ಲ ಅಂತಾರಲ್ವಾ, ಮದ್ವೆ ಮಾಡಿದ್ರು. ರಾಮಕೃಷ್ಣ ಪರಮಹಂಸರಿಗೆ ಮದ್ವೆ ಆದಾಗ 35 ವರ್ಷ, ಆಕೆ ಶಾರದಾ ಮಾತೆಯವರಿಗೆ 13 ವರ್ಷನೋ 14 ವರ್ಷನೋ ಮದ್ವೆ ಆದಾಗ ಶಾರದಾ ಮಾತೆನ ತಂದು ಮದ್ವೆ ಮಾಡಿದ್ರು. ಓಕೆ, ಮದ್ವೆ ಎಲ್ಲ ಆಗೋಯ್ತು. ಮತ್ತೆ ಅವರು ಸಂಸಾರ ಜೀವನವನ್ನ ಪ್ರಾರಂಭ ಮಾಡ್ಬೇಕಲ್ವಾ. ಪ್ರಾರಂಭ ಮಾಡುವ ದಿನ ಅವ್ರು ಕೇಳಿದ್ರು ಯಾರನ್ನ, ಶಾರದಾ ಮಾತೆನ, ನೋಡು ಮದ್ವೆ ಮಾಡಿದ್ದಾರೆ, ಈಗ ನಾವು ಗಂಡ ಹೆಂಡತಿ, ನಿನಗೆ ದೇಹ ಸುಖ ಅಂದ್ರೆ ಹೆಂಡತಿ ಮಕ್ಕಳು ಸಂಸಾರ ಬೇಕಾ, ಅದಕ್ಕೂ ನಾನು ರೆಡಿ ಅಂದ್ರು ಅವ್ರು. ನಾನು ಮಕ್ಕಳು ನಿಂಗೆ ಸಂಸಾರ ಬೇಕು ಅಂದ್ರು ಅದಕ್ಕೂ ನಾನು ರೆಡಿ, ಆದ್ರೆ ನನ್ನ ಉದ್ದೇಶ ನನ್ನ ಧ್ಯೇಯ ಸಂಪೂರ್ಣವಾಗಿ ನಾನು ಆಧ್ಯಾತ್ಮದಲ್ಲಿ ಇರ್ಬೇಕು ಅಂತ ಇದ್ದೀನಿ ಅಂತ ಹೇಳಿದ್ರು. ಆಗ ಶಾರದಾ ಮಾತೆ ಅವರಲ್ಲಿರ್ತಕ್ಕಂಥ ದಿವ್ಯತ್ವವನ್ನ, ಅವರಲ್ಲಿರ್ತಕ್ಕಂಥ ಆಧ್ಯಾತ್ಮವನ್ನ ಅರ್ಥ ಮಾಡ್ಕೊಂಡು, ನನಗೆ ಸಾಂಸಾರಿಕ ಜೀವನ ನನಗೂ ಕೂಡ ಬೇಡ, ನಾನು ಕೂಡ ಆಧ್ಯಾತ್ಮ ಮಾರ್ಗದಲ್ಲೇ ಇರ್ತೀನಿ ಅಂತ ಒಪ್ಕೊಂಡ್ರು ಶಾರದಾ ಮಾತೆಯವರು. ಅವ್ರು ಒಪ್ಪಿಗೆ ಪಡೆದೆ ಅವರು, ಯಾಕಂದ್ರೆ ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ಲೇಬೇಕು, ಅದು ದ್ರೋಹ ಆಗುತ್ತಲ್ವಾ. ಆ ರೀತಿಯಾಗಿ ಅವ್ರು ನೋಡಿ ಇಲ್ಲಿ ಯಾರು ಗುರುತಿಸ್ಲಿಲ್ಲ, ಅಲ್ಲಿ ಯಾರು ರಾಮಕೃಷ್ಣ ಪರಮಹಂಸರಲ್ಲಿ ಇರ್ತಕ್ಕಂಥ ಒಂದು ಆಧ್ಯಾತ್ಮ ಮಾರ್ಗವನ್ನ ಆಕೆ ಅವ್ರ ಹೆಂಡತಿ ಗುರುತಿಸಿದ್ರು. ಅವರು ಆ ಗುರುತಿಸಿದಾಗ ಅವಾಗ ಅವರು ಸಂಪೂರ್ಣವಾಗಿ ಧ್ಯಾನವನ್ನ ಮಾಡಿ ನೋಡಿ. ಒಂದ್ಸರಿ ಒಂದ್ ಸಮಯದಲ್ಲಿ ರಾಮಕೃಷ್ಣ ಪರಮಹಂಸರಿಗೆ ಸ್ವಾಮಿ ವಿವೇಕಾನಂದರೇ ಗುರುಗಳಾಗ್ತಾರೆ ಒಂದ್ಸಾರ್ತಿ. ರಾಮಕೃಷ್ಣ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಎಲ್ಲಾರು ಕೂಡ ಇಲ್ಲಿ ಮೀನು ತಿಂತಾರೆ. ಅಲ್ಲಿ ಮೀನು ಜಲಪುಷ್ಪ ಅಂತ ಹೇಳ್ಬಿಟ್ಟು ಅಲ್ಲಿ ಅದು ಮೀನಿನ ಮಾಂಸಾಹಾರ ಅಂತ ಪರಿಗಣಿಸಲ್ಲ ಅವರು. ಪಶ್ಚಿಮ ಬಂಗಾಳ ಆ ಕಡೆ ಅದು ಏನು ಅಲ್ಲಿ ಇವನ್ ಬ್ರಾಹ್ಮಿಣ್ಸ್ ಕೂಡ, ರಾಮಕೃಷ್ಣ ಪರಮಹಂಸರು ಬ್ರಾಹ್ಮಿಣ್ಸರೇ, ಸ್ವಾಮಿ ವಿವೇಕಾನಂದರು ಬ್ರಾಹ್ಮಿಣ್ಸ್ ಅಲ್ಲಿ. ಬ್ರಾಹ್ಮಿಣ್ಸ್ ಅಂದ್ರೆ ಮತ್ಸ್ಯ ಬ್ರಾಹ್ಮಣರು ಅಂತಾರೆ ಅವ್ರನ್ನಲ್ಲಿ. ಮೀನ್ ತಿಂತಾ ಇದ್ರು, ಅದು ಮೀನು ಸಹಜ ಅಲ್ಲಿ ಎಲ್ಲಾರು. ಅದಕ್ಕೆ ಅವಾಗ ಹೇಳಿದ್ರಂತೆ ಸ್ವಾಮಿ ವಿವೇಕಾನಂದರು ಬಂದು ಹೇಳಿದ್ರಂತೆ, ನೀವು ಮಾಂಸ ತಿಂದ್ರೆ ಸಮಾಧಿಗೆ ಹೋಗಲ್ಲ ಅಂತ ಹೇಳಿ. ಆಗ ಮೀನ್ ತಿನ್ನೋದು ಕೂಡ ಬಿಟ್ಬಿಟ್ರು ರಾಮಕೃಷ್ಣ ಪರಮಹಂಸ. ಆಗ ಅವರು ಸಮಾಧಿಗೆ ಹೋದ್ರು. ಈ ಆಹಾರ ಕೂಡ ಬಹಳ ಮುಖ್ಯ. ಆಹಾರ, ನಾವು ತಿನ್ನುವ ಆಹಾರದಿಂದಲೇ ನಮಗೆ ಶಕ್ತಿ ಬರುತ್ತೆ. ಆ ಶಕ್ತಿಯಿಂದನೇ ನಾಡಿಮಂಡಲ ಶುದ್ಧಿ ಆಗುತ್ತೆ. ನಾಡಿಮಂಡಲ ಶುದ್ಧಿ ಆದ್ರೇನೆ ನಮ್ಗೆ ಬುದ್ಧಿ ವಿಕಸನ ಆಗುತ್ತೆ. ಬುದ್ಧಿ ವಿಕಸನ ಆದ್ರೇನೆ ವಿವೇಕ ಬರುತ್ತೆ. ವಿವೇಕ ಬಂದ್ರೇನೆ ವಿಚಕ್ಷಣ ಜ್ಞಾನ ಬರುತ್ತೆ. ವಿಚಕ್ಷಣ ಜ್ಞಾನ ಬಂದ್ರೇನೆ ನಮ್ಗೆ ಮೋಕ್ಷ ಸಿಗುತ್ತೆ ಅಲ್ವಾ. ಆ ರೀತಿಯಾಗಿ ರಾಮಕೃಷ್ಣ ಪರಮಹಂಸರು ಧ್ಯಾನಿಲ್ಲ. ಮತ್ತೆ ಇನ್ನ ತೀವ್ರ ತಮ ವೈರಾಗ್ಯದಲ್ಲಿ ಇನ್ನೊಬ್ರು ಯಾರು ಬರ್ತಾರೆ ಅಂತಂದ್ರೆ ಯುಕ್ತೇಶ್ವರರು, ಲಾಹ್ರಿ ಮಹಾಶಯ ಕೂಡ ಹೆಂಡತಿನೂ ಇದ್ರು, ಸಂಸಾರನೂ ಇತ್ತು, ಮಕ್ಕಳು ಇದ್ರು. ಹೆಂಡತಿ ಮಕ್ಕಳು ಸಂಸಾರ ಎಲ್ಲ ಇದ್ರು. ಅವರಿಗೆ ಮಹಾತವರ್ ಬಾಬಾಜಿ ಗುರುಗಳು. ಆ ಮಹಾತವರ್ ಬಾಬಾಜಿ ಗುರುಗಳಾದಾಗ ಅವ್ರನ್ನ ಧ್ಯಾನ ಕುಂಡಿಸ್ತಾರೆ. ಧ್ಯಾನ ಮಾಡಪ್ಪ, ನೀವು ಧ್ಯಾನ ಮಾಡು ಅಂತ ಹೇಳ್ತಾರೆ. ನೋಡಿ, ನಮ್ಗೆ ಏನೇ ಆಸೆಗಿದ್ರು ಕೂಡ ಈಡೇರಿಸ್ಕೋಬೇಕು ಅಂತ ಹೇಳ್ತಾರೆ. ಏನೇ ಆಸೆಗಳು ಅಂದ್ರೆ ಈಡೇರಿಸ್ಕೊಳ್ಳಂತ ಆಸೆಗಳನ್ನೇ ಈಡೇರಿಸ್ಕೋಬೇಕು. ನೀನ್ ಏನೇನೋ ಆಸೆಗಳು ಈಡೇರಿಸ್ಕೋಬೇಕು ಅಂದ್ರೆ ತಾರಾಟಿ ತಗೊಂತಾರೆ ಆಮೇಲೆ ಅಲ್ವಾ. ಆ ರೀತಿಯಾಗಿ ಅಲ್ಲೇನಾದ್ರು ಧ್ಯಾನ ಕುಂಡಿಸಿದ್ರೆ ಯುಕ್ತೇಶ್ವರ ಧ್ಯಾನ ಕುತ್ಕೊ ಅಂತಂದ್ರೆ ಅವರು ನನಗೆ ಬಂಗಾರದ ಮನೆ ಕಾಣಿಸ್ತಾ ಇದೆ ಅಂತಂದ್ರು ಯುಕ್ತೇಶ್ವರರು. ಲಾಹ್ರಿ ಮಹಾಶಯರು, ಆ ಮಹಾತವರ್ ಬಂಗಾರ ಬೇಕು ಕಾಣಿಸ್ತಾ ಇದೆ. ಅಲ್ಲಿಗೆ ಇನ್ನ ಆಸೆ ಈಡೇರ್ತಲ್ಲ, ಆಸೆ ಈಡೇರ್ತು ಅಂತ ಅವ್ರಿಗೆ ಮಕ್ಕಳು ಇದ್ರು, 3-4 ಜನ ಮಕ್ಕಳು ರೈಲ್ವೆ ಇದ್ರಲ್ಲಿ ಕೆಲಸ ಕೂಡ ಇದ್ರು. ಲಾಹ್ರಿ ಮಹಾಶಯರು ಯುಕ್ತೇಶ್ವರರ ಗುರುಗಳು. ಯೋಗಾನಂದ ಪರಮಹಂಸರ ಗುರುಗಳು ಯುಕ್ತೇಶ್ವರರ ಗುರುಗಳು ಲಾಹ್ರಿ ಮಹಾಶಯರು ಗುರುಗಳು ಮಹಾತವರ್ ಬಾಬಾಜಿ ಅಲ್ವಾ. ಆಗ ಲಾಹ್ರಿ ಮಹಾಶಯರು ಧ್ಯಾನ ಕೂತ್ಕೊಂಡು ಮೋಕ್ಷವನ್ನ ಪಡೆದಾಗ ಅಲ್ಲಿ ಅವ್ರ ಹೆಂಡತಿ ಗೊತ್ತಿಲ್ಲ, ಅವ್ರ ಹೆಂಡತಿಗಿನ್ನ ಧ್ಯಾನ ಏನು ಅನ್ನೋ ಧ್ಯಾನ ಗೊತ್ತಿಲ್ಲ ಅವ್ರಿಗೆ. ಆ ಧ್ಯಾನ ಗೊತ್ತಿದ್ದಾಗ ಅವರು ಧ್ಯಾನ ಮಾಡ್ತಾ ಇದ್ರು. 3 ಅಡಿ ಮೇಲೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ರಂತೆ. ಆ ಧ್ಯಾನ ಮಾಡ್ತಾ ಇದ್ದಾಗ ಅವ್ರ ಹೆಂಡತಿ ಕೂಡ ನೋಡಿ ಏನ್ರಿ 3 ಅಡಿ ಮೇಲೆ ಕೂತ್ಕೊಂಡು 3 ಅಡಿ ಮೇಲೆ ಧ್ಯಾನ ಮಾಡ್ತಾ ಇದ್ದೀರಾ, ನೀವು ನೆಲ ಬಿಟ್ಟು ಧ್ಯಾನ ಮಾಡ್ತಾ ಇದ್ದೀರಾ ಅಂತ ನೋಡ್ತಾಳೆ. ಅಯ್ಯೋ ಹುಚ್ಚಮ್ಮ, ನಾನ್ ದಿನ ಅದೇ ತರ ಧ್ಯಾನ ಮಾಡ್ತಾ ಇದ್ದೀನಿ, ನೀನ್ ಇವತ್ ನೋಡ್ತಾ ಇದ್ದೀಯಾ ಅಂದ್ರಂತೆ. ಆಕೆ ನೋಡಿರ್ಲಿಲ್ಲ.
ದಿನವೂ ಗಮನಿಸಿರ್ಲಿಲ್ಲ. ನೀನ್ ಇವತ್ ನೋಡ್ತಾ ಇದ್ದೀಯಾ, ನಾನು ದಿನವೂ ಅದೇ ತರ ಮಾಡ್ತಾ ಇದ್ದೀನಿ. ಆಗ ಆಕೆ ಕೂಡ ಅವರ ಬಳಿ ದೀಕ್ಷೆಯನ್ನ ಪಡೆದು ಆಕೆ ಕೂಡ ಮೋಕ್ಷವನ್ನ ಹೊಂದಿದ್ರು ಅಲ್ವಾ. ಇಲ್ಲಿ ನಾವ್ ಏನೇ ಮಾಡಿದ್ರು ಏನೇ ಬಿಟ್ರು ವೈರಾಗ್ಯ ಬರ್ದಿದ್ದು ನಮ್ಗೆ ಮೋಕ್ಷ ಸಿಕ್ಕಲ್ಲ, ತಪ್ಪಿಸ್ಕೊಳಕ್ ಕರ್ಮಗಳಿಂದ ತಪ್ಪಿಸ್ಕೊಳಕ್ ಅಲ್ವಾ. ಇದಕ್ಕೆ ಒಂದು ಬಸವಣ್ಣ ಅಲ್ಲಮ ಪ್ರಭುಗಳ ಒಂದು ವಚನವನ್ನು ಹೇಳಿ ಈ ಕರ್ಮದಿಂದ ಯಾಕೆ ತಪ್ಪಿಸ್ಕೊಳಕ್ಕಾಗಲ್ಲ, ಯಾಕೆ ವೈರಾಗ್ಯ ಮಾಡ್ಬೇಕು ಅಂತ ಸೆಷನ್ ಕ್ಲೋಸ್ ಮಾಡ್ತೀನಿ. ಅಲ್ಲಮ ಪ್ರಭುಗಳ ವಚನ ಇದು. ಕಳ್ಳಗಂಜಿ ಕಾಡ ಒಕ್ಕಡೆ ಹುಲಿಯ ತಿಂಬುದ ಮಾಬುದೆ, ಕಳ್ಳಗಂಜಿ ಕಾಡ ಒಕ್ಕಡೆ ಹುಲಿಯ ತಿಂಬುದ ಮಾಬುದೆ, ಹುಲಗಂಜಿ ಉತ್ತವ ಒಕ್ಕಡೆ ಹುಲಗಂಜಿ ಉತ್ತವ ಒಕ್ಕಡೆ, ಸರ್ಪವ ತಿಂಬುದ ಮಾಬುದೆ ಸರ್ಪವ ತಿಂಬುದ ಮಾಬುದೆ, ಕಳ್ಳಗಂಜಿ ಕಾಡ ಒಕ್ಕಡೆ ಹುಲಿಯ ತಿಂಬುದ ಮಾಬುದೆ, ಕಾಲಕ್ಕೆದರಿ ಭಕ್ತನಾದೊಡೆ ಕಾಲಕ್ಕೆದರಿ ಭಕ್ತನಾದೊಡೆ, ಕರ್ಮ ತಿಂಬುದ ಮಾಬುದೆ ಕರ್ಮ ತಿಂಬುದ ಮಾಬುದೆ, ಕಳ್ಳಗಂಜಿ ಕಾಡ ಒಕ್ಕಡೆ ಹುಲಿಯ ತಿಂಬುದ ಮಾಬುದೆ, ಮೃತ್ಯುವಿನ ಬಾಯಿಗೆ ತುತ್ತಾದ ವೇಷ ಡಾಂಬಿಕರ ಏನೆಂಬೆ ಕಾರಣ ಗುಹೇಶ್ವರ ಏನೆಂಬೆ ಕಾರಣ ಗುಹೇಶ್ವರ, ಕಳ್ಳಗಂಜಿ ಕಾಡ ಒಕ್ಕಡೆ ಹುಲಿಯ ತಿಂಬುದ ಮಾಬುದೆ. ನೋಡಿ ಇಲ್ಲಿ ವೈರಾಗ್ಯ ಹೆಂಗ್ ಬರುತ್ತೆ ಅಂದ್ರೆ ತಾತ್ಕಾಲಿಕವಾಗಿ ಏನ್ ಮಾಡ್ತೀವಿ ನಾವು, ಕಳ್ಳಗಂಜಿ ಕಾಡ ಒಕ್ಕಡೆ. ಕಳ್ಳ ಏನ್ ಮಾಡಿದಾನೆ, ಕಳ್ತನ ಮಾಡವನ ಊರಲ್ಲೆಲ್ಲನು ಎಲ್ಲ ಎದ್ಕೊಂಡವನೇ, ಬಿಡಿಸ್ತಾರ ಅದಕ್ಕೆ ಅಂತ ಕಾಡ್ಗೋದ, ತಪ್ಪಿಸ್ಕೊಂಡು ಎದುರ್ಕೊಂಡು ಕಳ್ತನ ಮಾಡಿ ಊರಿಗೆ ಎದುರ್ಕೊಂಡು ಕಾಡ್ಗೋದ. ಕಳ್ಳಗಂಜಿ ಕಾಡ ಒಕ್ಕಡೆ, ಕಾಡ ಒಕ್ಕಡೆ ಅಂದ್ರೆ ಕಾಡ್ಗೋದ. ಅಲ್ಲೇನಿದೆ, ಕಳ್ಳಗಂಜಿ ಕಾಡ ಒಕ್ಕಡೆ ಹುಲಿಯ ತಿಂಬುದ ಮಾಬುದೆ. ಹುಲಿ ಬಿಡುತ್ತಾ, ಹುಲಿ ಇರಲ್ವಾ ಕಾಡಲ್ಲಿ. ಇವನೋಗಿ ಇಲ್ಲಿ ಜನ ಬಡಿತಾರೆ ಅಂತಂದ್ರೆ ಇಲ್ಲೇನೋ ಜನ ಸುಮ್ನೆ ಏನೋ ಒಂದಷ್ಟು ಬಡ್ದು ಸುಮ್ನೆ ಅಲ್ಲಿ ಹುಲಿ ತಿಂದೆ ಹಾಕುತ್ತಲ್ವಾ ಹುಲಿ. ಮತ್ತೆ ಅಲ್ಲಿಗೇನ್ ಮಾಡ್ದ, ಅಲ್ಲಿ ಹುಲಿ ಬಂತು, ಹುಲಿ ತಿಂದಾಕುತ್ತೆ, ಹುಲಿಗೆ ಎದುರ್ಕೊಂಡ ಅಲ್ವಾ. ಹುಲಿಗಂಜಿ ಉತ್ತವ ಒಕ್ಕಡೆ, ಉತ್ತ ಸೇರ್ಕೊಂಡ. ಅಲ್ಲಿ ಉತ್ತದಲ್ಲಿ ಏನಿದೆ, ಸರ್ಪ ತಿಂಬುದ ಮಾಬುದೆ. ಸರ್ಪ ತಿನ್ನಲ್ವಾ, ಸರ್ಪ ಬಿಡುತ್ತೇನು, ಅಲ್ಲಿಂದ ಅಲ್ಗೋದ, ಅದು ಸರ್ಪ ತಿಂಬುದ ಮಾಬುದೆ. ಕಾಲಕ್ಕೆದರಿ ಭಕ್ತನಾದೊಡೆ, ಕಾಲಕ್ಕೆ ಅಂದ್ರೆ ಸಂಕಟ ಬಂದಾಗ ವೆಂಕಟರಮಣ. ಕಷ್ಟ ಬಂದಿದೆ, ಕಷ್ಟಕಾಲ ಬಂದಿದೆ, ಆಪತ್ಕಾಲ ಬಂದಿದೆ, ವಿಪತ್ಕಾಲ ಬಂದಿದೆ, ಆಗ ನೀವು ಭಗವಂತನ ಮರೆ ಹೋಗ್ತೀರಾ. ನೀವು ಏನಂತ, ಸ್ವಾಮಿ ನನ್ ತಪ್ಪು ಮನ್ಸಪ್ಪ, ನನ್ ಕಾಪಾಡಪ್ಪ ಅಂತ ಮರೆ ಇಡೋದು. ಕಾಲಕ್ಕೆದರಿ ಭಕ್ತನಾದೊಡೆ, ನಿಜವಾದ ವೈರಾಗ್ಯ ಅಲ್ಲಿ. ಕಾಲಕ್ಕೆದರಿ ಭಕ್ತನಾದೊಡೆ, ಕಷ್ಟ ಬಂದಿದೆ ಅಂತ ನಿನ್ಗೆ ಭಕ್ತಿ ಬಂದಿದೆ, ವೈರಾಗ್ಯ ಬಂದಿದೆ ಅಲ್ಲಿ. ಅಂದ್ರೆ ನೀನ್ ಜೀವನ ಪರ್ಯಂತ ಆ ದೇವ್ರಿಗೆ ಹೋಗು, ಆ ಯಜ್ಞ ಮಾಡ್ಸು, ಆ ಹೋಮ ಮಾಡ್ಸು, ಅಲ್ಲಿ ಅರ್ಕೆ ಮಾಡ್ಕೊ, ಇದೇ ಮುಗ್ದು ಹೋಯ್ತು ನಿನ್ ಜೀವನ ಪರ್ಯಂತಿ. ಕಾಲಕ್ಕೆದರಿ ಭಕ್ತನಾದಡೆ ಕರ್ಮ ತಿಂಬುದ ಮಾಬುದೆ, ಕರ್ಮ ಬಿಡಲ್ಲ. ನೀನ್ ಯಾವ ದೇವ್ರಿಗೆ ಹೋಗು, ಯಾವ ಯಜ್ಞ ಮಾಡು, ಯಾವ ಹೋಮ ಮಾಡು, ಆ ಬಂದಿರೋ ಕರ್ಮ ಧ್ಯಾನ ಮಾಡಿದ್ರು ಕರ್ಮ ಹೋಗಲ್ಲ. ಧ್ಯಾನ ಮಾಡಿದ್ರೆ ಕರ್ಮ ಅನುಭವಿಸುವಂತಹ ಶಕ್ತಿ ಬರುತ್ತೆ. ಧ್ಯಾನದಿಂದ ಎಲ್ಲ ಹೇಳ್ತಾರೆ, ಸಂಕಲ್ಪ ಮಾಡ್ಕೊಳ್ಳಿ, ದುಡ್ಡು ಸಿಗುತ್ತೆ, ಬದನೆಕಾಯಿ ಸಿಗುತ್ತೆ, ಏನೂ ಸಿಗಲ್ಲ. ಧ್ಯಾನದಿಂದ ನಾವು ಮೋಕ್ಷ ಪಡಿಬೇಕು, ಶಕ್ತಿ ಪಡ್ಕೋಬೇಕು. ಸಂಕಲ್ಪ ಧ್ಯಾನನೂ ಇಲ್ಲ, ಮನಿ ಮೈಂಡೆಡ್ ಮೆಡಿಟೇಷನ್ ಇಲ್ಲ, ಗುಡಾಕೇಶನೂ ಇಲ್ಲ, ಯಾವ ಕೇಶನೂ ಇಲ್ಲ. ಇರುವುದೆಲ್ಲ ಒಂದೇ ಧ್ಯಾನ, ಆನ ಪಾನ ಸತಿ ಧ್ಯಾನ. ಉಸಿರಾಟದ ಮೇಲೆ ಗಮನ, ಮ್ಯೂಸಿಕ್ಗೂ ಇಲ್ಲ, ಗೈಡಿಂಗೂ ಇಲ್ಲ. ಸೈಲೆಂಟ್ ಮಾಡ್ಬೇಕು ಮೆಡಿಟೇಷನ್ ಮೈಂಡ್ನ. ಆಗ ನಮ್ಮ ಸೈಲೆಂಟ್ ಮಾಡಿದಾಗ ಮನಸ್ಸು ಶುದ್ಧಿ ಆಗುತ್ತೆ. ಮನಸ್ಸು ಶುದ್ಧಿ ಆದಾಗ ಬುದ್ಧಿ ವಿಕಸನ ಆಗ ಓಹೋ ಈ ಕರ್ಮ ಯಾಕೆ ಬಂದಿದೆ ನಮ್ಗೆ, ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮ ಫಲ ಈಗ ಅನುಭವಿಸ್ತದೆ ಅಂತಕ್ಕಂಥ ಅರಿವು ಜ್ಞಾನ ನಮ್ಮಲ್ಲಿ ಬರುತ್ತೆ ಅಲ್ವಾ. ಕರ್ಮ ತಿಂಬುದೇ ಕರ್ಮ ತಿಂದೆ ಬಿಡುತ್ತಾ, ರಮಣ ಮಹರ್ಷಿಗಳನ್ನ ಬಿಡ್ಲಿಲ್ಲ ಕಾಯಿಲೆ, ಸ್ವಾಮಿ ವಿವೇಕಾನಂದನ್ ಬಿಡ್ಲಿಲ್ಲ ಅಲ್ವಾ. ಸ್ವಾಮಿ ರಾಮ ಅವರು ಕ್ಯಾನ್ಸರ್ ಬಂದು ಸತ್ತೋದ್ರು ಸ್ವಾಮಿ ರಾಮ ಅವರು ಅಲ್ವಾ. ಯಾಕಾಯ್ತು, ಕರ್ಮ. ಅದು ಕರ್ಮವನ್ನ ಅನುಭವಿಸಬೇಕು. ಕಾಲಕ್ಕೆದರಿ ಭಕ್ತನಾದಡೆ ಕರ್ಮ ತಿಂಬುದ ಮಾದರಿ. ನೀನ್ ಭಕ್ತ ಆದ ಮಾತ್ರಕ್ಕೆ ಕರ್ಮ ತಿಂದೆ ಬಿಡೋಲ್ಲಯ್ಯ. ಆ ಕರ್ಮ ಯಾಕೆ ಬಂದಿದೆ ಅನ್ನೋದನ್ನ ಸೊಲ್ಯೂಷನ್ ಕಂಡ್ಕೋಬೇಕು ನಾವು. ಅದಕ್ಕೇನ್ ಮಾಡ್ಬೇಕು, ಧ್ಯಾನ ಮಾಡ್ಬೇಕು. ಮೃತ್ಯುವಿನ ಬಾಯಿಗೆ ತುತ್ತಾದ ವೇಷ ಡಾಂಬಿಕರ. ಈ ವೇಷ ಧರಿಸ್ಕೊಂಡೇನೆ ನೀನು ಭಕ್ತಿ ಯೋಗ ಅವನ ಹೋಮಂತಿ ವೇಷ ಧರಿಸ್ಕೊಂಡೇ ನಿನ್ ಜೀವನ ಎಲ್ಲ ಆಗೋಯ್ತು, ಜೀವನ ಮುಗ್ದೋಯ್ತು, ಸತ್ತೋದೆ. ಮತ್ತೆ ಕರ್ಮ ಆಡಾಯ್ತು, ಮುಂದಕ್ಕೆ ಕರ್ಮ ಹೋಯ್ತೆ ಹೊರತು ನೀನ್ ಸತ್ತೋದೆ ಅಷ್ಟೇ. ಕರ್ಮ ಮಾತ್ರ ನಿಲ್ಲಿಲ್ಲ, ಮುಂದಿನ ಜನ್ಮಕ್ಕೂ ಕೂಡ ಕರ್ಮ ಆಡಾಗ್ತಾ ಇರುತ್ತೆ.
ವೇಷ ಡಾಂಬಿಕರ ಏನೆಂಬೇಕಣ, ಆ ಡಾಂಬಿಕರು ವೇಷ ಡಾಂಬಿಕರಲ್ಲಪ್ಪ. ತಿಳಿ ಪರಮಾತ್ಮನನ್ನ ತಿಳಿ, ನಿಜವಾದ ವೈರಾಗ್ಯ ತಂದ್ಕೋ. ಪರಮಾತ್ಮನನ್ನ ತಿಳಿದು ಪರಮಾತ್ಮನನ್ನ ಹೊಂದಬೇಕು ನಾವು. ಅದು ಈಗಿನ ಈ ಇದರಲ್ಲಿ ಧ್ಯಾನದಿಂದ ಮಾತ್ರ ಸಾಧ್ಯ. ಭಕ್ತಿಯಲ್ಲಿಲ್ಲ, ಸ್ತೋತ್ರದಲ್ಲಿಲ್ಲ. ಆ ಸ್ತೋತ್ರ ಭಕ್ತಿ ಮಾಡೋರ್ಗೆ ಯಾರಿಗೂ ಆ ಶಕ್ತಿ ಇಲ್ಲ. ಧ್ಯಾನ ಬಹಳ ಸುಲಭವಾದ ಮಾರ್ಗ. ಹಾಗಾಗಿ ಎಲ್ಲರೂ ಉಸಿರಾಟದ ಮೇಲೆ ಗಮನ ಕೊಟ್ಟು ಧ್ಯಾನವನ್ನು ಮಾಡಿದ್ರೆ ಮಾತ್ರ ನಮಗೆ ಮೋಕ್ಷ ಸಿಗುತ್ತೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು ಸರ್. ಅದ್ಭುತವಾದ ಮಾಹಿತಿಯನ್ನ ಕೊಟ್ರಿ. ನಿಜವಾಗ್ಲು ವೈರಾಗ್ಯ ಅಂದ್ರೆ ಎಲ್ರಿಗೂ ಬಹಳ ಬಹಳ ವಿವರವಾಗಿ ಚೆನ್ನಾಗಿ ಅರ್ಥ ಆಗುವಂತೆ ಹೇಳಿದೀರಾ. ವೈರಾಗ್ಯ ಸುಲಭವಾಗಿ ಅಂತೂ ಆಗುದಿಲ್ಲ. ಅದನ್ನ ತಾವು ಮೊದ್ಲು ಹೇಳಿ ನಂತರ ತಾವು ಮೆಸೇಜ್ ಅನ್ನು ಕೊಡ್ತಾ ಬಂದ್ರಿ. ಅದೆಲ್ಲ ಕೇಳಿದಾಗ ನಿಜವಾಗ್ಲೂ ವೈರಾಗ್ಯ ಸುಲಭವಾಗಿ ಬರುವುದಿಲ್ಲ ಅಂತ ಅರ್ಥ ಆಯ್ತು. ಪ್ರಪಂಚದ ಮೇಲೆ ಸಹ ವೈರಾಗ್ಯ ಇರಬೇಕು, ಮನಸ್ಸಿನ ಮೇಲೆ ವೈರಾಗ್ಯ ಇರಬೇಕು, ಹಾಗೂ ಶರೀರದ ಮೇಲೆ ಸಹ ವೈರಾಗ್ಯ ಬರಬೇಕು. ಹಾಗೆ 4 ರೀತಿಯ ವೈರಾಗ್ಯವನ್ನ ಬಹಳ ಸವಿವರವಾಗಿ ವರ್ಣಿಸಿದ್ರಿ. ನಿಜವಾಗ್ಲೂ ಅದ್ಭುತವಾದ ಒಂದು ಮಾಹಿತಿ. ಜೊತೆಗೆ ಉದಾಹರಣೆಗೆ ವಿವೇಕಾನಂದರು, ಮತ್ತೆ ನಮ್ಮ ಪರಮಹಂಸರು, ಶಾರದಾ ಮಾತೆ, ಇವ್ರದೆಲ್ಲ ಒಂದು ಉದಾಹರಣೆನ ಬಹಳ ಸ್ಪಷ್ಟವಾಗಿ ಎಲ್ರಿಗೂ ಮನಮುಟ್ಟುವಾಗೆ ಮಾಹಿತಿಯನ್ನು ಕೊಟ್ರಿ ಸರ್. ತುಂಬಾ ತುಂಬಾ ಧನ್ಯವಾದಗಳು. ಜೊತೆಗೆ ಕೊನೆಗೆ ಅಲ್ಲಮ ಪ್ರಭುಗಳ ಒಂದು ವಚನದೊಂದಿಗೆ, ಕಾಡಿಗೆ ಹೋದ್ರೆ ಹುಲಿ ಇದೆ, ಹುತ್ತದೊಳಗೆ ಹೋದ್ರೆ ಹಾವು ಇದೆ, ಎಲ್ಲಿ ಹೋದ್ರೂ ನಾವು ಬಚಾವಾಗುದಿಲ್ಲ. ನಮ್ಮ ಕರ್ಮದಿಂದ ಅಥವಾ ನಮ್ಮ ಧ್ಯಾನದಿಂದ ನಾವು ಮುಕ್ತರಾದ್ರೆ ಮಾತ್ರ ನಾವು ಬಚಾವಾಗುದು ಅಂತ ಹೇಳತಕ್ಕಂಥ ಒಂದು ಅಂಶವನ್ನ ಗಮನಕ್ಕೆ ತಂದ್ರಿ. ಧ್ಯಾನದಿಂದನೇ ಶಕ್ತಿ. ಎಲ್ಲವನ್ನ ನಾವು ಸಹಿಸ್ಕೊಂಡು ಜೀವಿಸ್ಬೇಕಾದ್ರೆ ಧ್ಯಾನದಿಂದನೇ ನಮಗೆ ಶಕ್ತಿ ದೊರೆಯುತ್ತೆ. ಇದು ಎಲ್ಲರಿಗೂ ಬರ್ಲಿ ಅಂತ ಸಹ ಹಾರೈಸಿದಿರ. ತುಂಬಾ 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 ಧನ್ಯವಾದಗಳು ಸರ್. ನಮ್ಮ ಧ್ಯಾನಿಗಳ ಒಂದು ಅನುಭವವನ್ನ ಕೇಳೋಣ. ಏನ್ ಆಯ್ತು, ಹೇಗಾಯ್ತು, ಅಥವಾ ಏನಾದ್ರೂ ಪ್ರಶ್ನೆ ಇದೆಯಾ, ಅವರ ಅನುಭವ ಏನು ಅಂತ ಹೇಳ್ಕೊಂಡು. ಎಲ್ಲ ಮಾಸ್ಟರ್ಸ್ ಅಲ್ಲಿ ಒಂದು ವಿನಂತಿ. ಸರ್ ತುಂಬಾ ಚೆನ್ನಾಗಿ ಅದ್ಭುತವಾದ ಒಂದು ಸ್ವಾಧ್ಯಾಯನ ನೀಡಿದ್ದಾರೆ. ತಮ್ಮಲ್ಲಿ ಈ ಬಗ್ಗೆ ಯಾವುದಾದ್ರೂ ಪ್ರಶ್ನೆ ಇದ್ರೆ ಅಥವಾ ಅನುಭವ ಇದ್ರೆ ತಾವು ದಯಮಾಡಿ ಹಂಚಿಕೊಳ್ಳಿ ಅಂತ ಕೇಳ್ಕೊಳ್ತೇನೆ. ತಾವು ಹ್ಯಾಂಡ್ ರೈಸ್ ಮಾಡಿದ್ರೆ ತಮಗೆ ಅನ್ಮ್ಯೂಟ್ ಅನ್ನು ಕೊಟ್ರೆ ತಾವು ತಮ್ಮ ಅಭಿಪ್ರಾಯ ಅಥವಾ ಪ್ರಶ್ನೆಯನ್ನ ಕೇಳಬಹುದು ಅಥವಾ ಹೇಳಬಹುದು. ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ. ಯಾರೋ ರಂಗಸ್ವಾಮಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ ನೋಡಿ. ಹಾ, ಅಶ್ವಿನಿ ರಂಗಸ್ವಾಮಿ ಸರ್. ರಂಗಸ್ವಾಮಿ ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ನಮಸ್ತೆ. ನಮಸ್ತೆ ರೇವತಿ ಮೇಡಮ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಡ್ಯೂಟಿನಲ್ಲಿ ಇದ್ದೀವಿ. ಆದ್ರೂ ಸಾರ್ದು ಭಾರಿ ಇಂಪ್ರೆಷನ್ ಆಯ್ತು ನಮ್ಗೆ. ಮಾತಾಡ್ಲೇಬೇಕು, ಏನಾದ್ರು ಹೇಳ್ಬೇಕು ಅನಿಸ್ತು. ನರೇಂದ್ರ ಕುಮಾರ್ ಸರ್, ತುಂಬಾ ಧನ್ಯವಾದಗಳು ತಮ್ಗೆ. ನೀವು ಜ್ಞಾನದ ಗಣಿಗಳು ಒಂದು ಅಷ್ಟೊಂದು ಸ್ವಾಧ್ಯಾಯ ಮುಖಾಂತರ, ಸತ್ಸಂಗದ ಮುಖಾಂತರ ನೀವು ನಿಜವಾಗ್ಲೂ ಧ್ಯಾನ ತುಂಬಾ ತಿಳ್ಕೊಂಡಿದ್ದೀರಾ. ನಿಮ್ಮಂತವರ ಒಂದು ಪ್ರವಚನಗಳು ಆಗಾಗ್ಗೆ ಸಿಗ್ತಾ ಇರ್ಲಿ ಅನ್ನೋದು ನಮ್ಮ ಅನಿಸಿಕೆ. ನರೇಂದ್ರ ಅಂತ ತಿಳ್ಕೊಂಡಿದ್ದೀರಾ, ನಮ್ಮ ಬಾಲ್ಯದ ಹೆಸರು ವಿವೇಕಾನಂದರದು. ನಿಜವಾಗ್ಲೂ ಅರ್ಥಪೂರ್ಣವಾಗಿದೆ ಸರ್. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆಯ ಮಾತನ್ನ ಹೇಳಿದೆ. ಥ್ಯಾಂಕ್ ಯು. ಅಶ್ವಿನಿ ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಆಲ್ ಮಾಸ್ಟರ್ಸ್. ನಮಸ್ತೆ. ಬಹುಶಃ ನನ್ನ ವಾಯ್ಸು ಸರ್ಗೆ ಯಾರು ಅಂತ ಗೊತ್ತಾಗಿರ್ಬೋದು. ಅಶ್ವಿನಿ ಮ್ಯಾಮ್ ಸರ್. ನರೇಂದ್ರ ಸರ್. ಸರ್, ಮೊದಲಿಗೆ ಈಗ ಸುಮಾರು 9 ತಿಂಗಳ ಹಿಂದೆ ನಿಮ್ ಕ್ಲಾಸ್ ಕೇಳಿದಾಗ ನಾನು ಅದನ್ನ ನನ್ನ ಊರ್ಗೋಗಿ ನಮ್ ತಂದೆ ಕೇಳಿದ್ರು, ಎಷ್ಟ್ ಚೆನ್ನಾಗಿ ಮಾತಾಡ್ತಾರಲ್ವಾ ಇವ್ರು, ನಾನು ಒಮ್ಮೆ ಇವ್ರನ್ನ ಭೇಟಿ ಆಗ್ಬೇಕಲ್ಲ ಅಂತಿದ್ರು. ಅಂದ್ರೆ ಅಷ್ಟು ಉತ್ಸಾಹದ ಚಿಲುಮೆ ನೀವು. ಧ್ಯಾನ ಶಕ್ತಿ ನಮ್ಮ ಅಶ್ವಿನಿ ಧ್ಯಾನ ಮಾಡಿದ್ರಿಂದ ಬಂದಿದ್ಯಮ್ಮ. ನಾನು ಮುಂಚೆ ಎಲ್ಲ ದಡ್ರಿದ್ದಂಗೆ ಇದ್ದೆ. ನಾನು ಧ್ಯಾನ ಮಾಡಿ ಈ ಶಕ್ತಿಯನ್ನ ಭಗವಂತನಿಂದ ಪಡ್ಕೊಂಡಿದ್ದೀನಿ. ನಮ್ಮ ಕಷ್ಟಪಟ್ಟಿದ್ದೀನಿ, ಸುಮ್ನೆ ಬಂದಿಲ್ಲ. ಬಹಳ ಕಷ್ಟಪಟ್ಟಿದ್ದೀನಿ. 8 ಗಂಟೆ ಧ್ಯಾನ ಮಾಡಿದ್ದೀನಿ. ಹೌದು ಸರ್. ನಿಮ್ ಜೊತೆ ನಾನ್ ಮಾತಾಡಿದಾಗ
ಕೆಲವೊಂದು ಅನುಭವಗಳನ್ನ ಹೇಳ್ಕೊಂಡ್ರಿ. ಜಾಸ್ತಿ ಅಂದ್ರೆ ತುಂಬಾ ನೈಟ್ ಎಲ್ಲ ನಾನು ಧ್ಯಾನ ಮಾಡ್ತೀನಮ್ಮ ಸರ್, ನಿಮ್ ಗುಟ್ಟು ಏನು, ಈ ತರ ಆಕ್ಟಿವ್ ಆಗಿದ್ದೀರಲ್ಲ ನಮಗೂ ಹೇಳ್ಕೊಡಿ ಅಂತ ಹೇಳಿದಾಗ ಆ ಗುಟ್ಟು ಯಾವುದೂ ಅಲ್ಲ. ದೀರ್ಘಕಾಲದ ಧ್ಯಾನ ಮಾಡ್ತೀನಮ್ಮ, ತುಂಬಾ ಧ್ಯಾನ ಮಾಡ್ತೀನಮ್ಮ, ನೀವು ಧ್ಯಾನ ಮಾಡಿ ಅಂತ ನನಗೆ ಟಿಪ್ಸ್ ಹೇಳ್ಕೊಟ್ಟಿದ್ರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮತ್ತೆ Thank you, ma'am. ತುಂಬಾ ದಿನಗಳಾದ್ಮೇಲೆ ನಿಮ್ ಕ್ಲಾಸ್ ಕೇಳ್ತಾ ಇದ್ದೀನಿ, ಖುಷಿ ಆಯ್ತು. ಹಾಗೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಒಂದ್ Thank you. 30 ಸೆಕೆಂಡ್ ಒಂದು ಅನೌನ್ಸ್ಮೆಂಟ್ ಇದೆ. ಓಕೆ ಮಾಸ್ಟರ್ಸ್, ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ತಿಳಿಸುತ್ತಾ, ನಾಳೆ ಬೆಳಗ್ಗಿನ ತರಗತಿಯಲ್ಲಿ ದಶಪ್ರಾಣ ಸಕ್ರಿಯಗೊಳಿಸುವ ಕಾರ್ಯಾಗಾರ 4 ದಿನ ಕಂಟಿನ್ಯೂಸ್ಲಿ ಇರುತ್ತೆ. ತುಂಬಾ ಅದ್ಭುತವಾದ ಒಂದು ಸಬ್ಜೆಕ್ಟ್. ಗುರೂಜಿಯಿಂದ ನಮಗೆ ಅದ್ಭುತವಾದ ಒಂದು ಮಾಹಿತಿ ಸಿಗ್ತಾ ಇದೆ. ಅದ್ರ ಜೊತೆಗೆ ನಾಳೆ ಪ್ರತಿದಿನ ಕಿರು ಸಂದೇಶ ಇರುತ್ತೆ. ಕಿರು ಸಂದೇಶದ ಭಾಗದಲ್ಲಿ ಅತ್ತೆ ಮಾವರ ಪ್ರೀತಿ ಹಾಗೂ ಸೊಸೆಯ ಪಾತ್ರ ತುಂಬಾ ಮುಖ್ಯವಾದ ವಿಚಾರ ಇದು. ಅತ್ತೆ ಮಾವರ ಪ್ರೀತಿ, ನಾವು ಎಲ್ಲಾದ್ರೂ ಹೋದ್ರೆ ತಂದೆ ತಾಯಿ ಬಗ್ಗೆ ಹೇಳ್ತಾ ಇರ್ತೀವಿ. ತಂದೆ ತಾಯಿನ ಫಸ್ಟ್ ಹೇಳ್ಬಿಟ್ಟು ಅವ್ರಿಗೆ ನಮಸ್ಕಾರ ಮಾಡ್ತೀವಿ, ನೆನೆಸ್ತಾ ಇರ್ತೀವಿ. ಆದ್ರೆ ಅತ್ತೆ ಮಾವ ಅಂತ ಯಾರು ನೆನ್ಸಲ್ಲ ಅಲ್ವಾ? ನಾಳೆ ಅತ್ತೆ ಮಾವ ಮತ್ತೆ ಸೊಸೆ ಪಾತ್ರ ಹೇಗಿರ್ಬೇಕು, ಸೊಸೆ ಆದವಳು ಗಂಡನ ಮನೆಗೆ ಹೋದಾಗ ಹೇಗೆಲ್ಲ ನಡ್ಕೋಬೇಕು ಅನ್ನೋವಂಥದ್ನ ಸಂಕ್ಷಿಪ್ತವಾಗಿ ಒಂದು ಚಿತ್ರತಂಡದ ಮೂಲಕ, ಕಿರುಚಿತ್ರದ ಮೂಲಕ ತೋರಿಸ್ತಾ ಇದ್ದೇವೆ. ಮಹೋತಾರ್ ಫೌಂಡೇಶನ್ ನ ಒಂದು ಕಿರುಚಿತ್ರ ಅಂತ ಹೇಳ್ಬೋದು. ಎಲ್ರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಬಹಳ ಒಳ್ಳೆಯ ಅಂಶವನ್ನ ಗಮನಿಸಿದ್ರಿ. ತುಂಬಾ ತುಂಬಾ ಎಲ್ರಿಗೂ ಅಗತ್ಯವಾದದ್ದು ಇಂದಿನ ಕಾಲದಲ್ಲಿ. ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಎಲ್ರೂ ಹಾಜರಾಗ್ಲಿ ಅಂತ ನಾನು ತಮ್ಮ ಎಲ್ಲರ ಪರವಾಗಿ ಕೇಳ್ಕೊಳ್ತೇನೆ. ಮಾಸ್ಟರ್ಸ್, ಇನ್ಯಾರಾದ್ರೂ ಪ್ರಶ್ನೆ ಇದ್ರೆ ಅಥವಾ ಅನುಭವವನ್ನ ಹಂಚ್ಕೊಳ್ಬೇಕಾದ್ರೆ ದಯಮಾಡಿ ಹ್ಯಾಂಡ್ ರೈಸ್ ಮಾಡಿ. ಎಸ್ ಮ್ಯಾಮ್. ನಮಸ್ತೆ ನರೇಂದ್ರ ಕುಮಾರ್ ಸರ್. ಎಷ್ಟು ಎನರ್ಜೆಟಿಕ್ ಆಗಿ ನಮ್ ಸರ್ ಕ್ಲಾಸ್ ಕೊಡ್ತಾರೆ. ಫಸ್ಟ್ ಇಂದ ಯಾವ ರೀತಿ ಮುಖ ಫೇಸ್ ಇತ್ತ ಅವ್ರದ್ದು, ಕೊನೆ ತನಕ ಅದೇ ತರ ಒಂದು ಸ್ಮೈಲ್ ಮುಖನೇ ಇವತ್ತು ವೈರಾಗ್ಯ ಎಂಬ ಟಾಪಿಕ್ ಬಗ್ಗೆ ಅದ್ಭುತವಾಗಿ ತಿಳಿಸಿದ್ರಿ. ಇದಕ್ಕಿಂತ ಹಿಂದೆ ಮರಣಿಸುವಕ್ಕಿಂತ ಮುಂಚೆ ಮರಣಿಸಬೇಕಂತ ಕ್ಲಾಸ್ ಸಹ ಅದು ತುಂಬಾನೇ ಅದ್ಭುತವಾಗಿತ್ತು. ಸರ್ ಬರುವಾಗ ವೇದಿಕೆಯಲ್ಲಿ ಏನಾದ್ರೂ ಒಂದು ವಿಶಿಷ್ಟತೆ ತಗೊಂಡ್ಬಂದಿರ್ತಾರೆ ನಮ್ಮ ವೇದಿಕೆಗೆ, ಅದು ತುಂಬಾ ಖುಷಿ. ಮತ್ತೆ ಸರ್ ಹೇಳ್ಬೇಕಂತಂದ್ರೆ ಮ್ಯೂಸಿಕ್ ಧ್ಯಾನ ಅವ್ರೊಂದು ಅಷ್ಟೊಂದು ಇಷ್ಟ ಪಡಲ್ಲ, ಮೌನ ಧ್ಯಾನ ತುಂಬಾ ಇಷ್ಟ ಪಡ್ತಾರೆ ಅವರು. ಎಲ್ರಿಗೂ ಗೈಡ್ಲೈನ್ಸ್ ಮಾಡೋದೇ ಸಹ ಮೌನ ಧ್ಯಾನ. ಸರ್ ನಿಮ್ಮಲ್ಲಿ ಒಂದು ಪ್ರಶ್ನೆ ಸರ್, ಎಲ್ಲ ಗೂಢಕೇಶ ಅಥವಾ ಆತರ ಎಲ್ಲ ಮಾಡ್ತಾರಲ್ಲ ಸರ್, ಅದಕ್ಕೂ ಮತ್ತೆ ಈ ಧ್ಯಾನಕ್ಕೂ ಏನ್ ವ್ಯತ್ಯಾಸ ಸರ್? ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್. ಗುಡಾಕೇಶ ಇಲ್ಲಮ್ಮ, ಇಲ್ಲಿ ಗುಡಾಕೇಶ ಅಂದ್ರೆ ಏನು ಅಂದ್ರೆ, ಯಾವಾಗ ಬೇಕು ಅಂದ್ರೆ ಅವಾಗ ಮಲ್ಕೋಬೇಕು, ಯಾವಾಗ ಬೇಕು ಅಂದ್ರೆ ಅವಾಗ ಎದ್ದೇಳ್ಬೇಕು. ಇದು ಗುಡಾಕೇಶ ಅಂದ್ರೆ. ಎಚ್ಚರ ಸ್ಥಿತಿಯಿಂದ ಇರೋದು ಗುಡಾಕೇಶ. 16ನೇ ಅಧ್ಯಾಯ 6ನೇ ಶ್ಲೋಕ ನೋಡು, ಭಗವದ್ಗೀತೆ ತೆಗಿ. 16ನೇ ಅಧ್ಯಾಯ ಅಲ್ಲ 6ನೇ ಅಧ್ಯಾಯ 16ನೇ ಶ್ಲೋಕ. ಜ್ಞಾಪಕ ಇಟ್ಕೊಳ್ಳಿ. 6ನೇ ಅಧ್ಯಾಯ 16ನೇ ಶ್ಲೋಕದಲ್ಲಿ ಹೇಳಿದಾನೆ, ಕೃಷ್ಣ ಹೇಳಿದಾನೆ, ಹೆಚ್ಚಾಗಿ ತಿನ್ನುವವರಿಗೆ, ಹೆಚ್ಚಾಗಿ ತಿನ್ನದೇ ಇರುವವರಿಗೆ, ಹೆಚ್ಚಾಗಿ ನಿದ್ರೆ ಮಾಡುವವರಿಗೆ, ಹೆಚ್ಚಾಗಿ ನಿದ್ರೆ ಮಾಡದೇ ಇರುವವರಿಗೆ ಯೋಗ ಸಿದ್ಧಿಸುವುದಿಲ್ಲ. ಓದಿ, ಅದೇ ಭಗವದ್ಗೀತೆ ಹೇಳ್ತಾರೆ, ನೋ ಗುಡಾಕೇಶ, ನಿದ್ದೆ ರಾತ್ರಿ ಓದೇ ಹೊರತು ಪೂರ್ತಿ ಗುಡಾಕೇಶ ಇಲ್ಲ. ಕೃಷ್ಣ ಹೇಳಿದಾನೆ ಭಗವದ್ಗೀತೆನಲ್ಲಿ ಅಲ್ವಾ? ಹಂಗೆ ಪತ್ರಿಕೆ ಕೂಡ ರಾತ್ರಿ ಸಮಯ ಧ್ಯಾನ ಮಾಡಿ ಅಂದ್ರೆ ಸ್ವಲ್ಪ ಸಮಯ ಧ್ಯಾನ ಮಾಡಿ, ಸ್ವಲ್ಪ ಸಮಯ ನಿದ್ದೆ ಮಾಡಿ ಅಂತ. ಆಯ್ತೇನಮ್ಮ? ದೇಹನ ದಂಡಿಸಬಾರ್ದು ಅಂತ ನೀವ್ ಹೇಳ್ತಿದ್ದೀರಾ ಸರ್? ಹೌದು, ಜಾಸ್ತಿ ನಿದ್ದೆ ಮಾಡಬಾರ್ದು. ಹೇಳಿದ ಕೃಷ್ಣ ಹೇಳಿದಾನ ಅಲ್ವಾ, ಜಾಸ್ತಿ ನಿದ್ದೆ ಮಾಡೋರ್ಗು ಯೋಗ ಸಿದ್ಧಿಸೋದಿಲ್ಲ, ನಿದ್ದೆ ಮಾಡ್ದಂಗಿರೋರ್ಗು ಯೋಗ ಸಿದ್ಧಿಸುವುದಿಲ್ಲ ಅಂತ ಶ್ಲೋಕದಲ್ಲಿ ಹೇಳಿದಾನೆ ಅದು ಕೃಷ್ಣ. 4 ಗಂಟೆ ಧ್ಯಾನ ಮಾಡೋರ್ಗೆ 4 ಅವರ್ಸ್ ನಿದ್ದೆ ಸಾಕಾಗುತ್ತೆ. ತುಂಬಾ ಧ್ಯಾನ ಮಾಡೋರ್ಗೆ ಎಸ್ ಸರ್, ಧ್ಯಾನ 3 ಗಂಟೆ ನಿದ್ದೆಗೆ ಸಮಾನ ಅಂತ ಪತ್ರಿಕೆ ಹೇಳಿದ್ದಾರೆ. ಹಂಗಾಗಿ ನಿದ್ದೆ ದೇಹ ದಂಡಿಸಬಾರ್ದು. ಯಾಕಂದ್ರೆ ಪಂಚಭೂತಗಳ ಶರೀರ, ಅದಕ್ಕೂ ಕೂಡ ಸ್ವಲ್ಪ ಕೊಡಿ. ಅದು ಜಾಸ್ತಿನೂ ಬೇಡ, ಕಡಿಮೆನೂ ಬೇಡ. 4 ಗಂಟೆ ನಿದ್ದೆ ಮಾಡಿ, ಮಿಕ್ಕ ಸಮಯದಲ್ಲಿ ಧ್ಯಾನ ಮಾಡಿ. ಎಸ್ ಸರ್.
ಥ್ಯಾಂಕ್ ಯು ಸರ್. ಯಾಕಂದ್ರೆ ಗೂಢಕೇಶ ಅಂತಂದ್ರೆ ಎಲ್ಲಾ ಕಡೆಗೂ ಕೇಳ್ತಾ ಇರ್ತೀವಲ್ಲ, ಹಾಗಾಗಿ ಒಂದ್ ಕೇಳೋಣ ಪತ್ರಿಜಿ ನೋಡಮ್ಮ ಏನ್ ಮಾಡಿದ್ರು, ಸ್ವತಂತ್ರ ಕೊಟ್ಬಿಟ್ಟಿದ್ದಾರೆ ಪತ್ರಿಜಿ ಅವರು. ಯಾರು ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು ಅಂತ ಸ್ವತಂತ್ರ ಕೊಟ್ಬಿಟ್ಟಿದ್ದಾರೆ ಪತ್ರಿಜಿ ಅವರು. ಅವ್ರವ್ರ ಇಷ್ಟ ಬಂದಂಗ ಅವ್ರು ಮಾಡ್ಕೋಬಹುದು. ಇವಾಗ ನನ್ನ ಅನುಭವ ಜ್ಞಾನ ಏನಿದೆ, ನನ್ನ ಅನುಭವ ಜ್ಞಾನನ ನಾನು ಹಂಚ್ಕೊಂತಾ ಇದ್ದೀನಿ. ನನ್ನ ಅನುಭವ ಜ್ಞಾನ ಹಂಚ್ಕೊಂತಾ ಇದ್ದೀನಿ. ನಾನು ಎಷ್ಟು ನಿದ್ದೆ ಮಾಡ್ತೀನಿ, ಎಷ್ಟು ಧ್ಯಾನ ಮಾಡ್ತೀನಿ ಅನ್ನೋದನ್ನ ನಾನು ಸ್ವಯಂ ಅನುಭವಿಸಿ ಈ ಜ್ಞಾನವನ್ನ ಹೇಳ್ತಾ ಇದ್ದೀನಿ. ನಾನು ಪತ್ರಿಜಿ ಅವ್ರು ಹೇಳಿದ್ದು ಏನ್ ಹೇಳಿದ್ರು ಪತ್ರಿಜಿ, ನಾನು ಹೇಳಿದ್ರು ಕೇಳ್ಬೇಡ, ನೀನ್ ಧ್ಯಾನ ಮಾಡಿ ನಿನಗೆ ಏನ್ ಅನುಭವ ಬರುತ್ತೆ ಅದನ್ನ ಹೇಳು ಅಂತವ್ರೆ. ಆ ರೀತಿಯಾಗಿ ನಾನು ಧ್ಯಾನ ಮಾಡ್ಕೊಂಡು ನಾನು ಯಾವ ರೀತಿ ಧ್ಯಾನ ಮಾಡಿದ್ರೆ ನನಗೆ ಶಕ್ತಿ ಬಂತೋ, ಯಾವ ರೀತಿ ಧ್ಯಾನ ಮಾಡ್ಬೇಕು ಅನ್ನೋದನ್ನ ಅನುಭವ ಪೂರ್ವಕವಾಗಿ ನಾನು ಹೇಳ್ತಾ ಇದ್ದೀನಿ. ನನ್ನ ಅನುಭವ ಏನ್ ಬಂದಿದ್ಯೋ ಅದನ್ನ ನಾನು ಹೇಳ್ತಾ ಇದ್ದೀನಿ. ಬೇರೆಯವ್ರಿಗೆ ಏನೇನೋ ತರ ಅನುಭವ ಆಗಿರ್ಬಹುದೇನೋ, ಅವ್ರ ಅನುಭವ ನಮ್ಗೆ ಬೇಕಿಲ್ಲ. ನನ್ನ ಅನುಭವ ನಂದು. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಅದ್ಭುತವಾದ ನಿಮ್ಮ ಉತ್ತರ ಇವತ್ತು. ಯಾಕೆಂದ್ರೆ ಬೇರೆಯವ್ರಿಗೆ ಹೋಲಿಕೆ ಮಾಡ್ಕೋಬಾರ್ದು. ಈಗ ನರೇಂದ್ರ ಕುಮಾರ್ ಸರ್ಗೆ ಆಗಿರುವಂತ ಅನುಭವ ನನಗೆ ಯಾಕಾಗಿಲ್ಲ ಅಂತಂದು ಪ್ರಶ್ನೆ ಬರಬಹುದು. ಆದ್ರೆ ಅಲ್ಲ, ಅವರೇ ಬೇರೆ ಚೈತನ್ಯ, ನಾವೇ ಬೇರೆ ಚೈತನ್ಯ ಅಂತ ಹೇಳಿ. ಎಸ್, ಪತ್ರಿ ಸರ್ ಆಗ ಹೇಳಿರೋದು, ಎಲ್ಲಿ ಸಹ ನಿಮ್ಮ ದೇಹವನ್ನು ದಂಡಿಸಬೇಡಿ, ಮತ್ತೆ ಯಾವುದೇ ಸ್ಥಳ ಜಾಗವನ್ನ ನೋಡಬೇಡಿ. ನೀವು ಯಾವಾಗ ಸಮಯ ಸಿಗುತ್ತೋ ಆ ಸಮಯದಲ್ಲಿ ಕಣ್ಣು ಮುಚ್ಕೊಂಡು ನೀವು ಹೋಗಿ ಅಂತ ಹೇಳಿದ್ದಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಗೀತಾ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ನಮ್ಮ ವೇದಿಕೆಯಲ್ಲಿ ಸಹ ಕೆಲವರು ಕೇಳ್ತಾರೆ, ಅನುಭವ ಹೇಳ್ತಾರೆ, ಸರ್ ಅಂಥದ್ದೆಲ್ಲ ಆಗುದೇ ಇಲ್ಲಲ್ಲ, ಯಾಕೆ ನಾನು ಧ್ಯಾನ ಮಾಡೋದು ಸರಿ ಇಲ್ವಾ ಅಂತ ಹೇಳ್ಕೊಂಡು ಸುಮಾರು ಜನ ಪ್ರಶ್ನೆಯನ್ನ ಮಾಡ್ತಾರೆ. ಸೊ ಸರ್ ಹೇಳಿದ್ದು ಈಗ ನಾವೆಲ್ಲರೂ ತಿಳ್ಕೊಂಡ್ರೆ ಇನ್ನೊಬ್ಬರಿಗೆ ಅನುಭವ ಆಗಿದ್ದು ನಮಗೆ ಅನುಭವ ಆಗ್ಬೇಕು ಅಂತ ಇಲ್ಲ, ಅದು ಅವರವರ ಚೈತನ್ಯಕ್ಕೆ ಸೇರಿದ್ದು. ತುಂಬಾ ಚೆನ್ನಾಗಿ ನೋಡಮ್ಮ, ಅನುಭವಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಅನುಭವ ಆದ್ರೆ ಗುಡ್, ಅನುಭವ ಆದ್ರೆ ಗುಡ್, ಅನುಭವ ಆಗ್ತಾ ಇದ್ರೆ ವೆರಿ ವೆರಿ ಗುಡ್, ಅನುಭವ ಆಗ್ತಾ ಇದ್ರೆ ವೆರಿ ವೆರಿ ಗುಡ್, ಅನುಭವ ಆದ್ರೆ ಬರೀ ಗುಡ್ಡೇ. ಓಕೆ ಸರ್, ಅನುಭವ ಆಗ್ತಾ ಇದ್ರೆ ವೆರಿ ವೆರಿ ಗುಡ್. ಓಕೆ 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 ಅದು ಅನುಭವ ಮನಸ್ಸಿನ ಪ್ರಭಾವ ಅಷ್ಟೇ. ಹೌದು. ಎಸ್ ಮಾಸ್ಟರ್, ನಮ್ ಸರ್ ಇವತ್ತು ಎಷ್ಟು ಅದ್ಭುತವಾಗಿ ಪ್ರಶ್ನೆಗೆ ಎಲ್ಲರಿಗೂ ಉತ್ತರ ಕೊಡ್ತಾರೆ. ಯಾಕೆಂದ್ರೆ ನಿಮ್ಮಲ್ಲೂ ಸಹ ಒಂದು ಚಿಕ್ಕ ಪ್ರಶ್ನೆಗಳು ಇರಬಹುದು. ದಯಮಾಡಿ ಹ್ಯಾಂಡ್ ರೈಸ್ ಮಾಡಿ, ನಿಮ್ಮ ಪ್ರಶ್ನೆಗೆ ಸೂಕ್ತವಾದ ಉತ್ತರವನ್ನು ಸರ್ ಕೊಡ್ಲಿದ್ದಾರೆ. ಹಾಗಾಗಿ ಶನಿವಾರದ ಸಂಚಿಕೆ ಇವತ್ತು ಚಾಟ್ ಬಾಕ್ಸ್ ಆಗಿ ನಾನು ಹಾಕಿದ್ದೀನಿ ಮಾಸ್ಟರ್ಸ್ ಲಿಂಕ್ ನ. ಎಲ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮಾಸ್ಟರ್ಸ್. ಮಂಜುಳಾ ಮ್ಯಾಮ್ಗೆ ಅವಕಾಶ ಕೊಡೋದ್ಕಿಂತ ಮುಂಚೆ ಒಬ್ಬ ಹೊಸ ಮಾಸ್ಟರ್ಸ್ ಇವತ್ತಿನ ಜಾಯ್ನ್ ಆಗಿದ್ರಂತ ಅವ್ರನ್ನ ಮಾತಾಡ್ಸೋದು ಒಂದು ಪ್ರಯತ್ನ ಮಾಡೋಣ. ಎಸ್, 1+ CPH ಅಂತ ಇದ್ದಾರೆ. ಮ್ಯಾಮ್ ನಮಸ್ತೆ ಮ್ಯಾಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲ ಸರ್, ಅವ್ರಿಗೆ ಹ್ಯಾಂಡ್ ರೈಸ್ ಮಾಡಿಲ್ಲ, ಅದ್ರ ಆಪ್ಷನ್ಸ್ ಕೊಡ್ತಿದೀನಿ ಸರ್. ಅಲ್ಲ, ಇದು ಸೌಂಡ್ ಕೇಳಿಸ್ತಿಲ್ವಲ್ಲ? ಒಂದ್ ಸೆಕೆಂಡ್ ಸರ್, ಒಂದ್ ಸೆಕೆಂಡ್ ಮ್ಯಾಮ್. ಆಪ್ಷನ್ಸ್ ಕೊಟ್ಟಿದ್ದೀನಿ, ಮಾತಾಡಿ ಅಂತ ಬಂದಿರುತ್ತೆ ನೋಡಿ ಮ್ಯಾಮ್. ನೀವು ಹ್ಯಾಂಡ್ ರೈಸ್ ಮಾಡಕ್ ಬರುತ್ತಾ ನಿಮಗೆ? ಅಲ್ಲ, ಆಪ್ಷನ್ಸ್ ಬರುತ್ತೆ ನೋಡ್ರಿ, ಮ್ಯೂಟ್ ಮತ್ತೆ ಅನ್ಮ್ಯೂಟ್ ಅಂತಂದೇಳಿ. ಅದ್ರಲ್ಲಿ ಅನ್ಮ್ಯೂಟ್ ಅಂತ ಆಪ್ಷನ್ಸ್. ಎಸ್, ಇನ್ನೊಂದ್ಸತಿ ಕೊಡ್ತೀನಿ ನೋಡ್ರಿ ಮ್ಯಾಮ್ ನಿಮ್ಗೆ. ಇವತ್ತಿನ ಜಾಯ್ನ್ ಆಗಿದಾರಂತ ಸರ್ ಅವರು, ಅದಕ್ಕೋಸ್ಕರನೇ. ಎಸ್ ಮಂಜುಳಾ ಮ್ಯಾಮ್, ನೀವು ಮಾತಾಡ್ತೀರಿ, ಅವ್ರಿಗೆ ಸ್ವಲ್ಪ ಹೇಳ್ಕೊಡ್ತಾ ಇರ್ತೀನಿ ಅಷ್ಟೊತ್ತಿಗೆ ನಾನು. ಎಸ್, ಥ್ಯಾಂಕ್ ಯು ಮಂಜುಳಾ ಮ್ಯಾಮ್, ಮಾತಾಡಿ. ನಮಸ್ಕಾರ ಎಲ್ಲ ಆತ್ಮ ಬಂಧುಗಳಿಗೆ. ಸರ್, ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ನರೇಂದ್ರ ಕುಮಾರ್ ಸರ್ ಹಾವ ಭಾವದಿಂದ ಒಂಚೂರು ಬೇಜಾರಾಗ್ಲಿಲ್ಲ ಸರ್. ಇನ್ನು ಕೇಳೋಣ ಅನ್ನಂಗೆ. ಯಾಕೆಂದ್ರೆ ಮಧ್ಯ ನೀವು ಎಲ್ಲಾ ತರ ಉದಾಹರಣೆಗಳು ಕೊಡ್ತಾ ಹೇಳ್ತಾ ಇದ್ರಿ. ಈಗ ಹೇಳಿದ್ರಲ್ಲ, ಈಗ ಅನುಭವ ಆದ್ರೆ ಗುಡ್, ಆಗ್ಲಿಲ್ಲ ಅಂದ್ರೆ ವೆರಿ ಗುಡ್ ಅಂತ. ಹಂಗಾಗಿ ಒಬ್ರಿಗಾಗಿದ್ ನಮ್ಮ ರೇವತಿ ಮೇಡಮ್ ಹೇಳ್ದಂಗ ಒಬ್ರಿಗಾಗಿದ್ದು ನಮ್ಗ್ ಆಗ್ಬೇಕು ಅಂತಂತ ಏನು ಇಲ್ಲ. ಅದು ಅವ್ರವ್ರ ಚೈತನ್ಯಕ್ಕೆ ಬಿಟ್ಟಿದ್ದು ಅಂತ. ಹಾಗಾಗಿ ಇವತ್ತಿನ ಕ್ಲಾಸುನು ತುಂಬಾ ಚೆನ್ನಾಗಿತ್ತು ಸರ್. ವೈರಾಗ್ಯ ಅಂದ್ರೆ ಯಾವ ರೀತಿ ಇರ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್. ನಿಮ್ಗೆ ನಮ್ಮೆಲ್ಲರೂ ಪರವಾಗಿ ವಂದನೆಗಳು ಸರ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮಂಜುಳಾ. ಗೀತಾ ಮೇಡಮ್, ಇವರು ಅನ್ಮ್ಯೂಟ್ ಮಾಡ್ಕೊಂಡ್ರ? ಒಂದ್ ನಿಮಿಷ ಮ್ಯಾಮ್, ಅವ್ರಿಗೆ ಗೊತ್ತಾಗ್ತಿಲ್ಲ ಮ್ಯಾಮ್. 1+ ಮ್ಯಾಮ್ ಇದಿರಲ್ಲ ಮ್ಯಾಮ್, ನೀವ್ ಏನ್ ಮಾಡಿ 1+ CPH 2381 UNMUTE ಅಂತ ಇದೆ ನೋಡಿ, ಅದನ್ನ ಬಟನ್ ಒತ್ತಿ ಮ್ಯಾಮ್ ನೀವು. ಅನ್ಮ್ಯೂಟ್. ನಿಮ್ಮ ವಿಡಿಯೋದ ಪಕ್ಕ ಒಂದಿದೆ ನೋಡಿ ಮ್ಯಾಮ್ ನೀವು.
ಆಗ್ತಾ ಇಲ್ವಾ? UNMUTE ಅಂತ ಇದೆ ನೋಡಿ, ಅದ್ನ ಹಿಂಗ್ ಬಟನ್ ಒತ್ಕೊಳ್ಳಿ ಮ್ಯಾಮ್ ನೀವು. ಓಕೆ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಹೊಸ್ದಾಗ್ ಬಂದಿದಾರಂತ ಇವತ್ತಿನವರು. ಯಾರು ಇಲ್ವಾ ಅಂತ ಪಕ್ಕದಲ್ಲಿ? ಮ್ಯಾಮ್ ಮನೇಲಿ ಯಾರು ಇಲ್ವಾ? ಅಲ್ಲ, ಅವ್ರು ಹೇಳಕ್ಕೆ ಅನ್ಮ್ಯೂಟ್ ಇಲ್ವಲ್ಲ. ಒಂದ್ ಸೆಕೆಂಡ್, ಅವ್ರು ಮಾತಾಡ್ತಾ ಇದಾರೆ. ಏಜ್ಡ್ ಪರ್ಸನ್ ಅನ್ಕಂತೀನಿ ಮೋಸ್ಟ್ಲಿ. ಕೇಳ್ತಾ ಇದೆಯಾ? ಎಸ್ ಸರ್, ನಮಸ್ತೆ ಅದೇನ್ ಓದ್ಬೇಕು ಗೊತ್ತಾಗ್ತಿಲ್ಲ ನನಗೆ. ಮ್ಯಾಮ್. ನಿಮಗೆ ಖಂಡಿತ ಹೇಳ್ಕೊಡ್ತೀವಿ. ಇವಾಗ ಮಾತಾಡಿ ಮ್ಯಾಮ್. ನಿಮ್ಗೆ ಇವತ್ತಿನ ಜಾಯ್ನ್ ಆಗಿದ್ದೀರಾ ಅಂತ ಹೇಳ್ತೀರಾ. ಸರ್ ಧ್ಯಾನ ಮಾಡ್ಸಿದ್ರು, ಸಾರಿ ಕ್ಲಾಸ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಏನ್ ಅನಿಸ್ತು? ನಂಗೆ ಇಷ್ಟ ಆಯ್ತು. ಫಸ್ಟ್ ಟೈಮ್ ನಾನು ಜಾಯ್ನ್ ಆಗಿದ್ದು. ಎಸ್ ಮ್ಯಾಮ್. ಮನೇಲಿ ಸ್ವಲ್ಪ ಇತ್ತೀಚೆಗೆ ಮಾಡ್ತಾ ಇದ್ದೆ ನಾನು ಧ್ಯಾನ. ಇದೆ ನಿಮ್ಮ ಯೂಟ್ಯೂಬ್ ಅಲ್ಲಿ ಇದೆಲ್ಲ ಪತ್ರಿಜಿ ಅವರದ್ದು, ಇದು ಅಯ್ಯಪ್ಪ ಪಿಂಡಿ ಅವರದ್ದು ಇದೆಲ್ಲ ಕ್ಲಾಸ್ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಕಲ್ತ್ಕೊಂಡಿದ್ದೆ. ಕಾರಣ ಇವತ್ತು ಜಾಯ್ನ್ ಆಗಿದ್ದೀನಿ. ನಂಗೆ ಇಷ್ಟ ಆಯ್ತು. ನಿಮ್ ನಂಬರ್ ಹೇಳ್ಬೋದಾ ಮ್ಯಾಮ್? ನನ್ನ ಫೋನ್ ನಂಬರ್ ಮಾಡ್ಕೊಳ್ಳಿ. ಯಾ, ಎಸ್ ಮ್ಯಾಮ್, ನಿಮ್ ನಂಬರ್ ಹೇಳಿ. 94831 94831 65864. 65864. ಹಾ, ಆಕ್ಚುಲಿ ತಮ್ಮ ಹೆಸರೇನು ಮೇಡಮ್? ಲತಾ ಕಾರಂತ್. ಲತಾ ಕಾರ್. ಕಾರಂತ್. ಕಾರಂತ್. ಓಕೆ. ಇಂತ ಒಳ್ಳೆ ಹೆಸರು ಇಟ್ಕೊಂಡಿದ್ದೀರಾ. ಇನ್ಮೇಲೆ ನಿಮ್ಮ ಹೆಸರು ಮೂಲಕನೇ ನೀವು ಗುರುತಿಸ್ಕೋಬೇಕು. ಹೆಸರು ಹಾಕೊಳ್ರಿ, ಓಕೆನಾ? ನಂಗೆ ಈ ಮೊಬೈಲ್ ಬಗ್ಗೆ ಅಷ್ಟೊಂದು ಇನ್ನು ತಿಳ್ಕೊಬೇಕಷ್ಟೇ, ಗೊತ್ತಾಗ್ತಿಲ್ಲ ಮೇಡಮ್. ಅದು ಎಲ್ಲ ಕಲಿತೀರಾ ಮ್ಯಾಮ್. ಮಹತರ ಫೌಂಡೇಶನ್ ಬಂದಿದ್ದೀರಾ ಅಂದ್ಮೇಲೆ ಎಲ್ಲ ಕಲಿತೀರಾ, ಓಕೆನಾ? ಅದು ಓಪನ್ ಮಾಡೋದು ಹೇಗೆ, ಮ್ಯೂಟ್ ಮಾಡೋದು ಹೇಗೆ, ಅಥವಾ ಮಾತಾಡೋದು ಹೆಂಗೆ, ಇದೆಲ್ಲ ಎಂತದ್ದು ಗೊತ್ತಾಗ್ತಾ ಇಲ್ಲ ನಂಗೆ. ಇದಕ್ಕೆ ಹೆದರ್ಕೊಂಡೆ ನಾನು ಯಾವ ಕ್ಲಾಸಿಗೂ ಜಾಯ್ನ್ ಆಗ್ತಾ ಇರ್ಲಿಲ್ಲ. ಆನ್ಲೈನ್ ಕ್ಲಾಸ್ ಅಂದ್ರೆ ಸರ್ ನಿಮಗೆ ಆಪ್ಷನ್ಸ್ ಗೊತ್ತಿದ್ಯಾ ಹ್ಯಾಂಡ್ ರೈಸ್ ಮಾಡೋದು? ಮಾತಾಡಿ ಸರ್, ಮತ್ತೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ ಸರ್. ಮ್ಯಾಮ್, ನಿಮಗೆ ಇವಾಗ ಕ್ಲಾಸ್ ಕೇಳಿದಿರ ಧ್ಯಾನಕ್ಕೆ ನೀವು ಡೈಲಿ ನೀವು ಜಾಯಿನ್ ಆಗ್ತಾ ಇರಿ. ಯಾಕೆಂದ್ರೆ ಬೆಳಗಿನ ಜಾವ 5 ಗಂಟೆಯಿಂದ 8 ಗಂಟೆ ತನಕ ಕಾರ್ಯಕ್ರಮ ನಡೆಯುತ್ತೆ. ಹಾಗೇನೆ ಮಧ್ಯಾಹ್ನ 11:30 12:30 ತನಕ 1 ಗಂಟೆಗಳ ಕಾಲ ಫುಲ್ ಮೌನ ಧ್ಯಾನ ಇರುತ್ತೆ ಮ್ಯಾಮ್. ಯಾವುದೇ ರೀತಿ ಧ್ಯಾನಾಂಚಿಕೆ ಇರೋದಿಲ್ಲ, ಬರೀ ಧ್ಯಾನ ಇರುತ್ತೆ. ನೆಕ್ಸ್ಟ್ 3 ಗಂಟೆಯಿಂದ 3:30 ತನಕ ಧ್ಯಾನ ಇರುತ್ತೆ. 3:30 4 ಗಂಟೆ 10 ನಿಮಿಷ ತನಕ ಒಂದು ಕ್ಲಾಸಸ್ ಇರುತ್ತೆ. ಆಮೇಲೆ ಪ್ರಶ್ನೋತ್ತರ ಇರುತ್ತೆ. ಮತ್ತೆ ರಾತ್ರಿ 9 ರಿಂದ 10 ಗಂಟೆ ತನಕ 40 ನಿಮಿಷಗಳ ಕಾಲ ಧ್ಯಾನ, 20 ನಿಮಿಷಗಳ ಕಾಲ ಜ್ಞಾನ ಹಂಚಿಕೆ ಇರುತ್ತೆ. ಅದೇ ರೀತಿ ನೈಟ್ 11 ಇಂದ 4 o'clock ತನಕ ಮೌನ ಧ್ಯಾನ ಇರುತ್ತೆ ಮ್ಯಾಮ್. ನಿಮ್ಗೆ ಸಮಯ ಸಿಕ್ಕಾಗ ನಿಮಗೆ ಯಾವ್ದು ಸೂಕ್ತ ಅನ್ಸುತ್ತೋ ಆ ಟೈಮ್ ಅಲ್ಲಿ ಧ್ಯಾನ ಮಾಡಿ. ಎಸ್ ಮ್ಯಾಮ್. ಯಾವಾಗ ಬೇಕಾದ್ರೂ, ಯಾವ ಸೆಷನ್ ಬೇಕಾದ್ರೂ ಜಾಯ್ನ್ ಆಗ್ಬಹುದು. ಎಸ್ ಮ್ಯಾಮ್, ಎಸ್ ಮ್ಯಾಮ್. ಮೊಬೈಲ್ ಬಗ್ಗೆ ಅಂತ ಗೊತ್ತಿಲ್ವಲ್ಲ, ಅದೇ ಪ್ರಾಬ್ಲಮ್ ನಂದೀಗ. ಇರ್ಲಿ ಪರವಾಗಿಲ್ಲ, ಏನಿಲ್ಲ. ಇವತ್ತಿನ ಬಂದಿದ್ದೀರಾ, ಎಲ್ಲ ಕಲಿತಾ ಹೋಗ್ತೀರಾ, ಏನ್ ತೊಂದ್ರೆ ಇಲ್ಲ. ಎಸ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ದೇವೇಂದ್ರ ಸರ್ ಹ್ಯಾಂಡ್ ರೈಸ್ ಮಾಡಿ, ನಿಮಗೆ ಬಂದ್ರೆ ಹ್ಯಾಂಡ್ ರೈಸ್ ಮಾಡಿ. ಅವ್ರಿಗೂ ಗೊತ್ತಿಲ್ಲ ಅನ್ಸುತ್ತೆ. ರೇವತಿ ಮ್ಯಾಮ್ ಸ್ವಲ್ಪ ಅವ್ರಿಗೆ ಇದನ್ನ ಹೇಳಿ. ದೇವೇಂದ್ರ ಸರ್, ನಿಮ್ಮ ಮೊಬೈಲ್ ಅಲ್ಲಿ ಕೆಳಗಡೆ ಮುಟ್ಟಿದ್ರೆ ಆಪ್ಷನ್ಸ್ ಬರ್ತದೆ. ಫಸ್ಟ್ ಒನ್ ಮೈಕ್ರೋಫೋನ್ ಇದೆ, ಆಮೇಲೆ ನಿಮ್ದು ವಿಡಿಯೋ ಬರುತ್ತೆ, ಅದನ್ನ ಮುಟ್ಟಿದ್ರೆ. ನೆಕ್ಸ್ಟ್ ಬಂದ್ರೆ ಚಾಟ್ ಬಾಕ್ಸ್ ಅಂತ ಇದೆ, ಅದರಲ್ಲಿ ಮೆಸೇಜ್ ಮಾಡ್ಬೋದು. ನೆಕ್ಸ್ಟ್ ಬಂದ್ರೆ ಒಂದು ಹಾರ್ಟ್ ಶೇಪ್ ನ ಸಿಂಬಲ್ ಇದೆ, ಅದಕ್ಕೆ ಬಂದಾಗ ತಾವು ಆ ಹಾರ್ಟ್ ಶೇಪ್ ಅನ್ನ ಮುಟ್ಟಿದ್ರೆ ನಿಮ್ಮ ಕೈ, ನಿಮ್ಮ ಹಸ್ತ ಏನಿದೆಲ್ಲ ಅದನ್ನ ರೈಸ್ ಮಾಡ್ಲಿಕ್ಕೆ ಅಲ್ಲಿ ಸಿಂಬಲ್ ನೋಟಿಗೆ ರೈಸ್ ಹ್ಯಾಂಡ್ ಅಂತ ಬರ್ತದೆ. ಅದನ್ನ ಮುಟ್ಟಿದ್ರೆ ನಿಮ್ಮ ಇದು ಹಸ್ತ ನಮಗೆ ಕಾಣುತ್ತೆ. ಸೊ ಇದನ್ನ ಮಾಡಿ ನಾವು ಅನ್ಮ್ಯೂಟ್ ಕೊಡ್ತೇವೆ. ಅವಾಗ ಅನ್ಮ್ಯೂಟ್ ಅಂತ ಹೇಳ್ತಕ್ಕಂತ ಮುಟ್ಬಿಟ್ಟು ತಾವು ಮಾತಾಡಬಹುದು. ಗೊತ್ತಾಯ್ತಾ ಸರ್? ಹಲೋ ಲತಾ ಕಾರಂತ್ ಮೇಡಮ್ ಇದ್ದೀರಾ ತಾವು? ಗೊತ್ತಾಯ್ತಾ? ಹೌದು, ಇದೀನಿ ಮೇಡಮ್. ಇದ್ದೀರಲ್ವಾ? ಫಸ್ಟ್ ಗೆ ನೀವು ಕೆಳಗಡೆ ಮುಟ್ಟಿದ್ರೆ ಆಪ್ಷನ್ಸ್ ಬರುತ್ತೆ ನೋಡಿ. ಫಸ್ಟ್ ಇರೋದು ಮೈಕ್ರೋಫೋನ್. ಇಲ್ಲಿ ಮ್ಯೂಟ್ ಅಂತ ಇದೆ, ಫೋನ್ ಸಿಂಬಲ್ ಇದೆ. ಆಮೇಲೆ ಸ್ಟಾಪ್ ವಿಡಿಯೋ ಅಂತ ಇದೆ, ಅದೇನ್ ಮಾಡಕ್ಕೆ? ಬೇಕಾದಾಗ ಸ್ಟಾಪ್ ಮಾಡ್ಕೋಬಹುದು. ನಿಮ್ಗೆ ವಿಡಿಯೋ ಬೇಡ ಅಂದ್ರೆ ಅದನ್ನ ಮುಟ್ಟಿದ್ರೆ ಆಯ್ತು, ಅವಾಗ ನೀವು ಕಾಣಿಸಲ್ಲ ನಮಗೆ. ನೀವು ಮಾತೆಲ್ಲ ಆಡುವಾಗ ನೀವು
ನೀವು ಆನ್ ಅಲ್ಲಿ ಇದ್ರೆ ಒಳ್ಳೇದೇ. ನೀವು ಧ್ಯಾನ ಮಾಡಿದಾಗ ನಾವು ನೋಡ್ಬಹುದು, ಅಥವಾ ಏನಾದ್ರೂ ಧ್ಯಾನ ಮಾಡುವಾಗ ಮಿಸ್ಟೇಕ್ಸ್ ಆದ್ರೆ ನಾವು ಗೈಡ್ ಮಾಡಬಹುದು. ಮಾತಾಡುವಾಗ ತಾವು ವಿಡಿಯೋವನ್ನ ಆನ್ ಮಾಡ್ಕೊಳ್ಳಿ. ಆಮೇಲೆ ಪಾರ್ಟಿಸಿಪೆಂಟ್ಸ್ ಇದೆ ಅಂತ ಇದೆ, ಅದ್ರಲ್ಲಿ ನೋಡಿ ಎಷ್ಟು ಜನ ಇವತ್ತು ಪಾಲ್ಗೊಂಡಿದ್ದಾರೆ ಅಂತ ಹೇಳತಕ್ಕಂತ ಮಾಹಿತಿ ಸಿಗ್ತದೆ. ಎಲ್ಲರ ಲಿಸ್ಟ್ ಅಲ್ಲಿ ಲಿಸ್ಟ್ ಸಿಗುತ್ತೆ. ನೆಕ್ಸ್ಟ್ ಬಂದಾಗ ಚಾಟ್ ಅಂತ ಇದೆ. ಚಾಟ್ ಏನು ಅಂತಂದ್ರೆ ನೀವೇನಾದ್ರೂ ಮೆಸೇಜ್ ಮಾಡ್ಬೇಕು. ಸಾಮಾನ್ಯವಾಗಿ ನಾವ್ ಏನ್ ಮಾಡ್ತೇವೆ ಅಂತಂದ್ರೆ, ನಿನ್ನೆ ಏನು ಕಾರ್ಯಕ್ರಮ ಆಯ್ತು, ಉಪನ್ಯಾಸ ಕೊಟ್ಟಿದ್ದಾರೆ, ಅದರ ಸ್ವಾಧ್ಯಾಯವನ್ನ ಕೊಟ್ಟಿದಾರಲ್ಲ, ಅದ್ರ ಬಗ್ಗೆ ಒಂದು ಲಿಂಕ್ ಅನ್ನ ಕಳಿಸ್ತಾರೆ. ಅದನ್ನ ಒತ್ತು ಬಿಟ್ಟು ಎಸ್ ಅಥವಾ ಹೇಗಿತ್ತು ಅಂತ ಹೇಳತಕ್ಕಂತ ಮಾಹಿತಿಯನ್ನ ಕೊಡಬಹುದು. ಅದರ ನೆಕ್ಸ್ಟ್ ಹಾರ್ಟ್ ಶೇಪ್ ಅಲ್ಲಿ ಇದೆ ನೋಡಿ, ರಿಯಾಕ್ಟ್ ಅಂತ ಇದೆ ಅಲ್ಲ, ಹೌದು. ಅದನ್ನ ಮುಟ್ಟಿ ಆವಾಗ ಮೇಲ್ಗಡೆ ನಿಮಗೆ ನಿಮ್ಮ ಹಸ್ತ ಪ್ಲಸ್ ಹ್ಯಾಂಡ್ ರೈಸ್ ಅಂತ ಹೇಳ್ಕೊಂಡು ಆಪ್ಷನ್ ಬರುತ್ತೆ. ಅದನ್ನ ಮುಟ್ಟಿದಾಗ ನಿಮ್ಮ ಕೈ ಹೀಗೆ ಎತ್ತಿದ್ದು ನಮಗೆ ಬರುತ್ತೆ ನೋಡ್ಲಿಕ್ಕೆ. ನಾವು ಅನ್ಮ್ಯೂಟ್ ಕೊಡ್ತೇವೆ. ನಿಮಗೆ ಅನ್ಮ್ಯೂಟ್ ಅಂತ ಬಂದಾಗ ಆ ಅನ್ಮ್ಯೂಟ್ ಅಂತ ಇರ್ತದಲ್ಲ, ಅದರ ಮೇಲೆ ನೀವು ಮುಟ್ಟಿದ್ರೆ ನೀವು ಮಾತಾಡಬಹುದು, ನಮ್ಗೆ ಕೇಳಿಸುತ್ತೆ. ಓಕೆ ಮೇಡಮ್, ಸ್ವಲ್ಪ ಅಭ್ಯಾಸ ಮಾಡಿ. ಮನೆಯಲ್ಲಿ ಬೇರೆ ಮನೆಯಲ್ಲಿ ನಮ್ಮ ಹಸ್ಬೆಂಡ್ ಇದ್ದಾರೆ, ಅವರಿಗೆ ಗೊತ್ತಿದೆ ಅನ್ಸುತ್ತಲ್ಲ, ಈಗ ನಿಮ್ಗೆ ಅನ್ಮ್ಯೂಟ್ ಮಾಡಿ ಕೊಟ್ರಲ್ವಾ? ಕೊಟ್ರು. ಸ್ವಲ್ಪ ತೀರಾ ಅಂತಲ್ಲ, ಸ್ವಲ್ಪ ಅವರಿಗೂ ಮರ್ತೋಗಿದೆ. ಒಂಚೂರು ಅಭ್ಯಾಸ ಮಾಡಿದ್ರೆ ಗೊತ್ತಾಗತ್ತೆ ಅವ್ರಿಗೂ ಕೂಡ. ಜಾಸ್ತಿ ಅಂತ ಕಷ್ಟ ಇಲ್ಲ, ನೀವು ಜಸ್ಟ್ ಟ್ರೈ ಮಾಡಿ, ಏನು ಆಗಲ್ಲ. ಈಗ ಮೇಡಮ್ ಇಲ್ಲಿ ಮ್ಯೂಟ್ ಅಂತ ಇದ್ದು ಇದು ಇದೆಯಲ್ಲ, ಮೊಬೈಲ್ದು ಪಿಕ್ಚರ್ ಇದೆ ನೋಡಿ ಫಸ್ಟ್ಗೆ, ಅದನ್ನ ಟಚ್ ಮಾಡಿದ್ರೆ ಏನ್ ಬರುತ್ತೆ? ಅದು ನೀವೀಗ ಮಾತಾಡ್ತಾ ಇದ್ದೀರಾ, ಅದೀಗ ಆನ್ ಇದೆ. ಓಕೆ, ಅದು ಮೈಕ್ರೋಫೋನ್. ಅದು ಈಗ ನಾವು ಕ್ಲಾಸ್ ಎಲ್ಲ ತಗೊಳ್ಳುವಾಗ ನಾವು ಅದನ್ನ ಆಫ್ ಮಾಡಿ ಇಡ್ಬೇಕು. ಯಾಕಂತಂದ್ರೆ ಒಂದ್ ಸಣ್ಣ ಶಬ್ದ ಸಹ ಎಲ್ರಿಗೂ ಕೇಳುತ್ತೆ. ಅದಕ್ಕೋಸ್ಕರ ಬೇರೆಯವರು ಮಾತಾಡುವಾಗ, ಆಮೇಲೆ ಕ್ಲಾಸ್ ಆದಾಗ, ಧ್ಯಾನ ಆಗುವಾಗೆಲ್ಲ ಅದನ್ನ ಸಾಮಾನ್ಯವಾಗಿ ನಾವು ಹೋಸ್ಟ್ಗಳೇ ಮ್ಯೂಟ್ ಮಾಡ್ಬಿಡ್ತೇವೆ. ಮತ್ತೆ ನೀವು ಮಾತಾಡಾದ್ಮೇಲೆ ಅದನ್ನ ಮ್ಯೂಟ್ ಮಾಡ್ಕೋಬೇಕು. ಮಾತಾಡುವಾಗ ನೀವು ಅದನ್ನ ಮುಟ್ಟಿದ್ರೆ ಅನ್ಮ್ಯೂಟ್ ಆಗುತ್ತೆ. ಅದ್ರಲ್ಲಿ ಒಂದು ಹೀಗೆ ಒಂದು ಗೆರೆ ಎಳೆದಿದ್ದು ಬಂದಿರ್ತದಲ್ಲ, ರೆಡ್, ಅದು ಇರುವುದಿಲ್ಲ. ಅದು ನಿಮಗೆ ಹೇಳುತ್ತೆ ಮಾತಾಡಬಹುದು ಅಂತ. ನೀವು ಮಾತಾಡುವಾಗ ಹಾಗೆ ಇರ್ಬೇಕು, ಓಪನ್ ಇರ್ಬೇಕು. ಓಕೆ ಮೇಡಮ್, ಹಾಗೇನೆ ವಿಡಿಯೋನು ಅಷ್ಟೇ. ಸ್ಟಾಪ್ ಅಂತ ಹೇಳಿದಾಗ ಹಿಂಗೆ ಒಂದು ರೆಡ್ ಗೆರೆ ಬರುತ್ತೆ, ಆಗ ನೀವು ವಿಡಿಯೋದಲ್ಲಿ ನಮಗೆ ಕಾಣಿಸ್ಬೋದು ಮೇಡಮ್. ಓಕೆ, ನಿಮಗೆ ಕಾಣಿಸಲ್ಲ. ಅದು ಒತ್ತು ಹೀಗೆ ಗೆರೆ ಬಂದ್ರೆ ನೀವು ನಮಗೆ ಕಾಣಿಸಲ್ಲ. ಈಗ ನಾನು ನಿಮಗೆ ಕಾಣಿಸ್ತಾ ಇದ್ದೀನಿ. ಹೌದು, ಈಗ ನೀವು ನಮಗೆ ಕಾಣಿಸ್ತಾ ಇದ್ದೀರಾ, ಎಲ್ರಿಗೂ ಕಾಣಿಸ್ತೀರಾ. ಓಕೆ ಮ್ಯಾಮ್, ನೀವು ಹೆಸಿಟೇಟ್ ಮಾಡಬೇಡಿ. ಎಲ್ರು ಹೀಗೇನೆ ಕಲಿಯುವುದು. ಎಲ್ಲರಿಗೂ ಏನೋ ಒಂದು ಮೇಲ್ಗಡೆಯಿಂದ ಉದುರಲ್ಲ. ಎಲ್ಲರೂ ಪ್ರಯತ್ನ ಮಾಡ್ತಾನೆ ಕಲಿಯುದು. ಯಾವುದೇ ಸಂಕೋಚ ಏನು ಬೇಡ. ತಾವು ದಯಮಾಡಿ ಎಲ್ಲಾ ಸೆಷನ್ಗೆ ಅವಕಾಶ ಆದ್ರೆ ಹಾಜರಾಗಿ, ಅಥವಾ ಯಾವ ಸೆಷನ್ಗೆ ನಿಮಗೆ ಆಗುತ್ತೆ ಅವಾಗ ಹಾಜರಾಗಿ. ಇವತ್ತೂ ರಾತ್ರಿ 9ರಿಂದ 10 ಗಂಟೆವರೆಗೆ ಇದೆ. ತಾವು ದಯಮಾಡಿ ಹಾಜರಾಗಿ. ಓಕೆ, ತಪ್ಪಾಯ್ತು ಅಂತ ಯಾವುದೇ ಸಂಕೋಚ ಬೇಡ, ಎದ್ದೋಗ್ಬೇಡಿ. ಬೆಳಿಗ್ಗೆ 5 to 8 ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಅನ್ಸುತ್ತೆ. ಟೈಮಿಂಗ್ಸ್, ಬೆಸ್ಟ್ ಟೈಮಿಂಗ್ಸ್ ಅದು ನಂಬರ್ ಕೊಟ್ಟಿದ್ದಾರೆ, ಪರ್ಸನಲ್ ಆಗಿ ಮಾತಾಡಿದ್ರೆ ಆಯ್ತು. ನೆಕ್ಸ್ಟ್ ಅವಕಾಶ ಕೊಡೋಣ. ಪ್ಲೀಸ್. ಬೇರೆ ಮಾಸ್ಟರ್ಸ್ ಯಾರಾದ್ರೂ ಇದ್ದೀರಾ? ದೇವೇಂದ್ರ ಸರ್ ಕೇಳ್ತಾ ಇದಾರೆ ಮ್ಯಾಮ್. ಅವರು ಗೂಢಕೇಶದ ಬಗ್ಗೆ ಪ್ರಶ್ನೆ ಆಗ್ತಿದ್ದಾರೆ, ಬಟ್ ಅವರಿಗೂ ಆಪ್ಷನ್ಸ್ ಗೊತ್ತಾಗ್ತಿಲ್ಲ ಅವ್ರಿಗೆ. ದೇವೇಂದ್ರ ಸರ್ ನಿನ್ನೆ ರಾತ್ರಿನೂ ಅವರಿಗೆ ಗೊತ್ತಾಗಿಲ್ಲ ಅನ್ಸುತ್ತಲ್ಲ, ಮೆಸೇಜ್ ಮಾಡಿದ್ರು. ಇದ್ದಾರ ದೇವೇಂದ್ರ ಸರ್? ಎಸ್, ವಿಡಿಯೋ ಆನ್ ಮಾಡ್ಕೊಂಡಿದಾರಲ್ಲ ಮ್ಯಾಮ್. ಸರ್ UNMUT ಅಂತ ಇದಲ್ಲ, ಅದನ್ನ ಬಟನ್ ಒತ್ತಿ ಸರ್. ಫಸ್ಟ್ ಇನ್ ಬಟನ್ ಒತ್ತಿ. ನೀವು ಎಲ್ರು ನೀವೇ ಬಟನ್ ಒತ್ಕೊಂಡು ಮಾತಾಡಿ. ಎಸ್, ಮಾತಾಡಿ ಸರ್. ಮಾತಾಡಿ ಇವಾಗ. ಸರ್, ಗ್ರ್ಯಾಂಡ್ ಮಾಸ್ಟರ್ ಅವರು, ಗುಡಾಕೇಶ್ ಮಾಸ್ಟರ್ ಅವರು ನೈಟ್ ಮೆಡಿಟೇಷನ್ ಮಾಡಿದ್ರು ಕೂಡ ಡೇ ಮಲಗಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಕೇಳಿದೆ. ಇಲ್ಲ ಸರ್, ಇಲ್ಲಿ ಡೇ ಮಲಗಬಾರ್ದು ಸರ್. ನೈಟು ಸ್ವಲ್ಪ ನಿದ್ದೆ ಮಾಡ್ಬೇಕು. ನೀವೇನು ಸ್ವಲ್ಪ ನಿದ್ದೆ ಮಾಡ್ಬೇಕು ಸರ್. ಗುಡಾಕೇಶ ಅಂದ್ರೆ ಅದೇ, ಯಾವಾಗ ಬೇಕಾವಾಗ ಎಚ್ಚರ ಇರೋದು, ಯಾವಾಗ ಬೇಕಾವಾಗ ಮಲ್ಕೋಬಹುದು. ಇದು ಗುಡಾಕೇಶ ಅಂತಂದ್ರೆ. ಗುಡಾಕೇಶ ಅಂದ್ರೆ ಪತ್ರಿಕೆನ ಹೇಳಿದ್ದಾರೆ, ನಿದ್ದೆನೂ ಮಾಡ್ಬೇಕು, ಮಧ್ಯಮ ಮಾರ್ಗ ನಮ್ದು.
ಪೂರ್ತಿ ಮಧ್ಯಮ ಮಾರ್ಗ ನಮ್ದು. ಅರ್ಧ ಸಂಸಾರ, ಅರ್ಧ ಆಧ್ಯಾತ್ಮ. ನಿದ್ದೆನೂ ಮಾಡ್ಬೇಕು, ಸ್ವಲ್ಪ ಆಹಾರವನ್ನು ತಗೋಬೇಕು, ಸ್ವಲ್ಪ ನಿದ್ದೆನೂ ಹೆಚ್ಚು ತಿನ್ಬಾರ್ದು, ಕಡಿಮೆನೂ ತಿನ್ಬಾರ್ದು. ಹೆಚ್ಚು ನಿದ್ದೆನೂ ಮಾಡ್ಬಾರ್ದು, ಕಡಿಮೆ ನಿದ್ದೆನೂ ಮಾಡ್ಬಾರ್ದು ಅಲ್ವಾ? ಇದು ಎಸ್ ನಿದ್ದೆ ಸ್ವಲ್ಪ ಸರ್ ನಮಗ್ ಗೊತ್ತಿಲ್ಲ ಸರ್. ಅವ್ರ ವಿಚಾರ ನಮಗ್ ಬೇಡ, ಬೇರೆಯವ್ರ ವಿಚಾರ ನಮಗ್ ಬೇಡ. ಅವ್ರೇನ್ ಹೇಳಿದಾರೆ ಅನ್ನೋದು ಬೇಡ. ನಮ್ಗೆ ಏನ್ ಗೊತ್ತಿದೆ, ನನ್ಗೇನ್ ಭಗವದ್ಗೀತೆಯಲ್ಲಿ ಏನ್ ಕೃಷ್ಣ ಹೇಳಿದಾನೆ ಅದನ್ನ ನಾನು ಹೇಳ್ತಾ ಇದ್ದೀನಿ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾನೆ. ಕೃಷ್ಣಗಿಂತ ಬ್ರ್ಯಾಂಡ್ ಮಾಸ್ಟರ್ ಯಾರು ಇಲ್ವಲ್ಲ. ಇವಾಗ ಕೃಷ್ಣಗಿಂತ ಬ್ರ್ಯಾಂಡ್ ಮಾಸ್ಟರ್ ಯಾರು ಇಲ್ವಲ್ಲ ಅಲ್ವಾ? ಕೃಷ್ಣನೇ ಗ್ರ್ಯಾಂಡ್ ಮಾಸ್ಟ್ರು. ಕೃಷ್ಣ ಹೇಳಿದಾನಲ್ವಾ? ಗೊತ್ತಿ 6ನೇ ಅಧ್ಯಾಯ 16ನೇ ಶ್ಲೋಕ. ಗುಡಾಕೇಶ್ ಹೇಳಿದ್ದ ಕೃಷ್ಣ ಅವರು ಹೇಳಿದೆ. ಗುಡಾಕೇಶ ಅಂದ್ರೆ ಅವ್ರು ಏನ್ ಹೇಳಿದ್ರು, ಎಚ್ಚರದಿಂದ ಇರೋನು ಹೇಳಿದ್ರು. ಗುಡಾಕೇಶ ಎಚ್ಚರದಿಂದ ಇರೋನು ಗುಡಾಕೇಶ. ಗುಡಾಕೇಶ ಅಂದ್ರೆ ಅವ್ರು ಹೇಳಿದ್ರು. ಓದಿ 6ನೇ ಅಧ್ಯಾಯ 16ನೇ ಶ್ಲೋಕ ಓದಿ, ಹೇಳ್ತಾರಲ್ಲಿ. ಹಂಗೆ ಗುಡಾಕೇಶ ಅಂದ್ರೆ ಎಚ್ಚರದಿಂದ ಇರೋದು ಅಂತ. ಜಾಗ್ರತೆಯಲ್ಲಿ ಇರುವುದು. ಅವರು ಮಲ್ಕೋಬೇಕು ಅಂದಾಗ ಮಲ್ಕೊಬೋದು, ಎದ್ದೇಳ್ಬೇಕು ಅಂದಾಗ ಎದ್ ಬಿಡ್ಬೇಕು. ಜಾಗೃತಿ, ಅವೇರ್ನೆಸ್ ಅಷ್ಟೇ, ಅವೇರ್ನೆಸ್ ಇಂದ ಇರ್ಬೇಕು ಅಷ್ಟೇ. ಸರ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬೇರೆ ಯಾರಾದ್ರು ಮಾಸ್ಟರ್ಸ್? ಶೈಲಜಾ ಮ್ಯಾಮ್. ನಮಸ್ತೆ ಮೇಡಮ್. ಮೇಡಮ್ ರೇವತಿ ಮೇಡಮ್ ನಮಸ್ತೆ. ವಿಡಿಯೋ ಆನ್ ಮಾಡಕ್ ಆಗ್ತಾ ಇಲ್ಲ, ಸ್ವಲ್ಪ ಆಚೆ ಇರೋದ್ರಿಂದ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್. ಅದೇ ನರೇಂದ್ರ ಕುಮಾರ್ ಸರ್ ತುಂಬಾ ಧನ್ಯವಾದಗಳು ಸರ್. ಅದೇ ಸ್ವಲ್ಪ ಇದು ಕಡಿಮೆ ಇದೆ ಸರ್, ಅದರ ಸಲುವಾಗಿ ನೆಟ್ವರ್ಕ್ ಇದಿದೆ, ಅದಕ್ಕೆ ವಿಡಿಯೋ ಆನ್ ಮಾಡ್ಕೊಂಡಿಲ್ಲ. ತುಂಬಾ ಒಳ್ಳೆ ಟಾಪಿಕ್ ಸರ್. ವೈರಾಗ್ಯ, ಆತ್ಮಜ್ಞಾನ ಕಲಿಯುವಾಗ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕ್ಲಾಸ್ ಕೊಟ್ಟಿದ್ದೀರಾ. ಎಷ್ಟು ಇದಕ್ಕೆ ಎಷ್ಟು ಕೃತಜ್ಞತೆ, ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಸರ್. ಅಂತ ವೈರಾಗ್ಯದ ಪಾಠ ಇದು. ಯಾಕಂದ್ರೆ ವೈರಾಗ್ಯ ಎಲ್ಲ ಒಂದ್ ಪಾಯಿಂಟ್ ಹೇಳ್ತೀನಿ ಕೇಳ್ರಿ. ನೀವು ನಮ್ ಕೃತಜ್ಞತೆ ಹೇಳೋದು, ಚೆನ್ನಾಗ್ ಮಾಡಿದ್ರಿ ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಗೆ ನೀವು ಸಾಧನೆ ಮುಖಾಂತರ ನಮ್ ಕೃತಜ್ಞತೆ ಹೇಳ್ಬೇಕು. ನೀವು ಸಾಧನೆ ಅಲ್ವಾ? ಹೌದು ಸರ್. ಸಾಧನೆ 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 ಕುತ್ಕೊಂಡ್ರೆ ನಮ್ಗೆ ಸಂತೋಷ. ನಿಜವಾಗ್ಲೂ ಸರ್, ನೀವು ಹೇಳ್ತಾ ಇರೋದೇ ದೊಡ್ಡ ಇನ್ಸ್ಪಿರೇಷನ್ ಇಲ್ಲಿ ಎಲ್ಲರಿಗೂ. ನೀವು ಎಷ್ಟು ಜನ ಇದಾರಲ್ಲ ಅವ್ರಿಗೆ ನೀವು ಮಾತಾಡೋ ರೀತಿ ಅದೆಲ್ಲ ಇನ್ಸ್ಪಿರೇಷನ್ ಸರ್ ನಮ್ಗೆಲ್ಲ. ಇನ್ನಷ್ಟು ಇದ್ರಲ್ಲಿ ಅಯ್ಯೋ ಇಷ್ಟ ಇನ್ನೂ ಜಾಸ್ತಿ ಧ್ಯಾನ ಮಾಡೋಣ, ಇನ್ನಷ್ಟು ಇದ್ರಲ್ಲಿ ಕಲಿಯೋಣ ಅಂತ ಆಸಕ್ತಿ ಬೆಳೆಸೋ ಒಂದು ವಿದ್ಯೆ. ಹೌದು ಸರ್, ಬಹಳ ಚೆನ್ನಾಗಿದೆ. ವೈರಾಗ್ಯದಲ್ಲಿ 4 ಪ್ರಕಾರ ಗೊತ್ತಿರ್ಲಿಲ್ಲ ಸರ್ ನಮ್ಗೆ. ವೈರಾಗ್ಯ ಒಂದೇ ಗೊತ್ತಿತ್ತು. ಅದು ಇಷ್ಟು 4 ಪ್ರಕಾರಗಳನ್ನು ನೀಟಾಗಿ ವಿವರಣೆ ಕೊಟ್ರಿ. ತುಂಬಾ ಚೆನ್ನಾಗಿತ್ತು. ನಾವು ನಿಮ್ ತರ ಸಾಧನೆಯಲ್ಲಿ ತೊಡಗೊಳಕ್ಕೆ ದೇವರ ಕಡೆಯಿಂದ ಆಶೀರ್ವಾದ ಕೇಳ್ತೀವಿ ಅಷ್ಟೇ ಸರ್. ಊರ್ಬೇಕು, ಬೇರೆ ದಾರಿ ಇಲ್ಲ. ಇವಾಗ ನದಿ ಒಳಗೆ ಇಳಿದ್ಬಿಟ್ಟಿದೀವಿ, ಈಜ್ ಆಡ್ಲೇಬೇಕು, ಇಲ್ಲಿ ಸತ್ತೋಗ್ಬಿಡ್ತೀವಿ. ಈಜಿ ದಡ ಸೇರ್ಬೇಕಲ್ಲ ನಾವು. ಮೂಲ ಹುಡುಕೋರಿಗೆ ಸಮಾಧಾನ ಇಲ್ಲ. ಹೌದು ಸರ್, ಹೌದು ಖಂಡಿತ. ಈಗ ಧ್ಯಾನ ಸ್ಟಾರ್ಟ್ ಮಾಡಿದೀವಿ, ಬಟ್ ಅಲ್ಲಿ ಮೂಲ ನಮ್ಗೆ ಸಿಗೋವರೆಗೆ ನಾವು ಅದನ್ನ ಹೋರಾಡ್ಲೇಬೇಕು. ಅವಾಗ್ಲೇ ನಮ್ಗೆ ಅದು ಒಂಥರ ಆ ಸ್ಥಿತಿಗೆ ಬರ್ಲೇಬೇಕು ಅಂತ ಒಂದು ಅದೇ. ಯಾರು ನಾ ಎಲ್ಲರಿಗೂ ಈ ವೇದಿಕೆ ಪರವಾಗಿ ಹೇಳೋದು ಒಂದೇ, ಎಲ್ಲರೂ ಸ್ಟಾರ್ಟ್ ಮಾಡಿದೀವಿ ಅದನ್ನ. ಅದೇ ಇದರಲ್ಲಿ ಒಂದು ತೃಪ್ತಿ ತರೋದು, ಸಂತೋಷ ತರೋದು ಅಲ್ವಾ ಸರ್? ಬಹಳ ಚೆನ್ನಾಗಿದೆ ಸರ್. ಲಾಸ್ಟ್ ಕ್ಲಾಸ್ ನಾನು ಕೇಳಿದೀನಿ ನಿಮ್ದು ಎಲ್ಲ. ನಿಮ್ದು ಕ್ಲಾಸ್ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ. ಇನ್ನು ಕ್ಲಾಸ್ ಬೇಕು ಸರ್ ಆತ್ಮಜ್ಞಾನ ಬಗ್ಗೆ. ತುಂಬಾ ಚೆನ್ನಾಗಿದೆ. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇವತ್ತಿಂದ ಯಾರು 1 ಗಂಟೆ ಮಾಡೋ 1.5 ಗಂಟೆ ಮಾಡಿ. ತುಂಬಾ ಸಡನ್ ಆಗಿ ಏನ್ ಜಾಸ್ತಿ ಮಾಡಕ್ ಆಗಲ್ಲ. 1 ಗಂಟೆ ಮಾಡೋರು 1.5 ಗಂಟೆ ಮಾಡಿ. 2 ಗಂಟೆನೆ ಜಾಸ್ತಿ ಮಾಡ್ಕೊಳ್ಳಿ. ಸಡನ್ ಆಗಿ ಮಾಡೋದು ಎಲ್ಲರಿಗೂ ಆಗಲ್ಲ, ಗೊತ್ತಿದೆ, ನನ್ಗೂ ಕಷ್ಟ ಇದೆ. ಸ್ವಲ್ಪ ಇಲ್ಲಿ ಧ್ಯಾನ ಸಾಧನೆ ಜಾಸ್ತಿ ಮಾಡೋದ್ ಬಿಟ್ರೆ ಕ್ಲಾಸು ಅರ್ಥ ಆಗಲ್ಲ, ಹೇಳಿದ್ದು ಅರ್ಥ ಆಗಲ್ಲ. ಅರ್ಥ ಆಗಿದ್ದು ಆಚರಣೆ ಮಾಡ್ಬೇಕು ಅಂದ್ರೂ ಕೂಡ, ಬುದ್ಧಿ ಒಳಕ್ ಹೋಗ್ಬೇಕು ಅಂದ್ರೂ ಕೂಡ ಧ್ಯಾನನೇ. ಇನ್ನೇನಿಲ್ಲ ಇಲ್ಲಿ, ಬೇರೆ ಏನಿಲ್ಲ ಇಲ್ಲಿ, ಬೇರೆ ಟ್ಯಾಬ್ಲೆಟ್ಸ್ ಏನು ಇಲ್ಲ. ಮೆಡಿಟೇಷನ್ ಓನ್ಲಿ 1 ಟ್ಯಾಬ್ಲೆಟ್. ಸರ್ 3 ತಿಂಗಳ ಹಿಂದೆ ನಾನೇ ಒಂದ್ ಅರ್ಧ ಗಂಟೆ ಧ್ಯಾನ ಅಂದ್ರೆ ಸಾಕು ಅನಿಸ್ತಾ ಇತ್ತು. ಈಗ 2 ಅವರ್ಸ್ ಧ್ಯಾನಕ್ಕೆ ಬಂದಿದ್ದೀನಿ ಅಂದ್ರೆ ಅದೇ ನಾವು ಹೆಂಗೆ ಅಳವಡಿಸ್ಕೊಳ್ತೀವಿ ನಿಮ್ಮಂತವ್ರೆಲ್ಲ ಆಶೀರ್ವಾದ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ರೇವತಿ ಮೇಡಮ್, ಗೀತಾ ಮೇಡಮ್. ಓಕೆ. ಅಲ್ಲ, ನಾವು ಕೇವಲ ಈ ವೇದಿಕೆಗೆ ಮಾತ್ರ ಕಾಯುವುದಲ್ಲ, ಅದು ನಮಗೆ ಒಂದು ಮಾರ್ಗದರ್ಶನ ಅಷ್ಟೇ. ಆನಂತರ ನಮ್ಮ ಧ್ಯಾನವನ್ನು ನಾವು ಹೆಚ್ಚು ಮಾಡ್ಕೊಂಡು ಹೋಗ್ಬೇಕು. ಅದಿರುವುದು. ಖಾಲಿ ಸೆಷನ್ ನಲ್ಲಿ ಕುತ್ಕೊಂಡು ಮಾಡೋದು ಮಾತ್ರ ಅಲ್ಲ, ನಾವು ಸ್ವಂತವಾಗಿ ಕೂತ್ಕೊಂಡು ಸರ್ 8 ಗಂಟೆ ಮಾಡ್ತಾರಂತೆ, ಆತರ ನಾವು ನಮ್ಮ ಪಾಡಿಗೆ ನಾವು ಧ್ಯಾನವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಆಗ
ಒಂದು ಮುಕ್ತಿ. ಬೇರೆ ಯಾರಾದ್ರೂ ಇದ್ದೀರಾ? ಮ್ಯಾಮ್ Thank you, ಹ್ಯಾಪಿ ನಮ್ಮ. 100 ಇಲ್ಲ. Okay. ಥ್ಯಾಂಕ್ ಯು ಹಾ. ಸೋ ಮಚ್ ಸರ್, ಇವತ್ತು ಕ್ಲಾಸಿಗೆ ಅದ್ಭುತವಾದ ಕ್ಲಾಸ್ ಕೊಟ್ಟಿದ್ದೀರಾ. ಮುಂದಿನ ಕ್ಲಾಸ್ ಸಹ ನಮ್ಮ ವೇದಿಕೆಗೆ ಬಂದು ಕೊಡ್ಬೇಕಂತ ರಿಕ್ವೆಸ್ಟ್ Thank you ಮಾಡ್ಕೊಳ್ತಿದ್ದೀನಿ. very much. Thank you. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ರೇವತಿ ಮ್ಯಾಮ್, ಇವತ್ತು ನೈಟ್ ಸರ್ ಬರ್ತಿದಾರಲ್ಲ ವೇದಿಕೆಗೆ, ಅದನ್ನೊಂದು ಅನೌನ್ಸ್ ಮಾಡ್ಬಿಟ್ಟು ಕಾರ್ಯಕ್ರಮ ಸಂಪನ್ನಗೊಳಿಸೋಣ ಮ್ಯಾಮ್. ಎಸ್ ಎಸ್ ಎಸ್. ಇವತ್ತು ರಾತ್ರಿ 9ರಿಂದ 10 ಗಂಟೆಗೆ ಇರತಕ್ಕಂತ ಕಾರ್ಯಕ್ರಮಕ್ಕೆ ನಮ್ಮ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರು ಆಗಿರತಕ್ಕಂತ ರಂಗನಾಥ್ ಸರ್ ಬರ್ತಾ ಇದ್ದಾರೆ. ಜೊತೆಗೆ ಇವರು PSSM 18 ಸೂತ್ರಗಳು ಏನಿದೆಲ್ಲ ಇದನ್ನ ಹೇಳ್ತಾ ಇದ್ದಾರೆ. ತುಂಬಾ ನಾವು ಈಗಾಗಲೇ ಧ್ಯಾನದಲ್ಲಿ ಇದ್ದವ್ರು ಇರ್ಬೋದು ಅಥವಾ ಹೊಸದಾಗಿ ಬಂದವರು ಇರ್ಬೋದು, ಯಾರು ಸರ್ವಜ್ಞರು ಇನ್ನೂ ನಾವುಗಳು ಆಗ್ಲಿಲ್ಲ. ಅದು ಬಹಳ ಕಷ್ಟ. ನಾವು ಹಾಗೆ ಅಂತ ತಿಳ್ಕೊಳ್ಳದೆ ನಾವು ಆ ತತ್ವವನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಹಾಗೆ ನಾವು ಪ್ರಯತ್ನವನ್ನ ಮಾಡ್ಬೇಕಾಗುತ್ತೆ. ಆದ್ರಿಂದ ಎಲ್ಲರೂ ಸಹ ಸಮಯಕ್ಕೆ ಸರಿಯಾಗಿ 9 ಗಂಟೆಯ ಮೊದಲೇ 5 ನಿಮಿಷಕ್ಕೆ ಮೊದಲೇ ಹಾಜರಾಗಿ ಸಂಪೂರ್ಣ ಒಂದು ಫಲ ಸಿಗುವಂತಹ ಹಾಗೆ ಮಾಡಬೇಕು. ಜೊತೆಗೆ ಅದರ ಒಂದು ಪ್ರಯೋಜನವನ್ನ ಎಲ್ಲರೂ ಪಡ್ಕೊಳ್ಬೇಕು ಅಂತ ಹೇಳ್ಕೊಂಡು ನಾನು ಕೇಳ್ಕೊಳ್ತೇನೆ. ತಮ್ಮ ಅಕ್ಕ ಪಕ್ಕ ತಮ್ಮಿಂದ ಹಾಜರಾಗುವವರು ಯಾರಿದ್ದಾರೆ ಎಲ್ರಿಗೂ ತಿಳಿಸಿ. ಇವತ್ತು ಯಾರು ಮಿಸ್ ಮಾಡ್ಕೋಬಾರ್ದು. ನಾವು ಬೇಸಿಕ್ ಅನ್ನ ಕಲ್ತ್ಕೊಂಡೆ ಮಾತ್ರ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಎಲ್ಲರಲ್ಲೂ ವಿನಂತಿ, ಎಲ್ಲರೂ ಸಮಯಕ್ಕೆ ಸರಿಯಾಗಿ 9 ಗಂಟೆಯಿಂದ 10 ಗಂಟೆಗೆ ಆಗುವ ಕಾರ್ಯಕ್ರಮವನ್ನ ಅನುಭವಿಸಿ ಅಂತ ನಾನು ಕೇಳ್ಕೊಳ್ತೇನೆ. ಕಾರ್ಯಕ್ರಮ ಸಂಪನ್ನಗೊಳಿಸೋಣ. ಎಸ್ ಮ್ಯಾಮ್. ಇವತ್ತು ಅದ್ಭುತವಾದ ದಿನ, ವೈರಾಗ್ಯ. ನಮ್ಮ ಸೀನಿಯರ್ ಮಾಸ್ಟರ್ ಬಹಳ ಹುಮ್ಮಸ್ಸಿನಿಂದ ನಗ್ನಗ್ತಾ ಹೇಳತಕ್ಕಂಥ ವೆರಿ ಆಕ್ಟಿವ್ ಮಾಸ್ಟರ್ ತುಂಬಾ ಚೆನ್ನಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಜೊತೆಗೆ ಅನುಭವಸ್ಥರು ಎಲ್ಲರೂ ಸಹ ಹೇಳಿದ್ದಾರೆ. ನಮ್ಗೆ ಕೆಲವು ಅಂಶಗಳು ಇವತ್ತೇ ಮೊದಲನೇದಾಗಿ ಗೊತ್ತಾಗಿದೆ. ತಾವು ಹೇಳಿದ್ರಿ ಧ್ಯಾನ ಜಾಸ್ತಿ ನಾವು ಮಾಡ್ಲೇಬೇಕು, ಧ್ಯಾನವೇ ನಮ್ಮ ಶಕ್ತಿ ಅಂತ. ಖಂಡಿತವಾಗ್ಲೂ ನಾವಿದನ್ನ ಪರಿಪಾಲನೆ ಮಾಡ್ತೇವೆ ಅಂತ ಹೇಳ್ಕೊಂಡು ಈ ವೇದಿಕೆಯ ಪರವಾಗಿ ನಾನು ಭರವಸೆಯನ್ನ ಕೊಡ್ತೇನೆ ಸರ್. ಇದೇ ರೀತಿ ಗೀತಾ ಮೇಡಮ್ ಹೇಳಿದಂತೆ ತಮ್ಮ ಸ್ವಾಧ್ಯಾಯ ನಮ್ಗಿನ್ನೂ ಅಗತ್ಯ ಇದೆ, ತಾವು ಬರ್ಬೇಕು ಅಂತ ವಿನಂತಿಯನ್ನ ಮಾಡ್ಕೊಂಡು ಈ ದಿನದ ಒಂದು ಅದ್ಭುತ ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಿದ್ದಕ್ಕೆ ತಮಗೆ ಈ ವೇದಿಕೆಯ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಧನ್ಯವಾದವನ್ನ ಹೇಳ್ತೇನೆ ಸರ್. ಥ್ಯಾಂಕ್ ಯು. ಅದೇ ರೀತಿ ಈ ಒಂದು ಧ್ಯಾನಕ್ಕೆ ನಮ್ಮ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿರತಕ್ಕಂತ ರಂಗನಾಥ್ ಸರ್ಗೆ, ಅವರ ಸಿಬ್ಬಂದಿಯವರು ಒಳ್ಳೆಯ ನಮ್ಮ ಒಂದು ಸಹಕಾರವನ್ನು ಕೊಟ್ಟು ಮ್ಯೂಸಿಕ್ ಹಾಕೋದಿರಲಿ ಪ್ರತಿಯೊಂದನ್ನ ಮಾಡ್ಲಿಕ್ಕೆ ಸಹಕಾರಿಯಾಗಿದ್ದಾರೆ. ಇವ್ರಿಗೆಲ್ರಿಗೂ ಸಹ ನನ್ನ ಹಾಗೂ ಈ ವೇದಿಕೆಯ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಧ್ಯಾನ ಬಂಧುಗಳು ಇಲ್ಲದೇ ಇದ್ದರೆ ನಮ್ಮ ಈ ಕಾರ್ಯಕ್ರಮ ಯಶಸ್ವಿ ಆಗಲ್ಲ. ನಿಮ್ಮೆಲ್ಲ ಒಂದು ಹಾಜರಾತಿ ಏನಿದೆ ಅದು ಸಹ ನಮ್ಮ ಧ್ಯಾನದ ಒಂದು ಕಾರ್ಯಕ್ರಮನ ಮುಂದುವರಿಸ್ಲಿಕ್ಕೆ ಒಂದು ಕಾರಣ ಆಗುತ್ತೆ. ಎಲ್ಲ ಮಾಸ್ಟರ್ಸ್ಗೆ ನನ್ನ ವೈಯಕ್ತಿಕ ಹಾಗೂ ವೇದಿಕೆಯ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಇವತ್ತು ಅನುಭವ ಹಂಚಿಕೊಂಡ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳನ್ನ ಹೇಳುತ್ತಾ ಈ ಕಾರ್ಯಕ್ರಮವನ್ನ ನಾವು ಸಂಪನ್ನಗೊಳಿಸೋಣ.